ಬೇಸಿಕ್ ನೀಡ್ ಬೇಕಾಗಿರುವಂತದ್ದು ಅದೇ ಶಿಕ್ಷಣ ಮತ್ತೆ ಹೆಲ್ತ್. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಶಾದಿ ಭಾಗ್ಯ, ಈ ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯ ಎಲ್ಲ ಕೊಡ್ತಾರೆ. ಜನಕ್ಕೆ ಏನು ಬೇಕಾಗಿಲ್ಲ ಸರ್, ಜನ ಭಿಕ್ಷುಕರಲ್ಲ. ಇವ್ರು ಕುಕ್ಕರ್ ನಿಕ್ಕರ್ಗೆಲ್ಲ ಕಾಯ್ಕೊಂಡು ಕುತ್ಕೊಂಡಿಲ್ಲ ಅವರು. ಈಗ ಬಸವರಾಜ ಬೊಮ್ಮಾಯಿ ದಮ್ ಇದ್ರೆ ತಾಕತ್ತಿದ್ರೆ ಅಂತ ಹೇಳ್ಬಿಟ್ಟು, ಯಾವ ದಮ್ ಇದ್ರೆ ತಾಕತ್ತಿದ್ರೆ ಯಾವ ಕೆಲಸ ಮಾಡಿದ್ರು? ಮಾಡ್ಲೇ ಇಲ್ವಲ್ಲ. ದಮ್ ಇದ್ರೆ ತಾಕತ್ತಿದ್ರೆ ಶಿಕ್ಷಣ ಬಗ್ಗೆ, ಆರೋಗ್ಯ ಬಗ್ಗೆ ಮಾಡ್ಬೇಕಾಗಿತ್ತಲ್ಲ. ಯಾರು ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾರು ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಯಾರಾದ್ರೂ ಒಬ್ಬ ಎಮ್.ಎಲ್.ಎ ಅವ್ರ ಹೆಂಡತಿ ಮಕ್ಕಳನ್ನ ಅಥವಾ ಹೆಂಡತಿನ ಏನಾದ್ರು ಡೆಲಿವರಿ ಮಾಡಿಸಿದಾನೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ? ಅವ್ರಿಗೆ ಗೊತ್ತಿದೆ ಹಣೆ ಬರ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಸಾವು ಖಚಿತ, ಟ್ರೀಟ್ಮೆಂಟ್ ಉಚಿತ. ಇಡೀ ಸಮಾಜನ ಎದುರಿಸ್ತಾ ಇಲ್ಲ, ನಾನು ಸಮಾಜ ಬಗ್ಗೆ ಹೇಳ್ತಾ ಇಲ್ಲ. ನನ್ನ ಕಣ್ಣಿಗೆ ಕಂಡಾಗ ನಾನು ಸರಿನ ಸರಿ, ತಪ್ಪನ್ನ ತಪ್ಪು ಅಂತ ಹೇಳ್ತೀನಿ. ನಮ್ಗೆ ಯಾವ್ದು ಮುಜುಗರನ ಇಲ್ಲ, ಯಾವ್ದು ಎದುರೋದು ಇಲ್ಲ. ಯಾಕೆಂತ ಬೆದರಿಕೆ ಕರೆಗಳನ್ನ ಈ ಪೊಲೀಸರು ಸುಳ್ಳು ಕೇಸ್ಗಳು ಹಾಕ್ತಾರೆ. ಈ ಅಯೋಗ್ಯರು, ನೀಚರು, ದುಷ್ಟರು, ಲಫಂಗ್ರೆ ಅವರು. ಹಲೋ ನಮಸ್ಕಾರ, ನಾನು ಅಕ್ಷಯ್. ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ, ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ. ಸೋಷಿಯಲ್ ಡಾಕ್ಟರ್ ಅಂತಾನೆ ಫೇಮಸ್ ಆಗಿರುವಂತಹ ಡಾಕ್ಟರ್. ಸೊ ಅವರ ಜೊತೆ ಅವರ ಜೀವನ, ಅವರ ಉದ್ದೇಶ, ಯಾಕೆ ಅವರನ್ನ ಜನ ಸೋಷಿಯಲ್ ಡಾಕ್ಟರ್ ಅಂತೇಳಿ ಯಾಕೆ ಕರೀತಿದ್ದಾರೆ, ಅವರ ಉದ್ದೇಶಗಳೇನು, ಅವರ ನಿರೀಕ್ಷೆಗಳೇನು, ಅವರ ಆಕಾಂಕ್ಷೆಗಳೇನು, ಇದ್ರ ಬಗ್ಗೆ ಅವ್ರ ಜೊತೆಗೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಫಸ್ಟ್ ಕ್ವಶನ್ನು, ನೀವು ವಿಜಯಪುರ ಜಿಲ್ಲೆಯ ಮಮದಾಪುರ ಹಳ್ಳಿಯಿಂದ ಬಂದಂಥವ್ರು. ಹೌದು, ಒಂದು ಪುಟ್ಟ ಹಳ್ಳಿ. ಕರೆಕ್ಟ್. ಪುಟ್ಟ ಹಳ್ಳಿಯಿಂದ ಬಂದು ಬೆಂಗಳೂರಿನ ಒಂದು ಪ್ರಖ್ಯಾತ ಕಾರ್ಪೊರೇಟ್ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡಿದಂಥವ್ರು ಯಾಕೆ ಸೋಷಿಯಲ್ ಡಾಕ್ಟರ್ ಆಗಿ ಬದಲಾದ್ರಿ ಅಂತ ಹೇಳಿ? ಇಲ್ಲ, ನಾನು ಹಳ್ಳಿಯಿಂದ ಗ್ರಾಮೀಣ ಭಾಗದಿಂದ ಬಂದಿರೋಂಥದ್ದು. ಆರೋಗ್ಯ ಅನ್ನೋಂಥದ್ದು ಮಾನವನ ಮೂಲಭೂತ ಹಕ್ಕು. ಬೈ ಬರ್ತ್ ವಿ ಆರ್ ಲ್ಯಾಂಡ್ ಲಾರ್ಡ್ಸು. ನಮಗೇನು ಅಂಥ ಆರ್ಥಿಕವಾಗಿ ಏನು ತೊಂದರೆ ಇರಲಿಲ್ಲ. ಬಟ್ ಇನ್ನು ಬೆಂಗಳೂರಿಗೆ ಬಂದು ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಿರುವಾಗ ಒಳ್ಳೆ ಸಂಬಳ ಸಿಗ್ತಾಯಿತ್ತು, ಚೆನ್ನಾಗಿತ್ತು. ಬಟ್ ಏನು ಕಾರ್ಪೊರೇಟ್ ಹಾಸ್ಪಿಟಲ್ ನಿಮ್ಗೆ ಗೊತ್ತಿದೆ, ಕಾರ್ಪೊರೇಟ್ ಹಾಸ್ಪಿಟಲ್ ಅನ್ನೋದೇ ಒಂದು ದೊಡ್ಡ ಬಿಗ್ ಮಾಫಿಯಾ ಇರೋವಂಥದ್ದು. ಇಡೀ ಮೆಡಿಕಲ್ ಅನ್ನೋಂಥದ್ದು ಒಂದು ಬಿಗ್ ಮಾಫಿಯಾ ಆಗಿ ಕನ್ವರ್ಟ್ ಆಗಿದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್ ಆಗಬಾರ್ದಾಗಿತ್ತು. ಬಟ್ ಹೆಲ್ತ್ ಕೇರ್ ಅನ್ನೋಂಥದ್ದು ಬಿಸ್ನೆಸ್ ಆಗಿ ಪರಿಣಾಮ ಆಗಿಬಿಟ್ಟಿದೆ. ಸರ್ಕಾರದಲ್ಲಿ ಈ ಥರದ್ದು ಸಿಗಲ್ಲ ಸೌಲಭ್ಯಗಳನ್ನ. ಹಾಗಾಗಿ ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಮಾಫಿಯಾದಿಂದ ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಜಾಬ್ಗೆ ಬಿಟ್ಟು ನನ್ನದೇ ಕಾರನ್ನ ಕನ್ವರ್ಟ್ ಮಾಡ್ಕೊಂಡು, ನನ್ನ ಕಾರಲ್ಲೇ ಡಿಕ್ಕಿ ಸ್ಪೇಸಲ್ಲಿ ಬಿ.ಪಿ. ಅಪಟಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ಇ.ಸಿ.ಜಿ ಮಷೀನು, ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ ಇಟ್ಕೊಂಡು ನನ್ನ ಕಾರನ್ನ ಕನ್ವರ್ಟ್ ಮಾಡಿ ಡಾಕ್ಟರ್ ಆನ್ ವೀಲ್ಸ್ ಅಂತ ಅದಕ್ಕೊಂದು ಹೆಸರು ಇಟ್ಕೊಂಡು ನಾನು ಶುರು ಮಾಡಿದೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಮಾಡೋದಕ್ಕೆ. ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಇದ್ದಾಗಲೂ ನಾನು ಕ್ಯಾಂಪ್ಸ್ಗೆ ನಾನು ಕೋಆರ್ಡಿನೇಟ್ ಮಾಡ್ತಾಯಿದ್ದೆ. ಅಂದರೆ ರಾಜ್ಯಾದ್ಯಂತ ಕ್ಯಾಂಪ್ಸ್ಗಳನ್ನು ಈ ಯಶಸ್ವಿನಿ, ಆರೋಗ್ಯ ಸಂಜೀವಿನಿ ಈ ಥರ ಸ್ಕೀಮ್ಗಳಿಗೆ ಕ್ಯಾಂಪ್ಗಳಿಗೋಸ್ಕರ ಹೋಗ್ತಾಯಿದ್ದೆ. ಹಾಗಾಗಿ ಕ್ಯಾಂಪ್ಸ್ ಬಗ್ಗೆ ನನಗೆ ಜನರ ಬಗ್ಗೆ ಅರಿವಿತ್ತು. ಜನ ಎಷ್ಟು ಕಷ್ಟ ಬೀಳ್ತಾರೆ. ಈವನ್ 10 ರೂಪಾಯಿ ಡಯಾಬಿಟಿಕ್ ಮೆಡಿಸಿನ್ಸ್ ತೊಗೊಳೋದಕ್ಕೂ ಕಷ್ಟ ಆಗ್ತಾಯಿದೆ. ಜನಕ್ಕೆ ಬಿ.ಪಿ. ಶುಗರ್ ಚೆಕಪ್ ಮಾಡಿಸ್ಕೊಂತ ಹೋದಾಗ ತುಂಬ ಜನ ಬೇಸಿಕ್ ಜನಕ್ಕೆ ಅಫೋರ್ಡೆಬಲ್ ಆಗ್ತಾಯಿರಲಿಲ್ಲ. ಆ ಕಾರಣಕ್ಕಾಗಿ ನಾನು ಆ ಜಾಬನ್ನು ಬಿಟ್ಟು ಕಂಪ್ಲೀಟಾಗಿ ಫುಲ್ ಟೈಮ್ ಇದನ್ನೇ ಮಾಡೋದಕ್ಕೆ ಶುರು ಮಾಡಿದೆ. ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ನಾವು ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಲೇಬರ್ಸ್ಗೆ ಫ್ರೀ ಆಫ್ ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು, ಬೇಸಿಕ್ ಟೆಸ್ಟು, ಫ್ರೀ ಆಫ್ ಕಾಸ್ಟ್ ಸರ್ಜರಿ. ಕೆಲವು ಹಾಸ್ಪಿಟ್ಲ್ಗಳಲ್ಲಿ ನಾವು ಸಪ್ತಗಿರಿ ಹಾಸ್ಪಿಟ್ಲು, ಬೇರೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟ್ಲು ಮತ್ತು ಟ್ರಸ್ಟ್ ಹಾಸ್ಪಿಟಲ್ಸ್, MS ರಾಮಯ್ಯ ಈ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ಸರ್ಜರಿಯನ್ನು ಮಾಡಿಸ್ತಾಯಿದ್ವಿ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮನ ಪರಿವರ್ತನೆ ಅಥವಾ ಏನೋ ಒಂದು ಬದಲಾವಣೆ ಆಗೋಕ್ಕೆ, ಹೌದು, ನಾನು ಇದಾಗಬೇಕು ಅಂತ ಆಗ್ಲಿಕ್ಕೆ ಏನೋ ಒಂದು ಇನ್ಸಿಡೆಂಟ್ ಟ್ರಿಗರ್ ಮಾಡುತ್ತೆ. ಸೊ ನೀವು ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಇದ್ದಂಥವ್ರು, ನೀವು ಹೇಳಿದ್ರಿ ಮೂಲತಃ ನಿಮ್ಮ ಫ್ಯಾಮಿಲಿ ಲ್ಯಾಂಡ್ ಲಾರ್ಡ್ಸ್ ಫ್ಯಾಮಿಲಿ, ಆರ್ಥಿಕವಾಗಿ ಏನು ಸಮಸ್ಯೆ ಇರಲಿಲ್ಲ, ವೈದ್ಯ ವೃತ್ತಿ ಸೇವೆ ಮಾಡ್ಬೇಕಂತಿದ್ರು ಕೂಡ ಒಳ್ಳೆ ಕಾಸು ಬರುವಂತ ವೃತ್ತಿ. ಹೌದು. ಸೊ ಅಂತಹ ಹಣ ಬೇಡ, ಇಲ್ಲ ನಾನು ಸೋಷಿಯಲ್ ಸರ್ವಿಸಿಗೆ ಬರಬೇಕು, ಸೋಷಿಯಲ್ ಆಸ್ ಎ ಡಾಕ್ಟರ್ ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಹೇಳಿ ಟ್ರಿಗರ್ ಮಾಡಿದ್ದೇನು ಅಂತ? ಇಲ್ಲ, ನಾನು ಒಂದಿನ ಹೊಸೂರು ರೋಡಲ್ಲಿ ಹೋಗ್ತಾ ಇರುವಾಗ, ಬೆಂಗಳೂರು ಹೊಸೂರು ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಆವತ್ತು ನಾನು ಅಲ್ಲಿ ಆಕ್ಸಿಡೆಂಟ್ ಆದಾಗ ತಕ್ಷಣಕ್ಕೆ ನಾನು ಅವ್ರಿಗೆ ಫಸ್ಟ್ ಏಡ್ ಕೊಟ್ಟು ನಿಯರ್ ಬೈ ಇರೋ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿ ನಾನು ಆ್ಯಸ್ ಯೂಶ್ವಲ್ ಆಗಿ ಎಲ್ಲರೂ ರೋಡಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಯಾರಾದರೂ ಸಹಾಯ ಮಾಡ್ತಾರೆ, ನಾನು ಅದೇ ಥರ ಸಹಾಯ ಮಾಡಿದ್ದೆ. ಸಹಾಯ ಮಾಡಿ ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ. ನಾನು ಅಲ್ಲಿ ಪೇಷಂಟ್ ಅಟೆಂಡರ್ ಜಾಗದಲ್ಲಿ ನನ್ನ ಹೆಸರನ್ನ ಬರೆದಿದ್ದೆ. ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ತಾಯಿ, ನಮ್ಮ ಏಜ್ದವ್ರು, ನಮ್ಮ ಅಮ್ಮನ ಏಜ್ದವ್ರು ಬಂದುಬಿಟ್ಟು ನನ್ನ ಮಗನ ಪ್ರಾಣ ಇರೋರು ಒಬ್ಬರೇ ಮಗ ಇದ್ರು, ಅವ್ರು ಪ್ರಾಣ ಉಳಿತು. ಅಂದರೆ ನಮ್ಮ ಮಗನ ನೀವು ಪ್ರಾಣ ಉಳಿಸಿದ್ದಾರೆ ಸರ್ ಅಂದ್ಬಿಟ್ಟು ನನ್ನ ಜೊತೆ ಕೂತ್ಕೊಂಡು ನಮ್ಮ ಹಾಸ್ಪಿಟ್ಲ್ ಹತ್ರ ಬಂದು
ಕ್ಯಾಂಟೀನಲ್ಲಿ ಊಟ ಮಾಡಿಸ್ತಾ ಇದ್ರು ನನಗೆ. ಊಟ ಮಾಡ್ತಾಯಿದ್ವಿ, ಜೊತೆಲಿ ಮಾಡ್ತಾ ನನ್ನ ಕಾಲನ್ನು ಮುಟ್ಟಿ ನಮಸ್ಕರಿಸಿದ್ರು. ಅವತ್ತು ನನಗೆ ಅನಿಸ್ತು, ಯಾಕೆ ನನ್ನ ಕಾರಲ್ಲಿ ಒಂದು ಜಸ್ಟ್ ಬ್ಯಾಗ್ ಇರೋದಕ್ಕಿಂತ ಫುಲ್ಲು ಎಲ್ಲ ಸೆಟಪ್ ಯಾಕೆ ಮಾಡಬಾರ್ದು, ಅದನ್ನು ಡಾಕ್ಟರ್ ಆನ್ ವೀಲ್ಸ್ ಅಂತ ಯಾಕೆ ಶುರು ಮಾಡಬಾರ್ದು ಅಂತ ಶುರು ಮಾಡಿದೆ. ಈ ಉದ್ದೇಶದಿಂದ ಶುರು ಆಯಿತು. ಮತ್ತು ಹೆಲ್ತ್ ಕೇರ್ ಅನ್ನೋಂಥದ್ದು ನನಗೆ ತುಂಬ ನೋವಾಗುವಂಥದ್ದು ಏನಂದರೆ, ಹೆಲ್ತ್ ಕೇರ್ ಅನ್ನೋಂಥದ್ದು ಎಲ್ರಿಗೂ ಅವಶ್ಯಕತೆ ಇರೋಂಥದ್ದು, ಮೂಲಭೂತವಾಗಿ ಬೇಕಾಗಿರೋಂಥದ್ದು. ಮನುಷ್ಯನಿಗೆ ಎರಡೇ ಭಾಗ್ಯ ಬೇಕಾಗಿರೋದು, ಒಂದು ಶಿಕ್ಷಣ ಭಾಗ್ಯ, ಇನ್ನೊಂದು ಆರೋಗ್ಯ ಭಾಗ್ಯ. ಹಾಗಾಗಿ ನಾನು ಎಲ್ಲ ರೀತಿಯಿಂದ ಚೆನ್ನಾಗಿದ್ದಾಗ ಲೈಫಿಗೆ ಏನಾದರೂ ಒಂದು ಮಾಡಬೇಕು, ಲೈಫಿಗೆ ಒಂದು ಏನಾದರೂ ಪರ್ಪಸ್ ಇರಬೇಕಂತ ನಾನು ಶುರು ಮಾಡಿದೆ ಈ ಡಾಕ್ಟರ್ ಆನ್ ವೀಲ್ಸನ್ನು. ಸರ್, ಈಗ ನೀವು ಸುಮಾರು 780 ಕ್ಯಾಂಪ್ ಮಾಡಿದ್ರಿ. ಹೌದು. 1,00,000ಕ್ಕೂ ಅಧಿಕ ಮಂದಿಗೆ ಆ ಕ್ಯಾಂಪ್ನ ಮುಖಾಂತರ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ. ಹೌದು. ಸೊ ಈ ಕಾನ್ಸೆಪ್ಟು ಹೇಗೆ ವರ್ಕೌಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ? ಇಲ್ಲ, ಈ ಕಾನ್ಸೆಪ್ಟ್ಗೆ ನಾನೊಬ್ಬನೇ ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ 780 ಕ್ಯಾಂಪು ಒಬ್ಬನೇ ಮಾಡಲಿಲ್ಲ. ನಮ್ಮ ಜೊತೆ ಸಾಕಷ್ಟು ಜನ ವಾಲಂಟಿಯರ್ ಡಾಕ್ಟರ್ಸ್, ತುಂಬ ಜನ ಸೀನಿಯರ್ ಡಾಕ್ಟರ್ಸು, ಜೂನಿಯರ್ ಡಾಕ್ಟರ್ಸು, ಮೆಡಿಕಲ್ ಕಾಲೇಜಸ್ ಸ್ಟೂಡೆಂಟ್ಸು ಎಲ್ಲರೂ ನಮ್ಮ ಜೊತೆ ವಾಲಂಟಿಯರಾಗಿ 350 ಮೆಡಿಕಲ್ ವಾಲಂಟಿಯರ್ ಡಾಕ್ಟರ್ಸು ಅಕ್ರಾಸ್ ಕರ್ನಾಟಕ ನಮ್ಮ ಜೊತೆಯಲ್ಲಿದ್ದಾರೆ. ನಾವೆಲ್ಲಿ ಕ್ಯಾಂಪ್ ಮಾಡ್ತಾ ಇರ್ತೀವಿ, ಇವತ್ತು ಯಾವುದೋ ಯಲಹಂಕದಲ್ಲಿ ಕ್ಯಾಂಪ್ ಮಾಡ್ತೀವಿ, ಯಲಹಂಕದಲ್ಲಿರುವಂಥ ಡಾಕ್ಟ್ರೇ ನಮ್ಮ ಜೊತೆ ವಾಲಂಟಿಯರಾಗಿ ಬಂದು ನಮ್ಮ ಜೊತೆ ಸರ್ವಿಸ್ ಮಾಡೋದಕ್ಕೆ ಬಂದಿದ್ದಾರೆ. ಮತ್ತು 1,20,000 ಜನಕ್ಕೆ ಟ್ರೀಟ್ ಮಾಡಿದ್ದೀವಿ. ಎಲ್ಲರೂ ಡಾಕ್ಟರ್ ಸುನೀಲ್ ಹೆಬ್ಬಿ ಇನಿಷಿಯೇಟಿವ್ ಮಾಡಿದ್ದಾರೆ. ನಂದು ಮಾತೃಶ್ರೀ ಫೌಂಡೇಶನ್ ಅಂತ ಸಂಸ್ಥೆ ಇದೆ, ಆ ಸಂಸ್ಥೆಯ ಮುಖಾಂತರ ಶುರು ಮಾಡಿದ್ವಿ. ನಮ್ಮ ಸಂಸ್ಥೆಯಲ್ಲಿ ಯಾವುದೇ ರೀತಿಯಿಂದ ಡೊನೇಷನ್ಸ್ ಪಡ್ಕೊಳ್ಳೋದಾಗಲಿ ಇದು ಯಾವುದು ಮಾಡ್ತಾಯಿಲ್ಲ. ನಾವು ವಾಲಂಟ್ರಿಯಾಗಿ ಯಾರಾದರೂ ಮೆಡಿಸಿನ್ಸು ದಾನ ಮಾಡ್ತಾಯಿದ್ರೆ, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ದಾನ ಮಾಡ್ತಾಯಿದ್ರೆ, ವಾಲಂಟ್ರಿಯಾಗಿ ಅವ್ರ ಟೈಮ್ನ ಡೊನೇಟ್ ಮಾಡ್ತಾಯಿದ್ರೆ ಅಂಥದ್ದು ತೊಗೊಂಡು ರಿಸೋರ್ಸ್ ತೊಗೊಂಡು ಕೆಲಸ ಮಾಡ್ತಾಯಿದ್ವಿ. ಇದು ಸೊ ನಿಮ್ಮ ಈ ಸರ್ವಿಸ್ನ ಟೈಮ್ನಲ್ಲಿ, ಈ ವಾಲಂಟ್ರಿ ಸರ್ವಿಸ್ ನೀವು ಕೋವಿಡ್ ಸಂದರ್ಭದಲ್ಲೂ ಮಾಡಿದಿರಿ. ಕೋವಿಡ್ ಸಂದರ್ಭದಲ್ಲಿ ನೀವು ನಿಮ್ಮ ವ್ಯಾನ್ ಏನಿದೆ ಅದರಲ್ಲಿ ಜನ ಇದ್ದಲ್ಲಿಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ. ಜೊತೆಗೆ ಕೊಡಗಲ್ಲಿ ಪ್ರವಾಹ ಬಂದಾಗಲೂ ಕೂಡ ನೀವು ಅಲ್ಲಿ ಹೋಗಿ ಫ್ರೀ ಆಫ್ ಕಾಸ್ಟ್, ಯಾವುದೇ ಲಾಭಾಪೇಕ್ಷೆ ಇಲ್ಲದೆ, ಹಣದ ನಿರೀಕ್ಷೆ ಇಲ್ಲದೆ ನೀವು ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಮಾಡಿದ್ದೀರಿ. ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಆ ಫ್ರೀ ಸರ್ವಿಸ್ನ ಸಂದರ್ಭದಲ್ಲಿ ನಿಮಗೆ ಮನಸ್ಸಿಗೆ ಟಚ್ ಮಾಡುವಂತಹ ಕೆಲವೊಂದಿಷ್ಟು ಇನ್ಸಿಡೆಂಟ್ ನಡೆದಿರ್ತವೆ, ನಿಮ್ಮಿಂದ ಚಿಕಿತ್ಸೆ ಪಡೆದವರ ಕಡೆಯಿಂದ. ಆ ಥರದ್ದು ಏನು ಇನ್ಸಿಡೆಂಟ್ ಆಗಿದೆ? ಇಲ್ಲ, ತುಂಬ ಜನಕ್ಕೆ ಏನಂದರೆ ಡಯಾಬಿಟಿಕ್ ಒಂದು ಪೇಷಂಟ್ ನಾವು ಕೊಡಗೋಗಿ ಹೋದಾಗ ಒಂದು 20 ರೂಪಾಯಿ ಡಯಾಬಿಟಿಕ್ ಮೆಡಿಸಿನ್ಸ್ ತೊಗೊಳ್ದೇನೆ ಅವ್ರಿಗೆ ಕಾಲಿಗೆ ಗಾಯ ಆಗಿ ಗ್ಯಾಂಗ್ರೀನ್ ಆಗಿತ್ತು. ಅವ್ರನ್ನ ನಾವು ನಿಯರ್ ಬೈ ಹಾಸ್ಪಿಟ್ಲ್ಗೆ ಹೋಗಿ ನಾನೇ ದುಡ್ಡು ಖರ್ಚು ಮಾಡಿ ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡಿದೆ, ಅವ್ರಿಗೆ ಏನು ಖರ್ಚಾಗುತ್ತೆ ಅದನ್ನೆಲ್ಲ ನಾನು ಪೇ ಮಾಡ್ತೀನಂತ. ಬಟ್ ನಿಜವಾಗ್ಲೂ ಆಶ್ಚರ್ಯ ಆಗಿದೆ ಅಂದರೆ, ಡಾಕ್ಟ್ರು ನೀವೇನು ಕೊಡಬೇಕಾಗಿಲ್ಲ ನಾನೇ ಮಾಡ್ತೀನಿ ಅಂತ. ಈ ಕಮರ್ಷಿಯಲ್ ಆಗಿರೋವಂಥದ್ದು ಇದ್ರೂ ನಾನು ದುಡ್ಡು ಕೊಡೋಕೆ ರೆಡಿ ಆಗಿದ್ರು ಆ ಡಾಕ್ಟ್ರೂ ದುಡ್ಡು ತೊಗೊಳ್ದೇನೆ ಅವ್ರನ್ನ ಕಾಲನ್ನು ಒಂದು ಉಗುರು ಬೆರಳನ್ನು ತೆಗೆದು ನೀಟಾಗಿ ಡ್ರೆಸ್ ಮಾಡಿ ಇದು ಮಾಡಿದರು. ಆವಾಗ ಈ ಥರದ್ದು ಸಾಕಷ್ಟು ಘಟನೆಗಳಿದೆ. ಜನಕ್ಕೆ ಏನಂದರೆ, ನಮಗೆ ಗುರಿ ಇದ್ದಾಗ ಅಥವಾ ನಮಗೆ ಅವ್ರ ಬಗ್ಗೆ ಕನ್ಸರ್ನ್ ಇದ್ದಾಗ, ಕಾಳಜಿ ಇದ್ದಾಗ ನಮ್ಮ ನೋಡೋ ದೃಷ್ಟಿಕೋನ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ನಿಜವಾಗ್ಲೂ ಅದರಲ್ಲಿರುವಂಥ ಸುಖ ಇನ್ನೆದರಲ್ಲೂ ಸಿಗಲ್ಲ. ನಿಜವಾದ ಸೇವೆ ಅಂದರೆ ನಾನು ಯಾರಿಗೋ ಉದ್ಧಾರ ಮಾಡ್ತಾಯಿದ್ದೀನಿ, ಯಾರಿಗೋ ಅನುಕೂಲ ಮಾಡ್ತಾಯಿದ್ದೀನಿ, ಸಮಾಜ ಸೇವೆ ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸ್ವಲ್ಪ ತೃಪ್ತಿಗಾಗಿ, ಸ್ವಯಂ ತೃಪ್ತಿಗಾಗಿ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಾರಂಥದ್ದು. ಹೊರತಾಗಿ ಸಮಾಜಕ್ಕೇನೋ ಮಾಡ್ತಾನೆ ಅನ್ನೋಂಥದ್ದು ಏನಿಲ್ಲ ಇಲ್ಲಿ. ಅಂದರೆ ಆತ್ಮತೃಪ್ತಿಗಾಗಿ ಮಾಡಿ. ಆತ್ಮತೃಪ್ತಿ. ನೀವು ಏನು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಅದು ನಿಮಗೆ ರಾತ್ರಿ ನಿದ್ದೆ ಮಾಡುವಾಗ ಸಮಾಧಾನ ಕೊಡಬೇಕು. ಹೌದು ಹೌದು. ಈಗ ನೀವು ಆಸ್ ಎ ಡಾಕ್ಟರ್ ಆಗಿ ನೀವು ಕಾರ್ಪೊರೇಟ್ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡಿ ಬಂದಂಥವ್ರು. ಮೆಡಿಕಲ್ ಮಾಫಿಯಾದ ವಿರುದ್ಧ, ಹಾಸ್ಪಿಟಲ್ ಮಾಫಿಯಾದ ವಿರುದ್ಧ ನೀವು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀರಿ. ಹೌದು. ಏನಕ್ಕೆ ಅದು ಮಾಫಿಯಾ ಆಗಿ ಯಾಕೆ ಬದಲಾಗಿದೆ ಅಂತೇಳಿ? ವೈದ್ಯೋ ನಾರಾಯಣ ಹರಿ ಅಂತ ಇದ್ದಂಥ ಒಂದು ವೃತ್ತಿ ಅದು ಯಾಕೆ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಮಾಫಿಯಾ ಆಗಿ ಬದಲಾಗಿದೆ ಅಂತೇಳಿ? ಇಲ್ಲ, ನಿಜವಾಗ್ಲೂ ನೀವು ಹೇಳಿದಾಗೆ ವೈದ್ಯೋ ನಾರಾಯಣ ಹರಿ ಅನ್ನೋದಕ್ಕಿಂತ ವೈದ್ಯೋ ನಾರಾಯಣ ಹರಿ ಅಂತ ಪರಿಪರಿಯಾಗಿ ಕೇಳಿದ್ರೂ ಸುಲಿಗೆ ಮಾಡುತ್ತಂಥ ಸಮಾಜದಲ್ಲಿ ನಾವಿದ್ದೀವಿ. ಯಾಕಂದರೆ ನಾನು ಒಬ್ಬ ಡಾಕ್ಟ್ರಾಗಿ ಹೇಳಿದಾಗ ನಮಗೆ ಡಾಕ್ಟರ್ಸ್ ಫೆಟರ್ನಿಟಿ ಅವರಲ್ಲೇ ಇದ್ರ ಬಗ್ಗೆ ಮಾತಾಡ್ತಾರೆ, ನೀವು ಹೀಗೆ ಮಾತಾಡಬಾರ್ದು, ಹಾಗೆ ಮಾತಾಡಬಾರ್ದು. ಡಾಕ್ಟರ್ ಇನ್ಸೈಡ್ ವಿಜುವಲ್ ಬ್ಲೋವರ್ ಇದ್ದಾಗ ಹೌದು, ನಮಗೇ ಬೈತಾರೆ, ಈ ಥರದ್ದು ಯಾಕೆ ಎಕ್ಸ್ಪೋಸ್ ಮಾಡ್ತೀರಾ, ಯಾಕೆ ಹೇಳ್ತೀರಾ ಅಂತ. ನಿಜವಾಗ್ಲೂ ಯಾಕಂದರೆ ನಮ್ಮ ಆತ್ಮ ಮನಸ್ಸಿಗೆ ನಮಗೆ ಸಮಾಧಾನ ಇರಬೇಕಲ್ಲ. ನನಗೆ ಸರಿ, ತಪ್ಪು ಹೇಳೋವಂಥದ್ದು ಒಂದು ಕೆಟ್ಟತನ ಇದೆ ಅಂತ ಅನಿಸ್ತಾ ಇದೆ ನನಗೆ. ಸರಿ, ತಪ್ಪು ಅಂತ ಹೇಳೋದೇ ಅಪರಾಧ ಆಗ್ಬಿಡ್ತೀವಿ ಈ ಸಮಾಜದಲ್ಲಿ. ಕಳ್ಳ, ಸುಳ್ಳನ ಸುಳ್ಳ, ಭ್ರಷ್ಟ ಅನ್ನೋದೇ ದೊಡ್ಡ ಅಪರಾಧ. ಹಾಗಾಗಿ ನಮ್ಮನ್ನು ಬೇರೆ ರೀತಿಯಿಂದ ನೋಡ್ತಾರೆ ಜನ. ಹಾಗಾಗಿ ನನಗೇನು ಅನ್ನಿಸ್ತಾ ಇರೋದಂದರೆ, ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಡಾಕ್ಟರ್ಸ್ಗೆ ಒಳ್ಳೆಯ ಸಂಬಳ ಸಿಗುತ್ತೆ, ನಿಜವಾಗ್ಲೂ ಎಥಿಕಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಏನಾಗುತ್ತೆ ಅಂತ. ನಿಜವಾಗ್ಲೂ ಡಾಕ್ಟರ್ ಆಗಿರೋಂಥವನು ಪೇಷಂಟ್ನ ನೋಡಿದ್ರೇ ಗೊತ್ತಾಗಬೇಕು ಅವ್ರಿಗೇನು ಕಾಯಿಲೆ ಇದೆ ಅಂತ. ಫಸ್ಟು ಅವ್ರದ್ದು ಹಿಸ್ಟ್ರಿ ತೊಗೊಳ್ಳೋದಾಗಲಿ, ಅನ್ನೆಸೆಸರಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಸೋದಾಗಲಿ, ಅನ್ನೆಸೆಸರಿಯಾಗಿ ಬೇರೆ ಹಾಸ್ಪಿಟ್ಲ್ಗೆ ರೆಫರ್ ಮಾಡೋದಾಗಲಿ, ಅಥವಾ ಯಾವುದೋ ಇದೇ ಮೆಡಿಸಿನಲ್ಲಿ ಇದೇ ಫಾರ್ಮಸಿಯಲ್ಲಿ ಹೋಗಿ ಮೆಡಿಸಿನ್ ತೊಗೊಳ್ಳಿ ಅಂತ ಹೇಳೋದಾಗಲಿ, ಅಥವಾ ಇದೇ ಲ್ಯಾಬ್ಗೆ ಹೋಗಿ ಇದೇ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಾಗಲಿ. ನೆಸೆಸಿಟಿ ಇರುವಾಗ ಟೆಸ್ಟ್ ಮಾಡಿಸ್ಲಿ, ತಪ್ಪಿಲ್ಲ.
ಆದರೆ ಅನ್ನೆಸೆಸರಿಯಾಗಿ ಮಾಡಿಸೋದಿದೆಯಲ್ಲ ಅದು ಮಹಾ ಅಪರಾಧ. ಅದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ, ಜನಕ್ಕೆ ಎಲ್ಲರಿಗೂ ಅಫೋರ್ಡೆಬಲ್ ಆಗಲ್ಲ. ಹಾಗಾಗಿ ನಂದು ಉದ್ದೇಶ ಏನಂದರೆ ದೇಶದಲ್ಲಿ ಶಿಕ್ಷಣ ಹಕ್ಕು ಹೇಗಿದೆಯೋ, ಮಾಹಿತಿ ಹಕ್ಕು ಹೇಗಿದೆಯೋ ಆ ರೀತಿ ಆರೋಗ್ಯ ಹಕ್ಕು ಅಂತ ಇರಬೇಕು. ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಇದೆ. ಕೆನಡಾದಲ್ಲಿ UK ಅಲ್ಲಿ NHS ಅಂತಿದೆ, ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಅಂತ. ಅಲ್ಲಿ ಏನಂದರೆ ಒಬ್ಬ ವ್ಯಕ್ತಿಗೆ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸಸ್ ಸಿಗುತ್ತೆ. ಅಲ್ಲಿನೂ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ, 18% 20% ಟ್ಯಾಕ್ಸ್ ಕಟ್ತಾರೆ. ನಮ್ಮ ದೇಶದಲ್ಲಿ ಶಿಕ್ಷಣ ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ, SGST GST ಎಲ್ಲ ಟ್ಯಾಕ್ಸ್ ಕೊಟ್ಟರು ಸರ್ಕಾರ ದವಾಖಾನೆಗೆ ಹೋಗ್ಬಿಟ್ರೆ ಮಾತ್ರೆ ಇದ್ದರೆ ಡಾಕ್ಟ್ರ್ ಇರಲ್ಲ, ಡಾಕ್ಟ್ರ್ ಇದ್ದರೆ ನರ್ಸ್ ಇರಲ್ಲ, ನರ್ಸ್ ಇದ್ದರೆ ಎಲ್ಲ ಇದ್ರೂ ಡಾಕ್ಟ್ರು ಸರಿಯಾಗಿ ಡ್ಯೂಟಿಗೆ ಬರೋಲ್ಲ, ಅಥವಾ ಈ ಥರದನ್ನ, ಅಥವಾ ಡಾಕ್ಟ್ರ್ ಇರೋರೇ ಬೇರೆ ಹಾಸ್ಪಿಟಲ್ ಮಾಡ್ಕೊಳ್ಳೋಂಥದ್ದು ಇದೆಲ್ಲ ಆಗ್ತಾಯಿದೆ. ಇದು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಕಾರಣ ಏನಂದರೆ ಅವರಿಗೆ ಸಂಬಳ ಕೊಟ್ಟು ಲಕ್ಷ ಸಂಬಳ ಇರೋವಂಥದ್ದು. ಒಬ್ಬ ಡಾಕ್ಟರ್ಸ್ಗೆ ಇವತ್ತಿಗೆ 1.5 ಲಕ್ಷದಿಂದ 2 ಲಕ್ಷ ಸಂಬಳ ಇದೆ, ಆದರೂ ಮಾಡ್ತಾಯಿಲ್ಲ. ಹೆಲ್ತ್ ಕೇರ್ ಶುಡ್ ಬಿ ಎ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್. ಈಗ ಈ 5 ವರ್ಷಕ್ಕೊಂದ್ಸಲ 6 ವರ್ಷಕ್ಕೊಂದ್ಸಲ ಪ್ರೊಟೆಸ್ಟ್ ಆಗುವಂತ ಒಂದು ಸಂದರ್ಭ ಇತ್ತು ನಮ್ಮಲ್ಲಿ. ವೈದ್ಯರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ನಮಗೆ ಸಂಬಳ ಸಾಕಾಗಲ್ಲ ಅಂತ. ಈಗ ನೀವು ನೋಡಿದ್ರೆ ಹೇಳ್ತಾ ಇದ್ರಿ ಸರ್ಕಾರ ಸಂಬಳ ಚೆನ್ನಾಗಿ ಕೊಡ್ತಾ ಇದೆ ಅಂತೇಳಿ. ಹೌದು, ಅಂದ್ರೆ ಡಾಕ್ಟರ್ ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಸಂಬಳವನ್ನ ಬಯಸುವ ಕಾರಣಕ್ಕೋಸ್ಕರ ಈ ಎಲ್ಲ ಪ್ರೊಟೆಸ್ಟ್ಗಳಾಗ್ತದ ಅಂತ. ಇಲ್ಲ, ಅತಿ ಹೆಚ್ಚಿನ ಸಂಬಳ ಬಯಸೋದ್ರಲ್ಲಿ ತಪ್ಪಿಲ್ಲ. ಸಂಬಳ ಅವ್ರಿಗೆ 2 ಲಕ್ಷ 2.5 ಲಕ್ಷ ಸಂಬಳ ಇದ್ರೆ ಸಾಲಲ್ವಾ ಸರ್? 10,000 15,000ಕ್ಕೆ ಜನ ಜೀವನ ಮಾಡ್ತಾರೆ, ಇಡೀ ಸಂಸಾರ ಕಟ್ಕೊಂಡು ಸಾಕ್ತಾರೆ. ಇವ್ರು 10,000, ಇವ್ರಿಗೆ 2 ಲಕ್ಷ 2.5 ಲಕ್ಷ ಸಂಬಳ ಇದ್ರೂ ಇವ್ರು ಲಂಚಕ್ಕೆ ಕೈ ಅಡ್ಡುವಂಥ ಸ್ಥಿತಿಯಲ್ಲಿದ್ದಾರೆ. ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಬೇಕಾದ್ರೆ, ಅಥವಾ THO ಆಗಬೇಕಾದ್ರೆ, ಅಥವಾ DTO ಆಗಬೇಕಾದ್ರೆ, DLO ಆಗಬೇಕಾದ್ರೆ ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಕನಿಷ್ಠ 30 ಲಕ್ಷ ಕೊಡಬೇಕು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿರೋದ್ರಿಂದ, ಒಬ್ಬ ಪೊಲಿಟಿಷಿಯನ್ ಆಗಿರೋದ್ರಿಂದ, ಒಬ್ಬ ಡಾಕ್ಟರ್ ಆಗಿರೋದ್ರಿಂದ ನಮ್ಮ ಹತ್ರನೇ ಬಂದಿದ್ದಾರೆ. ನನಗೆ ಯಾಕೆ ಇದು ಮಾಹಿತಿ ಗೊತ್ತಂದರೆ, ನನಗೆ ಒಬ್ಬರು ಮೆಡಿಕಲ್ ಸೂಪರ್ಡೆಂಟ್ ಮಾಡಿಸಿ ಸರ್ ನನ್ನನ್ನು ಅಂತ, ನಾನು ಪೊಲಿಟಿಕಲಿ ಪರಿಚಯ ಇರೋದ್ರಿಂದ ಯಾರಿಗೋ ಪರಿಚಯ ಮಾಡಿಸ್ತಾನಂತ ನನ್ನ ಹತ್ರ ದುಡ್ಡು 25 ಲಕ್ಷ ತೊಗೊಂಡು ನನ್ನ ಕಾರಲ್ಲೇ ಬಂದಿದ್ರು. ನಾನು ಕೇಳಿದೆ ಏನಕ್ಕೆ ಬಂದಿದ್ದೀರಾ ಅಂತ. ಅವ್ರು ಯಾರ್ದೋ ಒಂದು ರೆಕಮೆಂಡೇಷನ್ ಲೆಟರ್ ಬೇರೆ ತಂದಿದ್ರು ನನಗೆ. ನಾನು ಹೇಳಿದೆ ಇಂಥ ಕೆಲಸ ಮಾಡೋದೇ ಇಲ್ಲ, ಇದು ಒಂಥರ ಪಿಂಪ್ ಕೆಲಸ, ಇದು ತಲೆಡಿಕ್ ಥರ ಕೆಲಸ, ನಾನಂಥ ನೀಚ್ ಕೆಲಸ ಮಾಡೋದಿಲ್ಲ. ನಿಮಗೆ ಯೋಗ್ಯತೆ ಇದ್ದರೆ ನಿಮ್ಮ ಯೋಗ್ಯತೆ ಅನುಸಾರವಾಗಿ ನೀವು ಅಪ್ಲೈ ಮಾಡಿ, ಅಥವಾ ನಿಮ್ಗೇನು ಸಿಗುತ್ತೆ ಅಂತ. ಕಾರಣ ಹೇಳ್ತಾರೋದು ಇಲ್ಲ, ಇದು ಪಾರ್ಟ್ ಆಫ್ ದಿ ಸಿಸ್ಟಮು, ನೀನು ಯಾವ ಲೋಕದಲ್ಲಿದೆಯಾ, ಯಾವ ಸೀಮೆಯಲ್ಲಿದೆಯಾ ಅಂತ ಕೇಳ್ತಾರೆ ನಾನು ಹೇಳ್ತಾರಂಥದ್ದು ಏನಂದರೆ, ಸಿಸ್ಟಮೇ ಇಲ್ಲ. ಸಿಸ್ಟಮ್ ಅಂದರೆ ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ 35ರಿಂದ 40 ಲಕ್ಷ ಲಂಚ ಕೊಟ್ಟು ಬರ್ತಾನಂದರೆ ಇನ್ನೇನು ಸಮಾಜ ಏನು ಉದ್ಧಾರ ಮಾಡ್ತಾನೆ ಸರ್? ಅವನು ಯಾವ ಸೀಮೆ ಉದ್ಧಾರ ಮಾಡ್ತಾನೆ? 40 ಲಕ್ಷ ಕೊಟ್ಟರೆ ಅದ್ರ ಡಬಲ್ಲೇ ಅಲ್ವಾ ಇನ್ವೆಸ್ಟ್ಮೆಂಟು. 40 ಲಕ್ಷಕ್ಕೆ 80 ಲಕ್ಷನೋ 1 ಕೋಟಿನೋ ಲೂಟಿ ಮಾಡೋಕ್ಕೆ ಬರ್ತಾನೆ. ಹಾಗಾಗಿ ಆರೋಗ್ಯ ಕ್ಷೇತ್ರ, ಈ ಆಸ್ಪತ್ರೆಗಳಲ್ಲಿ ಎಲ್ಲಿರುತ್ತೆ, ಮೆಡಿಸಿನ್ ಎಲ್ಲಿರುತ್ತೆ? ಈಗ ಎಕ್ಸಾಂಪಲ್ ಆಗಿ ನಾನು ಒಬ್ಬ ಡಾಕ್ಟರ್ ಆಗಿ ನನ್ನ ಹತ್ರ ಸುಮಾರು ಜನ, ಒಂದು 3,500-4 ಸಾವಿರ ಜನ, ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ಇದಕ್ಕೋಸ್ಕರ ವಿಸ್ಟ್ ಬ್ಲೋವರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಯಾರಾದರೂ ಡಾಕ್ಟರ್ಸ್ಗೆ ತೊಂದರೆ ಆದಾಗ, ಇವಾಗ ನಿಮ್ಗೆ ಗೊತ್ತಿದೆ KPMA ಅಂತ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಒಂದಿದೆ. ನಮ್ಮ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆಗಿರುವಾಗ ಇಡೀ ದೇಶದಲ್ಲೇ ಒಂದೇ ಅಥಾರಿಟಿ ಇರುವಂಥದ್ದು, ಈ ಥರ KPMA ಅಂತ ಮಾಡಿರೋಂಥ ದೇಶದಲ್ಲಿ ರಾಜ್ಯ ಯಾವುದಾದ್ರೂ ಇದು ಒಂದೇ ರಾಜ್ಯ ಇರುವಂಥದ್ದು, ಬೇರೆ ರಾಜ್ಯದಲ್ಲಿ ಎಲ್ಲೂ ಮಾಡಿಲ್ಲ. ಕಾರಣ ಡಾಕ್ಟರ್ಸ್ಗೆ ಅಕೌಂಟಬಿಲಿಟಿ ಇರಬೇಕು. ಈ ರಾಜ್ಯದಲ್ಲಿ ಎಷ್ಟು ಕ್ಲಿನಿಕ್ಸ್ ಇದ್ದಾವೆ, ಎಷ್ಟು ನರ್ಸಿಂಗ್ ಹೋಮ್ಸ್ ಇದ್ದಾವೆ, ಎಷ್ಟು ಪಾಲಿಕ್ಲಿನಿಕ್ಸ್ ಇದ್ದಾವೆ ಗೊತ್ತಿರಬೇಕು, ಎಷ್ಟು ಡಯಾಗ್ನೋಸ್ಟಿಕ್ಸ್ ಇದ್ದಾವೆ. ಈಗ ಡಾಕ್ಟರ್ ಹೆಬ್ಬಿ ಕ್ಲಿನಿಕ್ ಅಪ್ಪ, ಸುನೀಲ್ ಕುಮಾರ್ ಹೆಬ್ಬಿ ಏನಾದರೂ ತಪ್ಪು ಮಾಡಿದರೆ ಅಕೌಂಟಬಿಲಿಟಿ ಬೇಕಲ್ಲ. ಯಾರು ಎಲ್ಲಿ, ಅವ್ರ ಕ್ವಾಲಿಫಿಕೇಷನ್ ಏನು ಇದೆಯಾ ಬೇಕಲ್ವಾ? ಈಗೇನೋ ಅವ್ರಿಗೇನೋ ಆಯಿತು ಇನ್ಸಿಡೆಂಟ್, ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಡಾಟಾ ಇರಲಿ, ಕಂಟ್ರೋಲಲ್ಲಿರಲಿ ಅಂತ ಮಾಡಿದರು. ಆದರೆ ದುರಾದೃಷ್ಟ ಕಂಟ್ರೋಲಲ್ಲಿ ಇರಲಿ, ಸರ್ಕಾರ ಕಂಟ್ರೋಲಲ್ಲಿ ಇರಲೇಬೇಕಲ್ಲ. ಎಲ್ಲರೂ ಸಿಸ್ಟಮ್, ನಾವು ಪಾರ್ಟ್ ಆಫ್ ದಿ ಲೈಫ್ ಅಲ್ವಾ, ಸರ್ಕಾರದ ಭಾಗ. ಆದರೆ ಏನು ಮಾಡ್ತಾರೆ, ಈ KPMA ಅಂತ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟು, KPMA ಲೈಸೆನ್ಸು MBBS ಆಗಿರಲಿ, BAMS ಆಗಿರಲಿ, BHMS ಆಗಿರಲಿ, BUMS ಆಗಿರಲಿ, ಅಥವಾ BSMS ಆಗಿರಲಿ, ಇವೆಲ್ಲ ಕ್ವಾಲಿಫೈಡ್ ರಾಜ್ಯಗೊಂದು ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದುಕೊಂಡ್ರೆ ಇವೆಲ್ಲ ಡಿಗ್ರಿ. ಈ ಡಿಗ್ರಿ ಇದ್ರೂ ಒಬ್ಬ ಡಾಕ್ಟರ್ ಕ್ಲಿನಿಕ್ ಓಪನ್ ಮಾಡ್ಬೇಕಂದ್ರೆ ಈ KPMAಗೆ ಇವೆಲ್ಲ ಸರ್ಟಿಫಿಕೇಟ್ಸು, ಒಂದು ರೆಂಟಲ್ ಅಗ್ರಿಮೆಂಟು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಸರ್ಟಿಫಿಕೇಟು, ಫೈರ್ ಡಿಪಾರ್ಟ್ಮೆಂಟ್ NOC, ಅವ್ರದ್ದು ಕ್ಲಿನಿಕ್ ಮ್ಯಾಪು, ಇದೆಲ್ಲ ಕೊಟ್ಟು KPMAಗೆ ಅಪ್ಲೈ ಮಾಡಬೇಕು. ಆನ್ಲೈನಲ್ಲಿ KPMA ಪೋರ್ಟಲಲ್ಲಿ ಅಪ್ಲೈ ಮಾಡಿದ ತಕ್ಷಣ ಇದಕ್ಕೆ THO ಅಂತ ಬರ್ತಾರೆ, ಡಿಸ್ಟಿಕ್ THO ತಾಲೂಕು ಹೆಲ್ತ್ ಆಫೀಸರ್, DAO ಅಂತ ಬರ್ತಾರೆ, ಡಿಸ್ಟಿಕ್ ಆಯುಷ್ ಆಫೀಸರ್. ಇವರಿಬ್ಬರು ಚೆಕ್ ಮಾಡಬೇಕು ಇವೆಲ್ಲ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಸುಳ್ಳಾಗಿದೆಯಾ ಅಂತ. ಸರಿಯಾಗಿದ್ದರೆ ಅದಕ್ಕೆ ಕೊಡಬೇಕು. ಆನ್ಲೈನಲ್ಲೇ ಮಾಡೋವಂಥದ್ದು, ಆನ್ಲೈನಲ್ಲೇ ಮಾಡಿದ್ದಾರೆ ಇವರು. ಆನ್ಲೈನಲ್ಲಿ ಇದ್ರೂ ಈಗ ಫಿಸಿಕಲ್ ವೆರಿಫಿಕೇಷನ್ಸ್ಗೆ, ಇನ್ಸ್ಪೆಕ್ಷನ್ಗೆ ಅಂತ ಬರ್ತಾರೆ, ಬಂದಾಗ ಲಂಚ ಕೇಳ್ತಾರೆ. ಆನ್ಲೈನಲ್ಲಿ ಇದ್ರೂ 20,000 30,000 ಒಂದು ಕ್ಲಿನಿಕ್ಕಿಗೆ ಸರ್, ಜಸ್ಟು ಚಿಕ್ಕ ಕ್ಲಿನಿಕ್ಕು
10/20 ಕ್ಲಿನಿಕ್ಕಿಗೆ 25,000 ಬರೀ ಒಬ್ಬಂದಿದ್ದು. DAOಗೆ 10,000 ಆದರೆ ಇನ್ನು ಯಾವುದೋ THOಗೆ 20,000, ಇನ್ನು DHOಗೆ 20,000. ಒಂದು ಚಿಕ್ಕ ಕ್ಲಿನಿಕ್ ಓಪನ್ ಮಾಡ್ಬೇಕಾದ್ರೆ 50,000 ಕೊಡ್ಬೇಕು. ಯಾರು ಕ್ವಾಲಿಫೈಡ್ ಆಗಿರೋಂಥ ಡಾಕ್ಟ್ರೆಲ್ಲ ಲಂಚ ಕೊಡಬೇಕು. ಆಯಿತು, ಡಾಕ್ಟ್ರ್ ಯಾಕೆ ಕೊಡ್ಬೇಕು? ಅವನು ಡಾಕ್ಟ್ರ್ ತಪ್ಪಿದೆಯಾ, ಏನಾದರೂ ಮೋಸ ಮಾಡ್ತಾನೆ? ಇಲ್ಲ. ನಕಲಿ ಡಾಕ್ಟ್ರಿಗೆ ಅದು ಯಾವುದೂ ಇಲ್ವಾ? ಅವ್ನು ಯಾವ ಲೈಸೆನ್ಸ್ ಮಾಡಬೇಕಾಗಿಲ್ಲ. ಇವನು 50,000 ಕೊಡೋದಿಲ್ಲ, ಅವ್ನು 1,00,000 ಕೊಟ್ಬಿಡ್ತಾನೆ. ಈಗ ನಮಗೆ ಡಾಕ್ಟ್ರುಗಳು ಈಗ ಒಂದು ನೀವು ಹಾಸ್ಪಿಟ್ಲ್ ಹೇಳಿದ್ರಿ ಚೆಕಿಂಗ್ ಸಂಬಂಧಪಟ್ಟ, ಈಗ ನಾವು ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಆಕ್ಸಿಡೆಂಟ್ ಅಂತ ತುರ್ತು ಸಂದರ್ಭಗಳಲ್ಲಿ ಬೇರೆ, ಬಟ್ ಬೇರೆ ಸಂದರ್ಭಗಳಲ್ಲಿ ಹಾಸ್ಪಿಟ್ಲಿಗೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಾಗ ಇವರು ಅನಾವಶ್ಯಕವಾಗಿ ಇಂಥ ಟೆಸ್ಟ್ ಅನ್ನ ಮಾಡಿಸ್ತಾ ಇದ್ದಾರೆ, ಇವ್ರು ನಮ್ಮ ಹತ್ರ ದುಡ್ಡು ಬಿಕ್ತಾ ಇದ್ದಾರೆ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ಒಬ್ಬ ಕಾಮನ್ ಪೇಷಂಟ್ಗೆ ಅಂತ? ಇಲ್ಲ, ಗೊತ್ತಾಗಲ್ಲ. ತುಂಬ ಕಷ್ಟ, ಅದು ಈಸಿ ಟಾಸ್ಕ್ ಏನಲ್ಲ. ಬಟ್ ನೆಸೆಸಿಟಿ ಇದೆಯಾ ಅಂತ. ಅದಕ್ಕಾಗಿಯೇ ಎಲ್ಲರೂ ಫ್ಯಾಮಿಲಿ ಡಾಕ್ಟರ್ ಅನ್ನೋದು ಇಂಪಾರ್ಟೆಂಟ್. ಅವ್ರ ಫ್ಯಾಮಿಲಿ ಡಾಕ್ಟರ್ ಆಗಿದ್ದರೆ ಅವ್ರ ತಂದೆಗೆ ಏನು ಕಾಯಿಲೆ ಇತ್ತು, ತಾಯಿಗೇನಿತ್ತು, ತಾಯಿಯಿಂದ ಮಗುಗೇನು ಬಂತ ಗೊತ್ತಾಗುತ್ತೆ. ಹೆಲ್ತ್ ಹಿಸ್ಟ್ರಿ ಇರುತ್ತೆ. ಈ ಹೆಲ್ತ್ ಹಿಸ್ಟ್ರಿ ಇಲ್ಲ ಅಥವಾ ಡಾಕ್ಟರ್ ಬಗ್ಗೆ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲರೂ ಇವತ್ತೊಂದು ಬೆಳಗ್ಗೆ ಒಬ್ಬ ಡಾಕ್ಟ್ರು, ಮಧ್ಯಾಹ್ನಕ್ಕೊಬ್ಬನು, ಸಾಯಂಕಾಲ ಒಬ್ಬನಿಗೆ ಹೋಗ್ತಾ ಇದ್ದರೆ ಯಾವ ಡಾಕ್ಟ್ರ್ ಬಗ್ಗೆ ಟ್ರಸ್ಟು ಇರಲ್ಲ, ನಿಮಗೂ ಆ ಡಾಕ್ಟ್ರ್ ಬಗ್ಗೆ ಟ್ರಸ್ಟ್ ಇರಲ್ಲ. ಒಬ್ಬ ಫ್ಯಾಮಿಲಿ ಡಾಕ್ಟ್ರನ್ನ, ಒಬ್ಬ ಹಿತೈಷಿ ಡಾಕ್ಟ್ರನ್ನ ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲದಿದ್ರೆ ಅನ್ನೆಸೆಸರಿಯಾಗಿ ಮಾಡಿಸಲ್ಲ. ನಾವೆಲ್ಲ ಮಾಡ್ತಾ ಇದ್ದೀವಿ, ಎಲ್ಲರೂ ಹೋಗ್ತಾರಂಥದ್ದು ಗೊತ್ತು ಅಂದರೆ ಎಲ್ಲರೂ ಅಪರಿಚಿತರಾಗ್ಬಿಟ್ಟಿದ್ದೀವಿ. ಮೊದಲೆಲ್ಲ ಫ್ಯಾಮಿಲಿ ಡಾಕ್ಟರ್ ಕಾನ್ಸೆಪ್ಟೇ ಇತ್ತು. ಇಡೀ ಫ್ಯಾಮಿಲಿ ಅವ್ರ ತಂದೆಗೆ ಏನಿತ್ತು ಅದೆಲ್ಲ ಹಿಸ್ಟ್ರಿ ಗೊತ್ತಾಗ್ತಾ ಇದ್ದು, ಯಾವ ಹಿಸ್ಟ್ರಿನೇ ಇಲ್ಲ. ಹೀಗಾಗಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನೆಸೆಸಿಟಿ ಇದೆ. ಈಗ ಆಲ್ಮೋಸ್ಟ್ ಏನಾಗ್ಬಿಟ್ಟಿದೆ ಅಂದರೆ ನೆಸೆಸಿಟಿ, ನನ್ನ ಹಾಸ್ಪಿಟ್ಲ್ ನಾನೇ ರನ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಹೊಸ ಕ್ಲಿನಿಕ್, ಹೊಸ ಹಾಸ್ಪಿಟ್ಲ್ ಬಂದರೆ ಅಲ್ಲಿಗೆ ಹೋಗ್ತೀವಿ ನಾವು. ಹೌದು, ಇವ್ರು ಯಾರು ಹಿಂಗೆ ಆ ಡಾಕ್ಟ್ರ್ ಹತ್ರ ಹೋಗಿ ಬರೋಣ ನಡೀರಿ ಅಂತ. ಅಂದರೆ ಪೇಷಂಟು ಪರ್ಮನೆಂಟಾಗಿ ಡಾಕ್ಟರ್ ಅಂತಿಲ್ಲ, ಡಾಕ್ಟ್ರಿಗೂ ಪರ್ಮನೆಂಟ್ ಪೇಷಂಟ್ಸು ಇಲ್ಲ. ಯಾವುದು ಓಪನ್ ಇರುತ್ತೋ ಕ್ಲಿನಿಕ್ ಅಲ್ಲಿಗೆ ಹೋಗ್ತಾರೆ, ನೋಡ್ತಾರೆ, ಬರ್ತಾರೆ. ಇದು ಆಗ್ತಾರಂಥದ್ದು. ಈಗ ನೀವು ಸರ್ಕಾರಿ ಹಾಸ್ಪಿಟ್ಲ್ ಬಗ್ಗೆನೂ ಮಾತಾಡಿದೆ. ಈಗ ಇತ್ತೀಚೆಗೆ ಒಂದು ದೊಡ್ಡ ವಿವಾದ ಆಯಿತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರವನ್ನ ಮುಚ್ಚಿದ್ದಾರೆ ಅಂತ ಹೇಳಿ ಸರ್ಕಾರ ಏನು ಜಸ್ಟಿಫಿಕೇಶನ್ ಕೊಡ್ತು ಅಂತ ಹೇಳಿದ್ರೆ, ನಾವೇ ಫ್ರೀ ಆಗಿ ಮೆಡಿಸಿನ್ ಕೊಡ್ತಾ ಇರೋದ್ರಿಂದಾಗಿ ನಮಗೆ ಜನೌಷಧಿ ಏನಕ್ಕೆ ಅಂತೇಳಿ. ಬಟ್ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಕಡೆಯವರು ಆಸ್ ಎ ಪೊಲಿಟಿಕಲ್ ಸೊ ಅವ್ರು ಏನ್ ಹೇಳ್ತಿದ್ದಾರೆ, ನಾವು ಫ್ರೀ ಮೆಡಿಸಿನ್ ಕೊಡ್ತಾ ಇದೀವಿ, ನೀವು ಅಲ್ಲಿ ಕೊಡಿ ಅಂತೇಳಿ. ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ಕಾರಿ ಅವಶ್ಯಕತೆ ಇದೆಯಾ? ಈಗ ಸೆಂಟ್ರಲ್ ಗೌರ್ಮೆಂಟು ಮೋದಿ ಅವ್ರದ್ದು ಕನಸಿನ ಯೋಜನೆ ಜನೌಷಧಿ ಅಂತ ಮಾಡಿದರು. ಎಲ್ಲ ಕಡೆನೇ ಇದೆ ಸಾಕಷ್ಟು. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇದೆ, ಹೊರಗಡೆನೂ ಇದೆ. ಅವ್ರು ಮುಚ್ಚಿರೋಂಥದ್ದು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂಥದ್ದು ಮಾತ್ರ ಮುಚ್ಚಿ ಅಂತ ಹೇಳಿರೋಂಥದ್ದು. ಅವ್ರು ಏನು ಹೇಳ್ತಾರೆ ಅಂಥದ್ದು, ಕಡಿಮೆ ಕಾಸ್ಟಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದವ್ರು ಕೊಡ್ತಾಯಿದ್ರು, ಅದಕ್ಕೆ ಇವರು ಸ್ಟಾಪ್ ಮಾಡಿಬಿಟ್ಟು ಜನರಿಗೆ ಅನಾನುಕೂಲ ಮಾಡ್ತಾಯಿದ್ರು ಅಂತ BJP ಅವರು ಹೇಳ್ತಾರಂಥದ್ದು. ಆದರೆ ಕಾಂಗ್ರೆಸ್ದವ್ರು ಹೇಳ್ತಾರಂಥದ್ದು ಏನಂದರೆ, ಜನೌಷಧಿ ಮಳಿಗೆನೇ ಬೇಡ, ಜನೌಷಧಿ ಮಳಿಗೆ ಇಟ್ಕೊಂಡ್ಬಿಟ್ಟು ಕಡಿಮೆ ಕಾಸ್ಟಲ್ಲಿ ಯಾಕೆ ನಾವು ಫ್ರೀಯಾಗೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾರಂಥದ್ದು. ಬಟ್ ವಾಸ್ತವದಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರಾ, ಜನೌಷಧಿ ಇಲ್ಲದೇ ಇದ್ರು ಅಂತ ಚೆಕ್ ಮಾಡಬೇಕಾಗಿದ್ದು, ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ನಿಜವಾಗಲೂ ಕಾನೂನು ಇರುವಂಥದ್ದೇ. ಪ್ರತಿಯೊಬ್ಬ ವ್ಯಕ್ತಿಗೂ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ನು, ಫ್ರೀ ಮೆಡಿಸಿನ್ಸು, ಫ್ರೀ ಬ್ಲಡ್ ಟೆಸ್ಟು, ಫ್ರೀ ಸರ್ಜರಿ ಮಾಡಿಸ್ಬೇಕಾದ್ರೆ ಸರ್ಕಾರದ ಆದ್ಯ ಕರ್ತವ್ಯ. ಈಗ BJP ಅವರು ಅಟ್ಲೀಸ್ಟು ಆ ಜನೌಷಧಿಗಳು ಇರಲಿ ಅಂತ ಹೋರಾಟ ಮಾಡಿ ಫ್ರೀಯಾಗೇ ಮಾಡ್ಬೋದಾಗಿತ್ತಲ್ಲ. ಸೆಂಟ್ರಲ್ ಗೌರ್ಮೆಂಟು ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು 50-50 ಮಾಡ್ಕೊಂಡು ಸರ್ಕಾರದ ಫಂಡ್ಸನ್ನು ಮಾಡ್ಬೋದು, ರನ್ ಮಾಡ್ಬೋದಾಗಿತ್ತು. ಇಲ್ಲವೇ ಇಲ್ಲ. ಈ ಎರಡೂ ರಾಜಕಾರಣಿಗಳು, BJP ಅವರಾಗಲಿ ಕಾಂಗ್ರೆಸ್ ಅವರಾಗಲಿ, ಇಬ್ಬರು ಸುಮ್ಮನೆ ಬೀದಿಯಲ್ಲಿ ಹಾದಿಯಲ್ಲಿ ರಂಪ ಮಾಡ್ಕೊಂಡು ಜನರಿಗೆ ಅಥವಾ ಮಂಗನ ಮಾಡೋದಕ್ಕಿರುವಂಥದ್ದು ಇಬ್ಬರು ಇರುವಂಥದ್ದು. ಈ JCB ಪಾರ್ಟಿಗಳಿದೆಲ್ಲ, JDS, ಕಾಂಗ್ರೆಸ್ಸು, BJP, ಯಾವ ಸರ್ಕಾರ ಬಂದರೂ ಅಷ್ಟೇ ಇವ್ರಿಗೆ ಸುಮ್ಮನೆ ಅವ್ರೇನೋ ಒಂದು ಮಾಡ್ತಾರೆ ಅಂದರೆ ಇವ್ರು ವಿರೋಧಿಸೋದು ಅಷ್ಟೇ ಕೆಲಸ. ವಿರೋಧ ಪಕ್ಷ ಆಗಿರೋಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಆಗಿ ಜನಕ್ಕೆ ಅನುಕೂಲ ಏನಾಗುತ್ತೆ ಅನ್ನೋಂಥದ್ದು ಮಾಡಬೇಕಾಗಿದೆ. ಅದನ್ನು ಮಾಡ್ತಾ ಇಲ್ಲ. ದುರಾದೃಷ್ಟ. ಮತ್ತು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇನ್ನೂ ಈಗ ತಮಿಳುನಾಡಲ್ಲಿದೆ, ಕೇರಳದಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಮೆಡಿಸಿನ್ ಸಿಗುತ್ತೆ. ಒಂದೇ ಸಿಂಗಲ್ ಮಾತ್ರೆ ತಮಿಳುನಾಡಲ್ಲಿ ಹೊರಗಡೆ ಬರೆದು ಕೊಡೋದೇ ಇಲ್ಲ. ಬರೆದು ಕೊಟ್ಟರೆ ಅಫೆನ್ಸ್ ಇದೆ. ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೊರಗಡೆ ಮೆಡಿಕಲ್ಗೆ ಬರ್ಕೊಡೋಂಗಿಲ್ಲ. ಇಲ್ಲ, ತಮಿಳುನಾಡಲ್ಲಿ ಸರ್ಕಾರದ ಆದೇಶ ಇದೆ. ಇಲ್ಲಿನೂ ಹಾಗೇ ಇದೆ. ಇಲ್ಲಿನೂ ನಮ್ಮ ಉಪಲೋಕಾಯುಕ್ತರು B. ವೀರಪ್ಪ ಸರ್ ಹೇಳಿರೋಂಥದ್ದು, ಮೆಡಿಸಿನ್ಸ್ಗೆ ಇವ್ರು ಹೊರಗಡೆ ಬರೆದು ಕೊಡಬಾರ್ದು ಅಂತಲೇ ಒಂದು ಅಲೌನ್ಸ್ ಇರುತ್ತೆ. ಅಲ್ಲಿ ಮೆಡಿಸಿನ್ಸ್ನ ಹೊರಗಡೆಯಿಂದ ತರಿಸಿ ಕೊಡಬೇಕಾಗಿರೋಂಥದ್ದು. ಮೆಡಿಸಿನ್ ಪ್ರತಿ ತಿಂಗಳು ಅಂತ ಇಷ್ಟಿರುತ್ತೆ. ಅದನ್ನು ಅವ್ರು ಮೆಡಿಸಿನ್ ತರಿಸ್ತಾರೋ ಹಾಗೆ ಬಿಲ್ ಮಾಡ್ತಾರೋ ಗೊತ್ತಿಲ್ಲ. ಈ ಥರದ್ದು ಆಗ್ತದೆ, ದುರದೃಷ್ಟ. ಸರ್, ಈಗ ನೀವು ಸರ್ಕಾರಿ ಆಸ್ಪತ್ರೆ ಬಗ್ಗೆನೂ ನಾವು ಮಾತಾಡ್ತಿದ್ವಿ. ಈಗ ನಾವು ಒಂದು ಕಾಮನ್ ಸುದ್ದಿಯನ್ನು ಕೇಳ್ತಾ ಇದೀವಿ. ಏನು ಅಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗಳು ಫ್ರೀ ಟೈಮಲ್ಲಿ ಹೊರಗಡೆ ಕ್ಲಿನಿಕ್, ಎಕ್ಸಾಕ್ಟ್ ಆಸ್ಪತ್ರೆ ಎದುರುಗಡೆನೋ ಇಲ್ಲ ಪಕ್ಕದಲ್ಲೋ ಕ್ಲಿನಿಕ್ ಇಟ್ಕೋತಾರೆ. ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಪೇಷಂಟ್ಸ್ ಏನಿದ್ದಾರೆ, ಅವ್ರ ಪೇಷಂಟ್ಸು, ಅವರನ್ನು ನೋಡಕ್ ಬರುವಂತ ಪೇಷಂಟ್ಸು, ಅವರು ಸೀದಾ ಕ್ಲಿನಿಕ್ಗೆ ಹೋಗ್ತಾರೆ ಅಂತೇಳಿ. ಇದಕ್ಕೆಲ್ಲ ಕಾನೂನಿನಲ್ಲಿ ಅವಕಾಶ ಇದೆಯಾ ಸರ್? ಇಲ್ಲ, ಮಾಡಬೇಕು. ಕಾನೂನಲ್ಲಿ ಅವಕಾಶನೇ ಇಲ್ಲ. ಅದು ಕಾನೂನಲ್ಲಿ ಅವಕಾಶ ಇಲ್ದಿರೋದಕ್ಕೆ, ಕಾನೂನು ಈ ದೇಶದಲ್ಲಿ ಕಾನೂನು ಎಲ್ಲ ಇದೆ.
ಕಾನೂನಲ್ಲಿ ಎಲ್ಲ ಬರೆದ್ಬಿಟ್ಟಿದ್ದಾರೆ, ಇದಾಗಬೇಕು ಇದು ಇವ್ರಿಗೆ ಸಿಗಬೇಕು ಅವ್ರು ಸಿಗಬೇಕು ಅಂತಿದೆ. ಅದು ಅವಕಾಶ ಇದ್ರೂ ಈ ಕಾನೂನನ್ನ ಪ್ರಶ್ನೆ ಮಾಡೋರು ಯಾರಿಲ್ಲಲ್ಲ. ಈಗ ಸರ್ಕಾರಿ ಡಾಕ್ಟ್ರಿಗೆ ಅವ್ರಿಗೆ ಏನಂದರೆ ಇಲ್ಲಿ ಪೇಷಂಟ್ಸ್ ಬರ್ತಾರೆ, ಈ ಪೇಷಂಟ್ಸ್ಗೆ ನಮ್ಮ ಎದುರುಗಡೆ ನಮ್ಮ ಹಾಸ್ಪಿಟ್ಲಿದೆ ಬನ್ನಿ ಅಂತಾರೆ. ಅಂದರೆ ಸರ್ಕಾರ ಆಸ್ಪತ್ರೆಗಳನ್ನು ಸಾಯಿಸಿ ಪ್ರೈವೇಟ್ ಹಾಸ್ಪಿಟ್ಲ್ಗಳನ್ನ ಉದ್ಧಾರ ಮಾಡೋದಕ್ಕೋ ಬಿಸ್ನೆಸ್ ಮಾಡೋದಕ್ಕೋ ದಂಧೆ ಮಾಡೋದಕ್ಕೋ ಮಾಡ್ತಾರಂಥದ್ದು ಅಪರಾಧ. ಸರ್ಕಾರ ರೂಲ್ಸೇ ಇದೆ ಅದನ್ನು ರೂಲ್ಸ್ ಇಂಪ್ಲಿಮೆಂಟ್ ಮಾಡೋರು ಯಾರು? ಆರೋಗ್ಯ ಮಂತ್ರಿಗಳು ಮಾಡಬೇಕು, ಅಥವಾ ಆಯಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾಡಬೇಕು, ಅಲ್ಲಿರುವಂಥ ಜಿಲ್ಲಾ ದಂಡಾಧಿಕಾರಿ ಮಾಡಬೇಕು, ಅಥವಾ ತಹಶೀಲ್ದಾರ್ ಮಾಡಬೇಕು. ಇವ್ರು ಯಾರು ಮಾಡೋದೇ ಇಲ್ಲ. ಇವ್ರಿಗೆ ಯಾರಾದರೂ ಜವಾಬ್ದಾರಿ ಇದ್ದರೆ ಅಥವಾ ಕನ್ಸರ್ನ್ ಇದ್ದರೆ, ಸಮಾಜದ ಬಗ್ಗೆ ಘನತೆ ಗೌರವ ಇದ್ದರೆ, ಅಥವಾ ಸಂಬಳ ತೊಗೋತಾರಲ್ಲ ಎ ಸಿ ಕಾರಲ್ಲಿ ಹೋಗೋವಂಥದ್ದು, ಲಕ್ಷ ಸಂಬಳ ಬೇರೆ ಅವ್ರಿಗೆ, ಕೈಗೊಂದು ಆಳು, ಕಾಲಿಗೊಂದು ಆಳು, ಇವ್ರಿಗೇನು ಆಗೋದೇ ಇಲ್ವಾ ಅಂತ. ಜವಾಬ್ದಾರಿನೇ ಇಲ್ಲ, ಬೇಜವಾಬ್ದಾರಿ ಇರೋಂಥದ್ದಕ್ಕೆ ಹಿಂಗೆ ಆಗ್ತದೆ. ಮತ್ತು ಜನಕ್ಕೇನು ಜವಾಬ್ದಾರಿ ಇದೆ? ಜನ ಈಗ ಹುಚ್ಚಿನ ಮನದಲ್ಲಿ ಉಂಡವನೇ ಜನ ಅಂತ. ಈಗ ಇಲೆಕ್ಷನ್ ಟೈಮಲ್ಲಿ ಗಂಡಸರಿಗೆ ನಿಕ್ಕರು, ಹೆಂಗಸರಿಗೆ ಕುಕ್ಕರು ಕೊಟ್ಟು ಮಾಡಿದ ಮೇಲೆ ಜನ ತೊಗೊಂಡ್ಮೇಲೆ ಜನಕ್ಕೂ ಇಲ್ವೇ ಸ್ವಾಭಿಮಾನ ಇಲ್ಲ ಜನಕ್ಕೆ. ಬೇರೆ ಯಾವುದಕ್ಕೋ BJP ಪರವಾಗೋ ಕಾಂಗ್ರೆಸ್ ಪರವಾಗಿಯೋ ಒಂಥರ ಬಟ್ಟಂಗಿ ಥರ ಫೇಸ್ಬುಕ್ಕಲ್ಲೋ ಇದರಲ್ಲೋ ಟಿ ವಿಯಲ್ಲಿ ಬಂದು ಮಾತಾಡ್ತಾರೆ. ನಿಜವಾಗ್ಲೂ ನಮ್ಗೆ ಆಸ್ಪತ್ರೆ ಇಲ್ಲ, ಅವ್ನು ಯಾವನು MLA ಅಂತ ಕೇಳೋಕ್ಕಾಗಲ್ವಾ ಇವ್ರಿಗೆ? ಕೇಳೋದಿಲ್ಲ. ಅಥವಾ ಏನಾದರೂ ಆಫೀಸರ್ ಪ್ರಶ್ನೆ ಮಾಡ್ತಾನೆ, ಮಾಡೋದೇ ಇಲ್ಲ. ಈ ಜನಕ್ಕೆ ಏನಾಗಿದೆ ಅಂತ ಸರಿ ತಮ್ಮ ಅವಶ್ಯಕತೆಗೆ ಆದ್ರೂ ಅಟ್ಲೀಸ್ಟ್ ಪ್ರಶ್ನೆ ಮಾಡ್ಬೇಕಲ್ವಾ? ಪ್ರಶ್ನೆ ಮಾಡ್ದಿದ್ರೆ ಸರ್, ತಾಯಿ ಮಗು ಹತ್ರನೇ ಹಾಲು ಕುಡಿಸುವಂಥದ್ದು. ಜನಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಜನ ಪ್ರಶ್ನೆ ಮಾಡ್ತಾಯಿಲ್ಲ, ಅದಕ್ಕಾಗಿ ಭ್ರಷ್ಟ ಅಧಿಕಾರಿಗಳು ನಾವು ಮಾಡಿದ್ದೆ ಆಟ ಅಂತ ಮಾಡ್ತಾಯಿದ್ದಾರೆ. ಸರ್, ಈಗ ನೀವು ಮೆಡಿಕಲ್ ಮಾಫಿಯಾದ ವಿರುದ್ಧ ಹೋರಾಟ ಮಾಡ್ತಾ ಇದ್ರಿ. ಈಗ ಭಾರತದಲ್ಲಿ ನಾವು ನಮ್ಮ ಓವರ್ ಆಲ್ ನಮ್ಮ ಆನ್ಯುವಲ್ ಸ್ಪೆಂಡಿಂಗ್ ಅನ್ನು ಗಮನಿಸಿದ್ರೆ, ಈಗ ಪ್ರತಿ ಮನೆಗೆ ಈಗ ಮಗು ಅಂತಿದ್ರೆ ಒಂದು ಶಿಕ್ಷಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಆಗುತ್ತೆ. ಕರೆಕ್ಟ್. ಎರಡನೇದಾಗುವಂಥದ್ದೇ ಮೆಡಿಕಲ್. ಸೊ ಇದಕ್ಕೆಲ್ಲ ಹೇಗೆ ಕಡಿವಾಣ ಹಾಕೋದು ಹೇಗೆ ಅಂತೇಳಿ, ಮೆಡಿಕಲ್ ಒಂದು ದೊಡ್ಡ ಸ್ಪೆಂಡಿಂಗ್ ಆಗುತ್ತೆ. ಈಗ ಯಾವ್ದಾದ್ರು ಹಾಸ್ಪಿಟ್ಲ್ಗೆ ಹೋದ್ರೆ ಲಕ್ಷಗಟ್ಟಲೆ ಬಿಲ್ ಆಗುತ್ತೆ. ಉಳಿತಾಯ ಎಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಜೀವನ ಮತ್ತೆ 10 ವರ್ಷ ಹಿಂದಕ್ಕೆ ಹೋಗ್ಬಿಡುತ್ತೆ. ಸೊ ಇದಕ್ಕೆಲ್ಲ ಏನು ಪರಿಹಾರ ಏನು ಅಂತೇಳಿ? ಇಲ್ಲ, ಪರಿಹಾರ ಏನಂದರೆ ನಾವು ಟ್ಯಾಕ್ಸ್ ಕಟ್ತಾ ಇರೋದು, GST, SGST, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸು, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸು, ರೋಡ್ ಸೆಸ್ಸು ಎಲ್ಲ ಕಟ್ತಾ ಇದ್ದೀವಲ್ಲ. ಈ ಕಟ್ಟಿದ್ದ ಟ್ಯಾಕ್ಸನ್ನು ನಿಮ್ಗೆ ಗೊತ್ತಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಿನಿಮಮ್ 6% ಆಫ್ ಅವರ್ GDP ಸ್ಪೆಂಟ್ ಆನ್ ಹೆಲ್ತ್ ಕೇರ್. ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಡಬೇಕು. ನಾವು ಎಷ್ಟು ಬಂದರೆ ₹6 ಖರ್ಚು ಇಡಬೇಕಾಗಿರೋಂಥ ನಾವು 1.2%, ಅಂದರೆ ₹1 20 ಪೈಸೆನ ಮಾತ್ರ ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ವಿ. ಹಾಗಾಗಿ ಜನಕ್ಕೆ ಸರ್ವಿಸ್ ಎಲ್ಲಿ ಸಿಗುತ್ತೆ? ಅದರಲ್ಲಿ ಎಷ್ಟು ಸೋರಿಕೆ ಆಗುತ್ತೆ? ಅವತ್ತೇ ರಾಜೀವ್ ಗಾಂಧಿ ಅವರು ಹೇಳಿರೋಂಥದ್ದು, ₹1ದಲ್ಲಿ 40% ಕರಪ್ಷನ್, 60% ಕರಪ್ಷನ್, 40% ಮಾತ್ರ ಕೆಲಸ ಆಗುತ್ತೆ ಅಂತ. ಹಾಗಾಗಿ ಈ ಬುಕ್ಗಳಲ್ಲಿ ಕ್ರಿಶ್ಚಿಯನ್ ಲೆಕ್ಕ, ರಾಮನ್ ಲೆಕ್ಕ ತೋರಿಸಿ ಜನರಿಗೆ 3 ನಾಮ ಹಾಕ್ತಾ ಇದ್ದಾರೆ. ಎಲ್ಲ BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾರು ಬಂದರೂ ಜನಕ್ಕೆ ಯಾವುದೂ ಅನುಕೂಲ ಆಗ್ತಾನೆ ಇಲ್ಲ, ಆಗೋದು ಇಲ್ಲ. ಕಾರಣ ಜನ ಎಚ್ಚೆತ್ಕೋಬೇಕಾಗಿದೆಯಲ್ಲ, ಜನ ಎಚ್ಚೆತ್ಕೋತಾನೆ ಇಲ್ಲ. ಇದು ಪ್ರಾಬ್ಲಮ್ ಆಗ್ತಾರಂಥದ್ದು. ಸರ್, ಈಗ ಕಾರ್ಪೊರೇಟ್ ಯಾವುದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ, ನಮಗೀಗ ಒಂದು ಟ್ರೀಟ್ಮೆಂಟ್ ಬೇಕು. ಒಂದು ಗೌರ್ಮೆಂಟ್ ಪ್ರಿಸ್ಕ್ರೈಬ್ಡ್ ಪ್ರೈಸಸ್ ಅಂತ ಇರುತ್ತೆ, ಇಷ್ಟೇ ಮೊತ್ತದ ದರ ಫಿಕ್ಸ್ ಮಾಡಬೇಕು ಅಂತ. ನಮಗೆ ಹೆಂಗ್ ಗೊತ್ತಾಗುತ್ತೆ ಅದು? ಇಲ್ಲ, ಗೊತ್ತು ಮಾಡ್ಕೋಬೇಕಾಗಿರೋಂಥದ್ದು ಏನಂದರೆ, ಅವರು ಪ್ರೈಸ್ ಲಿಸ್ಟನ್ನು ಅವ್ರ ಹಾಸ್ಪಿಟ್ಲಲ್ಲಿ ಡಿಸ್ಪ್ಲೇ ಮಾಡಬೇಕು. ಯಾವುದಾದ್ರು ಮ್ಯಾಂಡೇಟರಿ ರೂಲ್ ಇದೆ. ಅದನ್ನು ಪ್ರೈಸ್ ಲಿಸ್ಟನ್ನು ಹಾಸ್ಪಿಟ್ಲಲ್ಲಿ ಮ್ಯಾಂಡೇಟರಿ ರೂಲ್ಸ್ ಅದನ್ನು ರೇಟ್ ಲಿಸ್ಟ್ ಅಂತಲೇ ಹಾಕಬೇಕಾಗಿರೋಂಥದ್ದು KPM ರೂಲ್ ಪ್ರಕಾರ ಇದೆ. ಅದನ್ನ ಹಾಕೋದೇ ಇಲ್ಲ, ಯಾರೂ ಕೇಳೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಕೇಳೋದಿಲ್ಲ. ಅಕಸ್ಮಾತ್ ಯಾರಾದರೂ ಈ DHO THO ಕೇಳಿದಾಗ ಯಾವನಾದರೂ ಕಂಪ್ಲೇಂಟ್ ಕೊಟ್ಟರೆ, ಆ ಕಂಪ್ಲೇಂಟ್ ಮೇಲೆ ಆ್ಯಕ್ಷನ್ ಮಾಡಲ್ಲ, ಅವನ ಹತ್ರ ಹೋಗಿ ಕಲೆಕ್ಷನ್ ಮಾಡ್ಕೊಂಡ್ಬರ್ತಾರೆ. ಸಾಕಷ್ಟು ಕಂಪ್ಲೇಂಟ್ಗಳನ್ನು ನಾನೇ ಕೊಟ್ಟಿದ್ದೀನಿ, DC ಕೋರ್ಟಿಗೆ ಬಂದಿದ್ದಾವೆ. ಭಾಳ ಜನ ಕಂಪ್ಲೇಂಟ್ ಕೊಟ್ಬಿಟ್ರೆ ನಕಲಿ ಡಾಕ್ಟ್ರ್ ಇದ್ರೂ ಅಲ್ಲಿ ಅಸಲಿ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡಿಸ್ಬಿಟ್ಟು ಅಸಲಿ ಅಂತ ತೋರಿಸಿದವರು ಸಾಕಷ್ಟು ಜನ THO DHOಗಳಿದ್ದಾರೆ. ಅದೇ ದುರಾದೃಷ್ಟ. ನಾವೇನಾಗ್ಬಿಟ್ಟಿದೆ, ನಾನು ಮೊನ್ನೆ ಲೋಕಾಯುಕ್ತ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ. ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ಬಿಟ್ರೆ ಇದು ಯಾವುದೋ ಬಕರಾ ಸಿಕ್ಬಿಡ್ತು ಅಂದ್ಬಿಟ್ಟು ಈ ಅಧಿಕಾರಿಗಳೇನೆ, ಒಬ್ಬರು ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಕತ್ತಲ್ಲಿರೋ ಚೈನ್ ಕೇಳಿದ್ರಂತೆ ಈ ಲೋಕಾಯುಕ್ತದವರು. ನನ್ನ ಹತ್ರ ಲೋಕಾಯುಕ್ತದವರು ಕೋಟ್ ಹಾಕೊಂಡ್ಬಂದಿದ್ರಂತೆ. ಒಬ್ರು ಯಾರೋ ಲೋಕಾಯುಕ್ತದವರು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ರಂತೆ. ಅದು ಮೇಡಮ್ ಹೇಳ್ತಾ ಇದ್ರು, ನನ್ನ ಹತ್ರ ಕೈಯಲ್ಲಿ ಬಳೆ ಅಥವಾ ಚೈನ್ ಏನಾದರೂ ಕೊಡ್ತೀರಾ ಅಂತ ಕೇಳಿದ್ರಂತೆ. ಲೋಕಾಯುಕ್ತದವರೇ ನಾನು ಓಪನ್ ಆಗಿ ಹೇಳ್ತಾರಂಥದ್ದು. ವಿಚಿತ್ರ ಆಗುತ್ತೆ. ಅಂದರೆ ಲೋಕಾಯುಕ್ತ ಆಫೀಸರ್, ನನ್ನ ಆಫೀಸರಾ ಅಥವಾ ಯಾರಾದ್ರೂ ಬ್ರೋಕರಾ ಅಂತ ಕೇಳಿದೆ. ಇಲ್ಲ ಲೋಕಾಯುಕ್ತ ಆಫೀಸರ್ ಅಂತ. ಅವ್ರು ಇರೋದೇ ಭ್ರಷ್ಟಾಚಾರ ಮಟ್ಟ ಹಾಕೋದಕ್ಕೆ. ನಿಮ್ಗೆ ಗೊತ್ತಿದೆಯಲ್ಲ, ಇವಾಗ ಯಾರೋ ಶ್ರೀನಾಥ್ ಜೋಶಿ ಅಂತ ಇನ್ನು ಯಾರ್ಯಾರೋ ಬಂದಿದ್ದಾರೆ. ಇವರೆಲ್ಲರೂ ಲೋಕಾಯುಕ್ತದಲ್ಲಿ IPS ಆಗಿರೋಂಥದ್ದು. ನಾನು ಕಂಪ್ಲೇಂಟ್ ಕೊಟ್ಟಾಗ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ಕಾನೂನುಬದ್ಧವಾಗಿ ಏನು ಬೇಕು ಮಾಡಿದ್ದಾರೆ. ಬಟ್ ಭ್ರಷ್ಟ ಅಂತ ಸಾಕಷ್ಟು ನೀವೇ ಮೀಡಿಯಾದವರು ಸಾಕಷ್ಟು ಸ್ಟೋರಿಗಳು ಮಾಡಿದ್ರಿ. ಅವ್ರು ಪ್ರತಿ ತಿಂಗಳು BDA BBMPಯಿಂದ 3 ಕೋಟಿ ಸುಲಿಗೆ ಮಾಡ್ತಾಯಿದ್ರಂತೆ. ಇವ್ರಿಗೇನು ಹೇಳೋರು ಕೇಳೋರು ಇಲ್ಲವೇ ಇಲ್ಲಲ್ಲ. ಮತ್ತೀಗ ಅವ್ರಿಗೆ ನೋಡಿ ಯಾರೋ ಹೇಳ್ತಾರೆ, ಅಬಕಾರಿ ಸಚಿವರು ಯಾರೋ ಅವ್ರ ಜೊತೆ ಶಾಮಿಲಿದ್ರು, ಅವ್ರೇನೋ ಮಾಡ್ತಾಯಿದ್ರು. ಅಂದರೆ ಇಡೀ ಕಂಪ್ಲೀಟ್ ಸೆಟಪ್ ಆಗಿರೋಂಥದ್ದು ಸರ್. ಇದು ಕಳ್ಳರ ಪ್ರಪಂಚ. ಇದು ಹುಚ್ಚಿನ ಮದುವೆಯಲ್ಲಿ ಉಂಡವನ ಜನ ಅಂತ. ನನಗೆ ಎಷ್ಟು ಸಿಗುತ್ತೋ ಅಷ್ಟು ಹೊಡ್ಕೊಂಡು ಹೋಗು. ಸರ್ಕಾರಿ ನೌಕರರು ಭಾಳಷ್ಟು ಜನ ಏನು ಮಾಡಿದ್ರೆ, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು.
ನಾನು ದುಡ್ಡೇ ಕೊಟ್ಟು ಬಂದಿದ್ದೀನಲ್ಲ, ನಾನು ಯಾವನು ಏನು ಮಾಡ್ಕೋತಾನೆ ಅನ್ನೋಂಥ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಮತ್ತು ಯಾರಾದ್ರೂ ನಮ್ಮಂಥವ್ರು ಹೋರಾಟಗಾರ ಪ್ರಶ್ನೆ ಮಾಡಿಬಿಟ್ರೆ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕ್ತೀನಿ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಸುಪಾರಿ ಕೊಡ್ತೀನಿ ನಮಗೆಲ್ಲ ಅಂತಾರೆ. ನಾವು ಹೇಳ್ತೀವಿ ನಾವೆಲ್ಲ ಬಿಟ್ಬಿಟ್ಟಿದ್ದೀವಿ. ಏನಕ್ಕೆ ಅಂದರೆ ನಿಮ್ಮಂಥ ನೀಚರೇ, ದುಷ್ಟರೇ, ಲಫಂಗ್ರೆ, ನಾಲಾಯಕರೇ ಇಷ್ಟು ಹಾರಾಡುವಾಗ ನ್ಯಾಯಯುತವಾಗಿ ಬದುಕಂತಾರೆ ನಮಗಿಲ್ವಾ ದಾರಿ? ಸಂವಿಧಾನ ನನಗೂ ಒಂದೇ, ನಮ್ಮ ಅಪ್ಪನಿಗೂ ಒಂದೇ ಅಲ್ವಾ? ಸಂವಿಧಾನ ಇರೋಂಥ ಸಂವಿಧಾನದ ಎಲ್ರಿಗೂ ಹಕ್ಕಿದೆ, ಪ್ರಶ್ನೆ ಮಾಡೋ ನಮಗೂ ಹಕ್ಕಿದೆ. ಹಾಗಾಗಿ ಕಳ್ಳರಿಗೆ ಅಷ್ಟು ತಾಕತ್ತಿರುವಾಗ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕಾಗೇ ಬದುಕ್ತಾರೆ ಅಂತವ್ರಿಗೆ ನಮ್ಗೆ ಗೊತ್ತಿಲ್ವಾ ಸರ್? ಅಂದರೆ ಜನ ಎಷ್ಟು ಭಯ ಹಾಕಿಸ್ತಾರೆ ಅಂದರೆ, ಹೀಗಿದೆ, ಹೋರಾಟ ಮಾಡಬೇಡ, ನಿನಗೆ ಈ ಥರದ್ದೆಲ್ಲ ಮಾತಾಡಬೇಡ, ಎಕ್ಸ್ಪೋಸ್ ಮಾಡಬೇಡ, ಒಬ್ಬ ಡಾಕ್ಟ್ರಾಗಿ ಬೇರೆ ಎಕ್ಸ್ಪೋಸ್ ಮಾಡಿದ್ರು. ರಿಟರ್ನ್ ಮಾಡಿದ್ದಾರೆ ಸರ್, ಯಾಕಂದರೆ ಮೆಡಿಕಲ್ ಮಾಫಿಯಾ ಅದು ದೊಡ್ಡ ಮಾಫಿಯಾ ನನಗೆ ಥ್ರೆಟ್ ಮಾಡಿದ್ದಾರೆ ಸರ್. ಮಗನೇ ನಿನಗೆ ಬಂದರೆ ಅಲ್ಲಿ ಕೊಪ್ಪಳದಲ್ಲಿ ಒಬ್ಬ ನಕಲಿ ಡಾಕ್ಟರ್ ಬಗ್ಗೆ ಹೋರಾಟ ಮಾಡ್ತಾರೆ, ಇವಾಗ ನಿನ್ನ ಕಾರ್ಗೆ ಬೆಂಕಿ ಹಾಕ್ತೀನಿ ಮಗನೇ, ನಿನ್ನ ಕಾಲು ಕಡಿತೀನಿ ಅಂತ ಹೇಳಿದರು. ನಾನು ಹೋಗಿ ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಅವ್ರು ಕರ್ಕೊಂಬಂದಮೇಲೆ ಮತ್ತೆ FIR ಮಾಡ್ತೀವಿ ಅಂದಮೇಲೆ ಅವ್ನು ತಪ್ಪಾಯಿತು, ಕಾಲು ಬಿದ್ದು ಎಲ್ಲ ಮಾಡಿದರು. ಇನ್ನೊಬ್ರು ಯಾರೋ ನೀನು ಮುಗಿಸ್ತೀವಿ, ನಾವು ಸುಪಾರಿ ಕೊಟ್ಟಿದ್ದೀವಂತೆ, ಯಾರೋ ಸರ್ಕಾರಿ ವೈದ್ಯಾಧಿಕಾರ ಸಂಘದವರು ಯಾರೋ ಒಬ್ಬರು ನಿಮಗೆ ಸುಪಾರಿ ಕೊಡ್ತೀವಿ, ನಿಮಗೆ ತುಂಬ ಜಾಸ್ತಿ ಆಗ್ಬಿಟ್ಟು ಸರ್ಕಾರಿ ವೈದ್ಯಾಧಿಕಾರಿ ಸಂಘದವರು ಯಾರೋ ಒಬ್ರು ಹೇಳ್ತಾ ಇದ್ದಾರಂತೆ, ಏನೋ ನೀವು ಭ್ರಷ್ಟಾಚಾರ ಪಾರ್ಟ್ ಆಫ್ ಗೌರ್ಮೆಂಟು. ನನಗೆ ಹೇಳಿದೆ, ನೋಡಿ ನಾವು ಕಾನೂನುಬದ್ಧವಾಗಿ ನ್ಯಾಯಯುತವಾಗಿರೋರಿಗೆ ನೀವು ಸುಪಾರಿ ಕೊಡ್ತೀವಿ, ಯಾವ ಸಮಾಜದಲ್ಲಿರ್ವಿ, ಅಫ್ಘಾನಿಸ್ತಾನದಲ್ಲಿದ್ದೀವ? ಏನಿಲ್ವಲ್ಲ. ಅಂದರೆ ಈ ಭಯ ಹಾಕಿಸುವಂಥದ್ದು ಅವ್ರಿಗೆ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಈಗ ನಕಲಿ ಡಾಕ್ಟರ್ ಬಗ್ಗೆ ಗುಲ್ಬರ್ಗದಲ್ಲಿ ನಕಲಿ ಡಾಕ್ಟರ್ ಸಂಘದ ಅಧ್ಯಕ್ಷನ ಒಬ್ಬನಿದ್ದಾನೆ, ನಕಲಿ ಡಾಕ್ಟರ್ ಸಂಘದ. ಈ ಗುಲ್ಬರ್ಗದಲ್ಲಿ ಶರಣ್ ಬಸಪ್ಪ ಕೋಟ್ಯಾಳ್ ಅಂತ ಒಬ್ರು DHO ಇದ್ದಾರೆ, ಆಮೇಲೆ DC ಒಬ್ಬರು ಮೇಡಮ್ ಇದ್ದಾರೆ. ಈಗೇನಂದರೆ ನಕಲಿ ಡಾಕ್ಟರ್ಸ್ ಎಲ್ಲ 200-300 ಜನ ಹೋಗಿ ಅಲ್ಲಿ ಕೇಳಿದ್ರಂತೆ, ಏನಂದರೆ ನಾವು ನಕಲಿ ಡಾಕ್ಟರು, ಪ್ರಥಮ ಚಿಕಿತ್ಸಕರು, ನಮಗೆ ಪರ್ಮಿಷನ್ ಕೊಡಿ, KPM ಲೈಸೆನ್ಸ್ ಕೊಡಿ ಅಂತ 200-300 ಜನ DC ಆಫೀಸ್ಗೆ ಹೋಗಿದ್ರಂತೆ. ಅವ್ರದ್ದು ಕ್ವಾಲಿಫಿಕೇಶನ್ ಏನು ಅಂದರೆ ಪ್ರಥಮ ಚಿಕಿತ್ಸೆ ಅಷ್ಟೇ. ಅಲ್ಲ, ಪ್ರಥಮ ಚಿಕಿತ್ಸೆನೂ ಕೊಡಕ್ಕೆ ಬರಲ್ಲ ಸರ್. SLC PUC ಓದಿರೋನು ಅಥವಾ ದನ ಕಾಯೋನು ಅಥವಾ ಡಾಕ್ಟರ್ ಹತ್ರ ಕಂಪೌಂಡರ್ ಆಗಿದ್ದವನು ಕಸ ಗುಡ್ಸೋಕ್ಕೆ ಕೆಲಸಕ್ಕೆ ಇಟ್ಕೊಂಡಿರುವಾಗ ಈಗ ನಾನೇನು ಟ್ರೀಟ್ಮೆಂಟ್ ಕೊಡ್ತೀನಿ ನೋಡ್ಬಿಟ್ಟು ಈಗ ನಿಮ್ಮ ಆಫೀಸಲ್ಲಿ ಕೆಲಸ ಕೊಡೋಕ್ಕಿದ್ದಾನೆ ಅವನು ರಿಪೋರ್ಟರ್ ಆಗ್ಬಿಡ್ತಾನೆ ಸರ್, ಅಥವಾ ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡ್ತಿರ್ತಾನೆ, ಕಸ ಗುಡ್ಸ್ತಾನೆ, ಅವ್ನು ಡಾಕ್ಟರ್ ಆಗೋಕ್ಕಾಗುತ್ತೆ ಸರ್? ಹಂಗೆ ಕೊಡೋಕ್ಕೆ ಆಗಲ್ಲ. ಅವ್ರು ಹೇಳ್ತಾರೋದು ಒಂದು ಒಳ್ಳೆಯ ವರ್ಡನ್ನು ಪ್ರಥಮ ಚಿಕಿತ್ಸಕರು ಅನ್ನೋದಂದರೆ, ಈ ಥರದ್ದು ಮಾಡಿದಾಗ ಏನಾಗುತ್ತೆ, DC ಆದಂಥವ್ರು ಅದು ಗಮನಕ್ಕೆ ತೊಗೊಂಬಂದು ಅಟ್ಲೀಸ್ಟ್ ಅವ್ರ ಮೇಲೆ ಅವ್ರು ಬಂದಿದ್ರಲ್ಲ ಎಲ್ಲರೂ ಸೇರಿ ಕಂಪ್ಲೇಂಟ್ ಮಾಡ್ಬೋದಾಗುತ್ತೆ. ಇಟ್ಸ್ ಕ್ರಿಮಿನಲ್ ಅಫೆನ್ಸು. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಪ್ರಕಾರ ಈ ನಕಲಿ ಡಾಕ್ಟರ್ ಮೇಲೆ ಕ್ರಿಮಿನಲ್ ಅಫೆನ್ಸ್, ಅದು ಜೈಲು ಶಿಕ್ಷೆ ಇದೆ. ನಾನು ಹೇಳ್ತಾ ಇರೋದಿಲ್ಲ, ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಸರ್ ಹೇಳಿರೋಂಥದ್ದನ್ನೇ ಇವ್ರ ಮೇಲೆ ಫಸ್ಟ್ ಒದ್ದು ಜೈಲಿಗೆ ಹಾಕಿ ಅವ್ರನ್ನಂತ ಹೇಳಿರೋಂಥದ್ದು. ಎಲ್ಲಿ ಮಾಡ್ತಾ ಇದೆ ಹೇಳಿ? ಎಲ್ಲರೂ ಏನಾದರೂ ಯಾವುದಾದ್ರೂ ನಾವು ಇದ್ರ ಬಗ್ಗೆ ವಿಚಾರ ಎತ್ಬಿಟ್ರೆ 10 ಸಾರಿ ಫೋನ್ ಮಾಡಿದ್ರೆ ಆಫೀಸರ್ ಫೋನೇ ಎತ್ತಲ್ಲ, ಇಲ್ಲ ಬ್ಲಾಕ್ ಮಾಡ್ತಾರೆ, ಇಲ್ಲಾಂದರೆ ನೋಟಿಸ್ ಕಳಿಸ್ತಾರೆ, ಹೆದರಿಸ್ತಾರೆ. ಈ ಥರದನ್ನ ಮಾನಹಾನಿ ಆಗಿದೆ. ಯಾವುದೋ ಈಗ ಪೊಲೀಸರು ಇರ್ತಾರೆ, ಪೊಲೀಸರ ಬಗ್ಗೆ ನಿಮ್ಗೆ ಗೊತ್ತೇ ಅಲ್ವಾ? ಪೊಲೀಸರು ನ್ಯಾಯಯುತವಾಗಿ ಬರ್ತಾರೆ, 70 ಲಕ್ಷ ಕೊಟ್ಟು KR ಪುರಂ ಇನ್ಸ್ಪೆಕ್ಟ್ರು ಬಾರು 11 ಗಂಟೆವರೆಗೆ ಇರಬೇಕಾಗದು, 12 ಗಂಟೆವರೆಗೆ ಓಪನ್ ಆಯ್ತು ಅನ್ನೋದಕ್ಕೆ 1 ಅವರ್ ಎಕ್ಸ್ಟ್ರಾ ಆಗಿದೆ ಅನ್ನೋದಕ್ಕೆ ಅವ್ನು ಸಸ್ಪೆಂಡ್ ಮಾಡಿದ್ರು. ಕಾನೂನು ಪ್ರಕಾರ ಅಪರಾಧ ಬಿಡಿ, ಆದರೆ 70 ಲಕ್ಷ ಕೊಟ್ಟು ಬಂದಿದ್ದ ಅನ್ನೋದಕ್ಕೆ ಆ ವ್ಯಕ್ತಿ ಕಾರ್ಡಿಯಾಕ್ ಅರೆಸ್ಟಿಂದ ಸತ್ತೇ ಹೋಗ್ಬಿಟ್ಟ ಅವನು. ಅಂದರೆ 70 ಲಕ್ಷ ಏನಕ್ಕೆ ಕೊಟ್ಟು ಬಂದಿದ್ದ, ಬಂದು 2 ತಿಂಗಳಾಗಿತ್ತು ಜಾಯ್ನ್ ಆಗಿ, ಇನ್ವೆಸ್ಟ್ಮೆಂಟ್ ಆಗಿಲ್ಲ, ಅದಕ್ಕೆ ಬೈದಿಂದ ಬಿದ್ದು ಸತ್ತೇ ಹೋಗ್ಬಿಟ್ಟ. ಈ ಪೊಲೀಸ್ ಇಲಾಖೆನೂ ಅಷ್ಟೇ ಇರೋಂಥದ್ದು. ಒಬ್ಬ ಇನ್ಸ್ಪೆಕ್ಟರ್ ನಮ್ಮನೇಲೇ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಹೇಳ್ತಾ ಇರ್ತಾರೆ 30 ಲಕ್ಷ 40 ಲಕ್ಷ ಕೊಡದೆ ಒಂದು ಪೊಲೀಸ್ ಸ್ಟೇಷನ್ ಸಿಗೋದೇ ಇಲ್ಲ. ಸ್ಟೇಷನಲ್ಲಿ ಏನು ಮಾಡ್ತಾರೆ ಹೇಳಿ? ಅದು ಕೂಡ ಕಮಾಯಿ ಬರುವಂಥ ಪೊಲೀಸ್ ಸ್ಟೇಷನ್. ಅದಕ್ಕೆಲ್ಲ ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ನು, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು ನಮ್ಮಲ್ಲಿ ಇದೆ. ನಾವು ಬಿಜಾಪುರದವನಾಗಿದೆ ಅಂತ ಜಳಕಿ ಚೆಕ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಇದೆ. ಜಳಕಿ ಚೆಕ್ ಪೋಸ್ಟ್ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ಇರುವಂಥದ್ದು. SP ಬರಲ್ಲ ದುಡ್ಡು, ಅದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ ನಮ್ಮ ಜಳಕಿ ಚೆಕ್ ಪೋಸ್ಟಲ್ಲಿ. ಯಾಕಂದರೆ ಡೆಡ್ ಬಾಡಿಗಳು ಬರ್ತವೆ, ಶ್ರೀಗಂಧ ಬರುತ್ತೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗುತ್ತೆ, ದಂಧೆ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಭೀಮಾ ತೀರದ ಅಂತಕರು ಅಂತ, ಆ ಬಾರ್ಡ್ರಲ್ಲೇ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಅಂದರೆ ದಂಧೆ ಮಾಡ್ಕೊಂಬಿಟ್ಟಿದ್ದಾನೆ. ಎಲ್ಲರೂ ಅಷ್ಟೇ ಸರ್, ದಂಧೆ ಲಂಚ, ದುಡ್ಡು ಕಂಚ, ನಮ್ಮ ಕಾರ್ಯಸಿದ್ಧಿ, ದುಡ್ಡು ಕೊಡಿ ಮಾಡ್ಕೊಳ್ಳಿ. ಇದು ದುರಾಸ್ತಿ. ಪೊಲೀಸ್ ಇಲಾಖೆಲ್ಲ ಅಂತ ನಾವೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಈ ಹೋರಾಟ ಮೇಲೆ ಕಂಪ್ಲೇಂಟ್ ಮಾಡೋದು, ಯಾರೋ ಮೀಡಿಯಾದವ್ರು ಸುದ್ದಿ ಮಾಡಿಬಿಟ್ರೆ ಯಾವನೋ ಕಂಪ್ಲೇಂಟ್ ತೊಗೊಳ್ಳೋಂಥದ್ದು. ಅವ್ನು ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರಿಗೇನು ಬೇಸೇ ಇರಲ್ಲ. ಅವ್ರು ದುಡ್ಡು ಕೇಳಿದ್ರ ಮೀಡಿಯಾದವರು ಅಥವಾ ಯಾವ್ದಾದ್ರು ಆಕ್ಟಿವಿಸ್ಟ್ ದುಡ್ಡು ಕೇಳಿದಾಗ ಏನೂ ಇಲ್ವೇ ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ತೊಗೊಂಡ್ವಿ ಅಂತ. ಅದಕ್ಕೆ ಬೇಸಿಲ್ಲ. ಅದಕ್ಕೆ ಆಡಿಯೋ ಇದೆಯಾ, ವಿಡಿಯೋ ಇದೆಯಾ, ಸ್ಕ್ರೀನ್ಶಾಟ್ ಇದೆಯಾ, ಟೆಕ್ನಾಲಜಿ ವರ್ಡಲ್ಲಿ ಇದೆಯಲ್ಲ ಸರ್, ಪ್ರತಿಯೊಂದು ದಾಖಲೆನಾಗುತ್ತಲ್ಲ, ಏನು ಮಾಡೋದೇ ಇಲ್ಲ. ನೀವೊಂದು DTO ಬಗ್ಗೆ ಈಗ ಹೇಳ್ತಾ ಇದ್ರಿ, ಆ DTO ಆಡಿಯೋ ನಾನು ಕೇಳಿದೆ. ಆ DTO ಹೇಳ್ತಾರೆ, ಆಯ್ತು ಬೇರೆಯವ್ರ ಕೈಯಿಂದ ಫೋನ್ ಪೇ ಆದ್ರೂ ಮಾಡಿಸಿ ಅಂತೇಳಿ. ಡಿಜಿಟಲ್ಲು ಭ್ರಷ್ಟಾಚಾರ ಕಮ್ಮಿ ಮಾಡಬೇಕಿತ್ತು,
ಬಟ್ ಅದರಿಂದಲೂ ಕೂಡ ಆಗ್ತಾ ಇದೆ. ಈಗ ಮೋದಿಯವರು ಡಿಜಿಟಲ್ ಇಂಡಿಯಾ ಅಂತ ಮಾಡಿದರು, ಡಿಜಿಟಲ್ ಕರಪ್ಷನ್ ಇಂಡಿಯಾ ಅಂತ ಮಾಡೋದಕ್ಕೆ ಅಂತ ಜನಕ್ಕೆ ಏನಂದರೆ ಗೂಗಲ್ ಪೇ ಆದ್ರೆ ಮಾಡು ಗುರು ಅಂತ ಅವ್ರಿಗೆ ಅಟ್ಲೀಸ್ಟು. ಈಗ ಭಿಕ್ಷುಕ ರೋಡಲ್ಲೆಲ್ಲ ಈಗ ದುಡ್ಡು ಕೇಳ್ತಾ ಇಲ್ಲ, ಈಗ QR ಕೋಡನ್ನು ಕತ್ತಲ್ಲಿ ಹಾಕೊಂಡು ತಿರುಗ್ತಾ ಇದ್ದಾರೆ. ಹಾಗಾಗಿ ಈ ಥರ ಸರ್ಕಾರಿ ಕಡೆಯವರು ಅವರಿಗಿಂತ ಕಡೆಯವ್ರಿಗೆ 2.5 ಲಕ್ಷ ಸಂಬಳ ತೊಗೊಂಡು ನಿಜವಾಗ್ಲೂ ಹೇಳಿ, ಇಲ್ಲ ನಮ್ಗೆ ಸಂಬಳ ಸಾಕಾಗಲ್ಲ, ಭಿಕ್ಷೆ ಬಿಡ್ತೀವಿ ಅಂತ ತಟ್ಟೆ ಎತ್ಕೊಂಡು ಕುತ್ಕೊಂಡ್ಬಿಡಿ. 5 ಗಂಟೆ ಮೇಲೆ ಡ್ಯೂಟಿ ಮುಗಿದ ಮೇಲೆ ಹೊರಗಡೆ ತಟ್ಟೆ ಎತ್ಕೊಂಡು ಕುತ್ಕೊಂಡು ಜನ ಅಷ್ಟೊತ್ತು ಹಾಕ್ತಾರೆ. ಇಲ್ಲಾಂದರೆ ಸಂಬಳ ಬಿಟ್ಬಿಡಿ, ನಮ್ಮ ಗಿಂಬಳನೇ ಇಷ್ಟು, ನಾನೇನು ನನಗೆ ಸಂಬಳ ಕೊಡ್ಬಿಡಿ, ನನಗೆ ಇಷ್ಟಿಷ್ಟು ದುಡ್ಡು ಕೊಡಿ ಅಂತ, ಲಂಚನೇ ಇಷ್ಟು ಅಂತ ಫಿಕ್ಸ್ ಮಾಡಿಬಿಡಿ. ಈಗ ಒಂದು ಇನ್ಸಿಡೆಂಟು ಸಿಕ್ಕಾಪಟ್ಟೆ ಸುದ್ದಿ ಆಯಿತು ರಾಜ್ಯದಲ್ಲಿ. ಯಾವುದು ಅಂತ ಹೇಳಿದ್ರೆ, ಸೊಸೆ ನನ್ನ ಅತ್ತೆನ ಸಾಯಿಸೋದು ಹೇಗೆ ಅಂತೇಳಿ ಪ್ರಿಸ್ಕ್ರಿಪ್ಷನ್ ಕೇಳಿದ್ದು. ಆ ಪ್ರಿಸ್ಕ್ರಿಪ್ಷನ್ ಕೇಳಿದ್ದು ನಿಮ್ಮ ಹತ್ರನೇ. ಹೌದು ಹೌದು. ಸೊ ಆ ಇನ್ಸಿಡೆಂಟ್ ಬಗ್ಗೆ ಹೇಳಿ ಸರ್. ನಾನು ಒಂದಿನ ಮಧ್ಯಾಹ್ನ ಊಟ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ. ದಾರಿಯಲ್ಲಿ ನನ್ನ ನಂಬರ್ ಎಲ್ಲ ಕಡೆ ಸಿಗುತ್ತೆ, ಫೇಸ್ಬುಕ್ಕು, ಯೂಟ್ಯೂಬು ಅಥವಾ ಗೂಗಲ್ ಮಾಡಿದ್ರು ನನ್ನ ನಂಬರ್ ಸಿಗುತ್ತೆ. ಆಲ್ಮೋಸ್ಟು ಒಂಥರ ಟೋಲ್ ಫ್ರೀ ನಂಬರ್ ಥರ ಆಗಿದೆ. ನನಗೆ ವಾಟ್ಸಪ್ ಮಾಡಿಬಿಟ್ಟು ಯಾರು ಅಂತಲೇ ಗೊತ್ತಿಲ್ಲ, ಅಪರಿಚಿತರವರು ಹಾಯ್ ಅಂತ ಕಳಿಸಿದ್ರು. ಹಾಯ್ ಅಂತ ಕಳಿಸಿದೆ ನಾನು. ಯಾರೋ ನೀವು ಅಂತ ಕೇಳಿದ್ರು. ನನ್ನ ಹೆಸರು ಸಹನಾ ಅಂತ ಹೇಳಿದ್ರು. ಎಲ್ಲಿಂದ ಅಂತ ಕೇಳಿದೆ. ಏನಾಗಬೇಕಾಗಿತ್ತು ಅಂತ ಕೇಳಿದೆ. ಅವ್ರು ಏನಾಗಬೇಕಾಗಿತ್ತು ಅಂದರೆ, ನನಗೆ ಯೂಶ್ವಲಿ ಎಲ್ಲ ಫೋನ್ ಮಾಡೋದು, ಸರ್ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, BP ಶುಗರ್ ಪ್ರಾಬ್ಲಮ್ ಇದೆ, ಅಥವಾ ನಮಗೆ ಮೆಡಿಕಲ್ಗೆ ಏನಾದರೂ ಹೆಲ್ಪ್ ಮಾಡ್ತಿರ್ತಾರೆ ಸರ್, ಸರ್ಜರಿ ಮಾಡಿಸ್ಕೊಡ್ತೀರಾ ಸರ್ ನೀವು ತುಂಬ ಒಳ್ಳೆ ಡಾಕ್ಟ್ರು ಅಂತ ಈ ಥರದ ಸಹಾಯ ಕೇಳಿ ಬರ್ತಾರೆ. ನನಗೆ ಈ ಸುಪಾರಿ ಕೊಡೋದು, ಡಾಕ್ಟ್ರಿಗೆ ಸುಪಾರಿ ಕೊಡೋದು, ನಮ್ಮ ಅತ್ತೆನ ಸಾಯಿಸ್ಬೇಕು, 2 ಮಾತ್ರೆ ಕಳಿಸಿ ಸರ್ ಅಂತಾರೆ. ನಾನು ಅಂದಾಗ ನನಗೆ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ನಾನು ಭಾಳಷ್ಟು ಜನ ಶತ್ರುಗಳನ್ನ ಕಟ್ಕೊಂಡಿರೋದ್ರಿಂದ ನಮಗೆ ಪ್ರತಿಯೊಂದನ್ನು ನೋಡೋ ದೃಷ್ಟಿಕೋನ, ಇವನು ಯಾರೋ ಟ್ರ್ಯಾಪೇ ಮಾಡಿ ಎಚ್ಚರಿಕೆ, ಆಲ್ ಟೈಮ್ ಅಲರ್ಟು, ಇವನು ಏನು ಮಾಡ್ತಾಯಿದ್ರೆ ವಿಚಿತ್ರ ಅನ್ನಿಸ್ತಾ ಇದೆಯಲ್ಲ ಅಂತ. ಏನು ಅಂತ ಕೇಳಿದೆ. ಮತ್ತೆ ಸರ್ 2 ಮಾತ್ರೆ ಬರೆದು ಕೊಡಿ ಸರ್, 2 ಮಾತ್ರೆಯಲ್ಲಿ ಸತ್ತೋಗ್ಬೇಕು ನಮ್ಮತ್ತೆ ಅಂತ ಕೇಳಿದ್ರು. ಅಲ್ಲ ಇದು ಹೆಂಗೆ ಅಂತ ನನಗೊಂಥರ ಬೇವರೇ ನೀರು ಬಿಟ್ಟು ಹೋಯ್ತು ಸರ್. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ 18 ವರ್ಷ ಪ್ರಾಕ್ಟೀಸ್ ಲೈಫಲ್ಲಿ ಜನಕ್ಕೆ ಉಪಯೋಗ ಆಗೋಂಥದ್ದು ಕೇಳಿದಾರೆ ಹೊರತಾಗಿ ನನಗಿದು ಯಾವುದೂ ಕೇಳಿದ್ದೇ ಇಲ್ಲ. ತಕ್ಷಣ ಏನು ಮಾಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಂಡ ತಕ್ಷಣ ಮತ್ತೆ ಕೇಳ್ತಾರೆ 2 ಮಾತ್ರೆ ಕೊಡಿ ಅಂತ. ತಕ್ಷಣ ಸ್ಕ್ರೀನ್ಶಾಟ್ ತಗೊಂಡ ತಕ್ಷಣ ಈ ಥರ ಮಾಡೋದು ಅಪರಾಧ ಆಗುತ್ತೆ ಅಂದಾಗ ಅವರು ಇಲ್ಲ ತಪ್ಪಾಯಿತು ಅಂತ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ಹೊರಟೋಗ್ತಾರೆ. ಆ ಡಿಲೀಟು ಸ್ಕ್ರೀನ್ಶಾಟು ಮೊದಲು ಚಾಟ್ ಮಾಡೋ ಸ್ಕ್ರೀನ್ಶಾಟ್ ತೊಗೊಂಡೋಗಿ ಸಂಜಯ್ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ತಕ್ಷಣ ಅಲ್ಲಿ ಇನ್ಸ್ಪೆಕ್ಟರ್ ಅವರು ಇಮಿಡಿಯೇಟಾಗಿ ಅವ್ರನ್ನ ಲೊಕೇಶನ್ ಹಿಡಿದು ಟ್ರೇಸ್ ಮಾಡಿ ಕರ್ಕೊಂಬರ್ತಾರೆ. ಕರ್ಕೊಂಬಂದಮೇಲೆ ಒಂದು ಟ್ವಿಸ್ಟ್ ಸಿಗುತ್ತೆ. ಏನಂದರೆ ಅವಳಿಗೆ ಮೆಂಟಲಿ ಸೈಕಾಲಜಿಕಲಿ ಎಫೆಕ್ಟ್ ಆಗಿದ್ದಾರೆ. ಅವ್ರ ಅತ್ತೆ ಸಾಯಿಸೋದಕ್ಕೆ ಮಾತ್ರ ಅಲ್ಲ, ನಾನೇ ಸಾಯಬೇಕು ಅಂತ, ಹರ್ಸೆಲ್ಫ್ ನಾನೇ ಸಾಯಬೇಕು, ನನಗೆ ಮೆಂಟಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ, ಸೈಕಾಲಜಿಕಲಿ ಎಫೆಕ್ಟ್ ಆಗಿದ್ದೀನಿ ಅಂತ ಹೇಳಿದರು. ಹಾಗಾಗಿ ಅವರು ನಮ್ಮನ್ನು ಕಾಲು ಬಿದ್ದು ಸಾರಿ ಕೇಳಿದರು. ಬಟ್ ಆದರೆ ಅವ್ರು ಸಾಯೋದೂ ಅಪರಾಧ ಅಲ್ವಾ? ಈಗ ಅವ್ರ ಅತ್ತೆ ಸಾಯಿಸೋದು ಮಹಾ ಅಪರಾಧ, ಕ್ರೈಮ್. ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಆಪ್ಷನ್ಸ್ ಇಲ್ಲ. ಹಾಗಾಗಿ ಅವ್ರಿಗೆ ಬುದ್ಧಿವಾದ ಹೇಳಿ ಆಮೇಲೆ ಫೈನಲ್ ಅಪಾಲಜಿ ಲೆಟ್ರ್ ಬರ್ಕೊಂಡು ಬಿಟ್ಬಿಟ್ಟಿವಿ. ಈ ಥರದ್ದನ್ನು ಸಾಕಷ್ಟು ಇನ್ಸಿಡೆಂಟ್ ಆಗ್ತದೆ. ಇನ್ನೊಬ್ಬನು ಮೊನ್ನೆ ಕಿಡ್ನಿ ಮಾರಾಟ ಮಾಡಬೇಕು ಸರ್, ಕಿಡ್ನಿ ಏನಾದರೂ ತೊಗೋತೀರಾ ಅಂತ ಒಬ್ಬನು ಫೋನ್ ಮಾಡಿದ್ದ. ಅವನೇ ಫೋನ್ ಮಾಡಿದ. ಅದು ವಾಲಂಟ್ರಿಯಾಗಿ ಫೋನೇ ಮಾಡಿಬಿಟ್ಟಿದ್ದ ಡೈರೆಕ್ಟಾಗಿ. ಎಲ್ಲಿ ನಂಬರ್ ಸಿಕ್ತಂದರೆ ಈ ಥರದ್ದು ನೋಡಿ, ನಂಬರ್ ಸಿಗ್ತಾ ಇದ್ದರೆ ಜನ ಈ ಥರ ಕಿಡ್ನಿ ಮಾರಾಟ ಮಾಡಬೇಕು, ನಮ್ಮ ಅತ್ತೆನ ಸಾಯಿಸ್ಬೇಕು, ಇಲ್ಲ ನೀನನ್ನು ಮುಗಿಸ್ಬಿಡ್ತೀವಿ ಅನ್ನೋದಕ್ಕೆ ನಮ್ಮ ಫೋನ್ ನಂಬರು ಯೂಸ್ ಆಗ್ತಾಯಿದೆ. ಚೇಂಜ್ ಮಾಡೋಕ್ಕೂ ಆಗ್ತಾಯಿಲ್ಲ. ಈ ಥರದ್ದು ಆಗ್ತಾಯಿದೆ. ಅವನು ಕಿಡ್ನಿ 6 ಲಕ್ಷ 7 ಲಕ್ಷ ಹೋಗ್ತಾ ಇದೆ ಸರ್, ಗೂಗಲೆಲ್ಲ ಹೇಳ್ತಾ ಇದೆ ಅಂತ. ಗೂಗಲಲ್ಲಿ ಕೇಳಿದೆ ಸರ್, ಅಷ್ಟು ಹೇಳ್ತಾ ಇದ್ದೆ. ಗೂಗಲಲ್ಲಿ ಏನು ಕೇಳಿದರೆ ಏನು ಹೇಳಲ್ಲ, ಅದು ಎಲ್ಲ ಹೇಳುತ್ತೆ ಅಂತ. ನಿನಗೆ ಹೇಳುತ್ತೆ ಅಂತ ಕೇಳಿದೆ ಅವನಿಗೆ. ಇಲ್ಲ ನನಗೆ ಬೇಕಾಗಿದೆ ಸರ್, ಒಂದು ಮಾಡಿದರೆ ಏನಾಗಲ್ವಾ ಸರ್ ಅಂತ. ಇದು ಮಹಾ ಅಪರಾಧ. ಕಿಡ್ನಿ ಮಾರಾಟ ಮಾಡೋನು ಒಂದು ತಪ್ಪು, ಅದನ್ನು ತೊಗೊಳ್ಳೋನು ಇನ್ನೊಂದು ತಪ್ಪು. ರಿಲೇಟಿವ್ಸ್ ಆಗಿದ್ದರೆ ಅಥವಾ ಬ್ಲಡ್ ರಿಲೇಟಿವ್ ಆಗಿದ್ದರೆ ಕಾನೂನುಬದ್ಧವಾಗಿ ಸರ್ಕಾರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಸುಮಾರು 6 ತಿಂಗಳು ಪ್ರೋಸೆಸ್ ಆಗುತ್ತೆ. ಅದು ಆ ಕಿಡ್ನಿ ದಾನ ಮಾಡ್ಬೇಕಂದ್ರೆ ದಾನನೇ ಮಾಡ್ಬೇಕಾಗಿರೋದು ಹೊರತಾಗಿ ಮಾರಾಟ ಮಾಡೋಕ್ಕಾಗಂಗಿಲ್ಲ. ನಾಟ್ ಪರ್ಚೇಜಬಲ್ ಕಮೋಡಿಟಿ ಅಲ್ಲ ಅದು. ಪರ್ಚೇಸ್ ಮಾಡೋಕ್ಕಾಗೋದೇ ಇಲ್ಲ ಅದು. ಪರ್ಚೇಸ್ ಮಾಡ್ತಾನೆ ಅನ್ನೋ ಒಂದು ಅಪರಾಧ, ಕೊಡೋ ಒಂದು ಅಪರಾಧ. ಅದು ಇಬ್ಬರಿಗೂ 15 ವರ್ಷ ಶಿಕ್ಷೆ ಇದೆ. ಹಾಗಾಗಿ ಇದು ಮಾಡೋದು ತಪ್ಪಾಗುತ್ತೆ ಅಂದ ತಕ್ಷಣವೇ ಅವನು ಆಯಿತು ಸರ್ ಅಂತ ಕಟ್ ಮಾಡ್ತಾನೆ. ಈ ಥರದನ್ನು ಜನ. ಇನ್ನೊಬ್ಬರು ಮೊನ್ನೆ 2 ತಿಂಗಳ ಹಿಂದೆ ಒಬ್ಬರು ಅಬಾರ್ಷನ್ ಮಾಡಿ ಸರ್, ನಮಗೆ ನಾವಿಬ್ಬರು ಗಂಡ ಹೆಂಡತಿ ಒಪ್ಪಿದ್ದೀವಿ, ಅದಕ್ಕಾಗಿ ಅಬಾರ್ಷನ್ ಮಾಡಿ, ಮತ್ತು ಎಲ್ಲರೂ ಮಾಡ್ತಾರೆ ಡಾಕ್ಟರ್ಸ್. ಯೂಶ್ವಲಿ ಡಾಕ್ಟರ್ಸ್ ಬಂದ ತಕ್ಷಣ, ಕ್ಲಿನಿಕ್ ಬಂದ ತಕ್ಷಣ ಅಬಾರ್ಷನ್ ಮಾಡೋವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಅಂದರೆ ಗುಪ್ತಾಗಿ ಅವ್ರವ್ರೇ ಮಾಡ್ಕೊಂಬಿಟ್ರೆ ಎಲ್ಲೂ ಗೊತ್ತಾಗಲ್ಲ. ಇಲ್ಲಿಗಲ್ ಅದು ಅಪರಾಧ, ಅದು ಕ್ರೈಮ್, ಅದು ಒಬ್ಬನ ಸಾಯಿಸೋದಲ್ವ. ಮೈಸೂರಲ್ಲಿ ಇದ್ರ ಬಗ್ಗೆನೇ ದೊಡ್ಡದಾಗಿ ಸ್ಟಿಂಗ್ ಮಾಡಿ ಇಡೀ ಮೆಡಿಕಲ್ ಡಿಪಾರ್ಟ್ಮೆಂಟೇ ಅದರಿಂದ ಬೆನ್ನತ್ತಿ ಭಾಳಷ್ಟು ಜನ ಜೈಲಿಗೆ ಕಳಿಸ್ತು. ನನಗೆ ಫೋನ್ ಮಾಡಿ ಕೇಳಿದ್ಲು ಅವಳು. ಕೇಳಿದ ತಕ್ಷಣವೇ ಇಲ್ಲ ನಾವು ಗಂಡ ಹೆಂಡತಿ ಇಬ್ಬರು ಒಪ್ಪಿದ್ದೀವಿ, 2 ತಿಂಗಳಾಗಿದೆ ಮದುವೆ ಆಗಿ, ಅದಕ್ಕಾಗಿ ಅಬಾರ್ಷನ್ ಮಾಡಬೇಕು, ನಮ್ಮ ಗಂಡ ಒಪ್ಪಿದ್ದಾರೆ, ನಿಮ್ಮದೇನು ತೊಂದರೆ ಇಲ್ಲಾಂದರೆ ನೀವು ಮಾಡದೇ ಇದ್ರೆ ಬೇರೆದಾರು ಯಾರಾದರೂ ಇದ್ದರೆ ಹೇಳಿ ಅಂತ. ಅಂದರೆ ನೀವು ಮಾಡದೇ ಇದ್ರೆ ಇನ್ನೊಬ್ರು ಯಾರು ಅವ್ರಿಗೆ ಈಗ ಹೊಸದಾಗಿ ಮದುವೆ ಆಗಿದ್ದೀವಿ, ಇನ್ನೂ ಎಂಜಾಯ್ಮೆಂಟ್ ಮಾಡ್ಬೇಕು ಅನ್ನೋ ಅಂಥದ್ದು ಮನಸ್ಥಿತಿಯಲ್ಲಿ ಇದ್ರು ಏನೋ ಗೊತ್ತಿಲ್ಲ. ಅವ್ರು ಹೇಳಿದ್ರು 2 ತಿಂಗಳಾಗಿದೆ ಅದಕ್ಕಾಗಿ ಮಾಡ್ಕೋಬೇಕು ಅಂತ. ಬಟ್ ನಾನು ಹೇಳಿದೆ ಅದಕ್ಕೆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ಕಾಂಡಮ್ ಯೂಸ್ ಮಾಡಿ, ಪಿಲ್ಸ್ ಯೂಸ್ ಮಾಡಿ.
ಪ್ರೊಟೆಕ್ಷನ್ ಸೇಫ್ಟಿ ಮೆಜರ್ಸ್ ಮಾಡಿ. ಅದನ್ನು ಬಿಟ್ಟು ನೀವು ಮಾಡೋವಂಥದ್ದು ಅಪರಾಧ ಅಲ್ವಾ. ಆಮೇಲೆ ಅದನ್ನು ಮಾಡೋದ್ರಿಂದ ಆ ಮಗು ಒಂದು ಜೀವ ತೊಗೊಂಡ್ವಿ, ಇನ್ನೊಂದು ಅವಳ ತಾಯಿಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹೀಗಾಗಿ ಜನ ಎಷ್ಟು ಸಾಧ್ಯ ಆಗುತ್ತೋ ಪ್ರಿವೆನ್ಷನ್ ಇಸ್ ದಿ ಬೆಟರ್ ದೆನ್ ಕ್ಯೂರ್ ಅಂತ ಪ್ರಿಕಾಷನರಿ ಮೇಜರ್ ತೊಗೊಳ್ಳೋದೇನೆ ಈ ಥರ ಮಾಡೋವಂಥದ್ದು ತಪ್ಪಾಗುತ್ತೆ. ಭಾಳ ಜನಕ್ಕೆ ನಾನು ಹೇಳ್ತಾರಂತೂ ನನ್ನ ಕಲೀಗ್ಸ್ಗೆ, ಡಾಕ್ಟರ್ಸ್ಗೆ, ಇದನ್ನು ಮಾಡಬೇಡಿ, ಇದು ಅಪರಾಧ, ನಿಮ್ಗೇನೋ ದುಡ್ಡು ಬರುತ್ತೆ. ಈಗ ಹೇಗಂದರೆ ಅಬಾರ್ಷನ್ ಮಾಡೋದಕ್ಕೆ ಬರೀ 500 ರೂಪಾಯಿ ಪಿಲ್ಸ್ ಇರುತ್ತೆ, 3 ಟ್ಯಾಬ್ಲೆಟ್ ಬರುತ್ತೆ. ಆ ಪಿಲ್ಸನ್ನು 500 ರೂಪಾಯಿಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಈ ಡಾಕ್ಟ್ರಿಗೆ ಮಾಡೋದ್ರಿಂದ 5,000, 10,000, 15,000, 20,000 ತೊಗೋತಾನೆ. ಅವನಿಗೆ ಲಾಭ ಆಗುತ್ತೆ ಅನ್ನೋದಕ್ಕೆ ದುಷ್ಟ ಕೆಲಸ ಮಾಡೋದಿದೆ, ತುಂಬ ನೀಚ ಕೆಲಸ, ಮತ್ತು ಇದಕ್ಕೆ ದೊಡ್ಡ ಪನಿಷ್ಮೆಂಟ್ ಇದೆ. ಡಾಕ್ಟರ್ಸ್ ಇನ್ನೂ ಬಿಡ್ತಾನೆ ಇಲ್ಲ ಭಾಳಷ್ಟು ಜನ. ಅದು ತುಂಬ ಅಪರಾಧ, ಮಹಾ ಅಪರಾಧ. ಇಲ್ಲಿಗಲ್ ಅಂತ ಆದ ತಕ್ಷಣ ದೇ ಡಿಮಾಂಡ್ ಮೋರ್ ಮನಿ. ಹೌದು, ಅದು ಯಾರಿಗೂ ಹೇಳ್ಕೊಳ್ಳಲ್ಲ ಅವರು, ಅವ್ರವ್ರಿಗೆ ಗೊತ್ತಿರುತ್ತಲ್ಲ, ಎಕ್ಸ್ಪೋಸ್ ಆಗಲ್ಲಲ್ಲ ಅಂತ ಅನ್ನೋದಕ್ಕೆ ಮಾಡ್ತಾರೆ. ಆಮೇಲೆ ಗಂಡಿದೆಯಾ ಹೆಣ್ಣಿದೆಯಾ ಅಂತ ಚೆಕ್ ಮಾಡೋದು, ಭ್ರೂಣ ಹತ್ಯೆ ಅಥವಾ ಗಂಡು ಲಿಂಗ ಹೆಣ್ಣು ಲಿಂಗ ಅಂತ ಅದನ್ನು ಪತ್ತೆ ಹಚ್ಚೋದು ಇದೆಯಲ್ಲ, ಅದೂ ಅಪರಾಧನೇ. ಈಗ ನೀವು ಮೆಡಿಕಲ್ ಮಾಫಿಯಾದ ಬಗ್ಗೆ ಮಾತಾಡಿದ್ರಿ ಸರ್. ಈಗ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗ್ಬಿಡ್ತು. ಏನು ಔಟ್ಡೇಟೆಡ್ ಮತ್ತು ತಮಿಳ್ನಾಡಿನಿಂದ ಸಪ್ಲೈ ಆದಂಥ ಒಂದು ಮೆಡಿಸಿನ್ನು ಅದನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟರು, ಜನ ಪೇಷಂಟ್ ಸತ್ತೋದ್ರು. ಏನಕ್ಕಾಗುತ್ತೆ ಅಂತೇಳಿ ಒಂದು ಈಗ ಸರ್ಕಾರಿ ಆಸ್ಪತ್ರೆ ಮೊನ್ನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಲಿಸ್ಟ್ ಬಿಟ್ಟಿದ್ದಾರೆ, ಬ್ಯಾನರ್ ಡ್ರಗ್ಸ್ ಅಂತೇಳಿ. ಏನಕ್ಕೆ ಅವೆಲ್ಲ ಬರಕ್ಕಿಂತ ಮುಂಚೆನೆ ಯಾಕೆ ತಡೀತಾ ಇಲ್ಲ ಅಂತೇಳಿ, ವಾಟ್ಸ್ ಹ್ಯಾಪನಿಂಗ್ ಆ್ಯಕ್ಚುಲಿ? ಇಲ್ಲ, ಇದೊಂದು ಥರ ಮೆಡಿಕಲ್ ಮಾಫಿಯಾ ಅಂತ ಯಾಕೆ ಹೇಳಿದೆ ಅಂದರೆ, ಫಸ್ಟು ಬ್ಯಾನ್ ಯಾಕೆ ಮಾಡಬೇಕು, ಮೊದಲೇ ಯಾಕೆ ಪರ್ಮಿಷನ್ ಕೊಟ್ಟರು ಅಂತ ಅನ್ನೋದು ನಿಮ್ಮ ಪ್ರಶ್ನೆ ಇರೋದು. ಹೌದೌದು, ಮೊದಲು ಕೊಡೋದು ಯಾಕೆ, ಆಮೇಲೆ ಬ್ಯಾನ್ ಮಾಡೋದು ಯಾಕೆ? ಈಗ ಸರ್ಕಾರಿ ಆಸ್ಪತ್ರೆ ಅಥವಾ ಮೆಡಿಕಲ್ಗೆ ಬರಬೇಕು ಅಂದ್ರೆ ಅಲ್ಲಿ ಟೆಸ್ಟ್ ಆಗ್ಬೇಕು. ಈಗ ಅಮೆರಿಕದಲ್ಲಾದ್ರೆ FDA ಫುಡ್ ಅಂಡ್ ಡ್ರಗ್ಸ್ ಅವ್ರದ್ದು ದೊಡ್ಡ ಸಂಸ್ಥೆ ಇದೆ, ಬಿಗಿ ಇದೆ ಸಿಕ್ಕಾಪಟ್ಟೆ. ನಮ್ಮಲ್ಲೂ ಬಿಗಿ ಇದಾವೆ. ಹಂಗಿದ ಮೇಲೆ ಅದು ಆಸ್ಪತ್ರೆಗಳಿಗೆ ಹೇಗ್ ಬರುತ್ತೆ, ಮೆಡಿಕಲ್ಗೆ ಹೇಗ್ ಬರುತ್ತೆ? ಈಗ ಜನಕ್ಕಂತೂ ಗೊತ್ತಾಗಲ್ಲ. ಈಗ ಪ್ಯಾರಾಸಿಟಮಾಲ್ ತಗೋಬಾರ್ದು ಅಂತ ಹೇಳ್ತಾರೆ, ಬಟ್ ಪ್ಯಾರಾಸಿಟಮಾಲ್ ಸಿಗುತ್ತೆ. ಇಲ್ಲ, ಇದಕ್ಕೆ FDA ಅಪ್ರೂವ್ಡ್ ಅಂದರೆ ಹೊರದೇಶದಲ್ಲಿ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಇದೆ. ಅಲ್ಲಿ ಯಾವುದಾದ್ರು ಒಂದು ಮೆಡಿಸಿನನ್ನು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ, ಆ ಮ್ಯಾನುಫ್ಯಾಕ್ಚರ್ ಮಾಡಿ ಯಾವ್ದಾದ್ರು ಡಾಕ್ಟ್ರಿಗೆ ಕೊಟ್ಟರೆ ಆ ಡಾಕ್ಟ್ರಿಗೂ ಮೇಲೆ ಕೇಸ್ ಆಗುತ್ತೆ. ಅಲ್ಲಿ ಕಾನೂನು ಆಗಿದೆ, ಡಾಕ್ಟರ್ ಮೇಲೆ ಕೇಸ್ ಆಗುತ್ತೆ. ಬಿಕಾಸ್ ಅವ್ನು ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡಿ ತೊಗೊಂಡಿರೋಂಥದ್ದು. ಹಾಗಾಗಿ ಈ ದೇಶದಲ್ಲಿ ಹಾಗಿಲ್ವೇ ಇಲ್ಲ. ಈ ದೇಶದಲ್ಲಿ ಸರ್ ಮೆಡಿಸಿನ್ ಫ್ಯಾಕ್ಟ್ರಿ ಮಾಡೋವಂಥದ್ದು ಗುಜರಾತು, ಅಹಮದಾಬಾದ್ ಅಂತಿದೆ. ಏನು ಬೇಕಾದ ಮೆಡಿಸಿನ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಸರ್. ನಮ್ಮ ದೇಶದಲ್ಲಿ ಯಾವ್ದು ಬೇಕಾದ ಲೈಸೆನ್ಸ್ ಸಿಗುತ್ತೆ ಸರ್. FSSAI ಲೈಸೆನ್ಸು ಅಂದರೆ ಫುಡ್ ಲೈಸೆನ್ಸು, ಈ ಮೆಡಿಕಲ್ದು ಏನು ಬೇಕಾದ ಸಿಗ್ತಾರೆ. ಯಾರ ಹೆಸರು ಬೇಕಾದಲೇ ಪ್ರಿಂಟ್ ಮಾಡ್ತಾರೆ. ನಾನು ಈ 18 ವರ್ಷ ಈ ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಕಂಪ್ಲೀಟ್ ಒಂದು ಬಿಗ್ ಮಾಫಿಯಾ ಸರ್. ದುಡ್ಡು ಕೊಟ್ಬಿಟ್ರೆ ಯಾವ ಮೆಡಿಸಿನ್ ಬೇಕಾದ ಹೆಂಗೆ ಬೇಕಾದರೂ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಅದರಲ್ಲಿ ಕಂಟೆಂಟ್ ಇದೆಯಾ, ನಿಜವಾಗ್ಲೂ ಟೆಸ್ಟ್ ಆಗಿದೆಯಾ, ರಿಸರ್ಚ್ ಆಗಿದೆಯಾ, ಏನೂ ಇಲ್ಲವೇ ಇಲ್ಲ. ಅಂದರೆ ಈ ಮಾರಾಟ ಮಾಡುವಾಗ ಒಂದು ಮಾಫಿಯಾ, ಅದನ್ನು ಬ್ಯಾನ್ ಮಾಡೋದಕ್ಕೆ ಒಂದು ಮಾಫಿಯಾ. ಇವರೇ ಮಾಡೋದು, ಪರ್ಮಿಷನ್ ತೊಗೊಳ್ಳೋವಂಥದ್ದು, ಪರ್ಮಿಷನ್ ತೊಗೊಂಡಿರ್ತಾರೆ, ರಿಸರ್ಚ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಅದಾದಮೇಲೆ ಇದು ಬ್ಯಾನಡ್ ಡ್ರಗ್ಸ್ ಅಂತ ಹೇಳೋದು. ಈ ಡ್ರಗ್ಸನ್ನು ಸುಮಾರು ವರ್ಷಗಳ ಜನ ತಿಂದಿರ್ತಾರಲ್ಲ, ಅವ್ರಿಗೆಲ್ಲ ತೊಂದರೆ ಆಗಿರುತ್ತಲ್ಲ, ಅದಕ್ಕೆ ಯಾರು ಜವಾಬ್ದಾರಿ? ಈಗ ಇವತ್ತೇನೋ ಬ್ಯಾನ್ ಅಂತ ಹೇಳಿದರು, 10 ವರ್ಷದಿಂದ ಅದು ಬ್ಯಾನ್ ಇರಲಿಲ್ಲ ಡ್ರಗ್ಸು. ಅದ್ರ ತಿಂದು ಎಷ್ಟು ಜನಕ್ಕೆ ತೊಂದರೆ ಆಗಿದೆ, ಅದು ಯಾರು ಜವಾಬ್ದಾರಿ? ಅದಕ್ಕೆ ಪರಿಹಾರ ಸಿಗಲ್ಲ, ಪರಿಹಾರ ಇಲ್ವೇ ಇಲ್ಲಲ್ಲ. ಹೀಗೆ ಅಂದರೆ ಜನ ಬಲಿಪಶುಗಳಾಗ್ತಾ ಇದ್ದಾರೆ, ಜನರನ್ನ ಬಕ್ರಾ ಮಾಡ್ತಾ ಇದ್ದಾರೆ. ಜನ ಪ್ರಶ್ನೆ ಮಾಡ್ತಾ ಇಲ್ಲ, ಜನಕ್ಕೆ ಜವಾಬ್ದಾರಿ ಇಲ್ಲ. ಜನಕ್ಕೆ ಒಬ್ಬ ಒಳ್ಳೆ ಸಿವಿಲೈಸ್ಡ್ ನಾಗರಿಕ ಆದರೆ ಸತ್ಯನ ಸತ್ಯ, ಸುಳ್ಳಿನ ಸುಳ್ಳು, ಅವ್ನಿಗೆ ತೊಂದರೆ ಆದದ್ದು. ಸಮಾಜ ಬದಲಾಯಿಸೋದಕ್ಕೆ ಯಾರು ಹೀರೋಸ್ ಆಗ್ಬೇಡ್ರಿ, ಸಮಾಜ ಬದಲಾಯಿಸೋಕ್ಕೆ ಹೋಗಲೇಬೇಡಿ. ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ, ನಿಮ್ಮ ಅನ್ಯಾಯನ ನೀವು ಪ್ರಶ್ನೆ ಮಾಡಿ. ಭಾಳಷ್ಟು ಹೇಳ್ತಾರೆ ಇದೆಲ್ಲ ಬದಲಾಗಲ್ಲ ರೀ, ನಿಮ್ಗೆ ಗೊತ್ತಿಲ್ಲ ಡಾಕ್ಟ್ರೆ, ನೀವು ಹುಚ್ಚಿದ್ದೀರಾ, ನಿಮಗೆ ತಲೆ ಸರಿ ಇಲ್ಲ, ನಿಮಗೆ ಜಾಸ್ತಿ ದುಡ್ಡಿದೆ, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಅಥವಾ ಪೇಷಂಟ್ಸ್ ಇಲ್ಲ, ಅಥವಾ ಏನೇನೋ ಮಾತಾಡ್ತಾರೆ. ನಾನು ಹೇಳ್ತೇನೆ, ನಿಮ್ಮ ಕಷ್ಟಕ್ಕೆ ನೀವು ಭಾಗಿಯಾಗಿ, ನಿಮ್ಮ ತೊಂದರೆ ನೀವು ಪ್ರಶ್ನೆ ಮಾಡಿಸಿ. ನಾನು ಭಾಳ ಜನ ಡಾಕ್ಟರ್ಸ್ಗೆ ನಾನು ಹೇಳ್ತಾರಂತ, ನಮ್ಮ ಡಾಕ್ಟರ್ಸ್ ಫೆಟರ್ನಿಟಿಗೆ ಲಂಚ ಕೇಳ್ತಾ ಇದ್ದಾರೆ ಸರ್, ನಮ್ಮ KPMA ಲೈಸೆನ್ಸ್ಗೆ ಅಂತ ದೊಡ್ಡದಾಗಿ ಫೋನ್ ಮಾಡಿ ಹೇಳ್ತಾರೆ. ನೀನು ಲಂಚ ಕೊಡು, ಹಾಗಾದರೆ ನೀನು ಕೇಳೋಕ್ಕಾಗಲ್ವಾ? ಇಲ್ಲ ಸರ್, ನಮ್ಗೆ ಕೇಳೋಕ್ಕೆ ಧೈರ್ಯ ಇಲ್ಲ. ಕೇಳೋಕ್ಕೆ ಏನು ಡಾಕ್ಟ್ರ್ ಹೆಂಗೆ ಆದೆ ನೀನು ಅಂತ ಒಂದು ಪ್ರಶ್ನೆನೇ ಮಾಡೋಕ್ಕಾಗಲ್ಲ ಅಂದರೆ ನಿನಗೆ ಇನ್ನು ಪೇಷಂಟ್ ಜೊತೆ ಹೆಂಗೆ ವ್ಯವಹಾರ ಮಾಡ್ತೀಯ? ಅಲ್ಲ, ಬಟ್ ಒಂದು ಇರ್ಬೋದಲ್ಲ ಸರ್, ಮತ್ತೆ ಆಫೀಸರ್ಗಳಿಗೆ, ಫಾರ್ ಎಕ್ಸಾಂಪಲ್ DHO ಇರ್ಬೋದು, DTO ಇರ್ಬೋದು, ಬೇರೆ ಯಾರಾದರೂ ಆಫೀಸರ್ಗಳಿರ್ಬೋದು, ಆಯಿತು ಇನ್ನೊಂದ್ಸಲ ಕ್ಲಿನಿಕ್ ಬರೋವಂಥದ್ದು, ಹಾಸ್ಪಿಟ್ಲಿಗೆ ಬರೋವಂಥದ್ದು, ಈ ಥರ ಧಮಕಿ ಹಾಕುವಂಥದ್ದು ಖಂಡಿತ ಲೋಕಾಯುಕ್ತತೆ ಒಂದು ಉದಾಹರಣೆ ಕೊಟ್ರಿ. ಇಲ್ಲ ಸತ್ಯ. ಈಗ ಏನಾದರೂ ಡಾಕ್ಟರ್ ಪ್ರಶ್ನೆ ಮಾಡಿಬಿಟ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋದು ಇದೆಯಲ್ಲ. ಇನ್ನೊಂದು ನೋಟಿಸ್ ಕೊಡ್ತೀನಿ, ನೀನು ಕ್ಲಿನಿಕ್ ಕ್ಲೋಸ್ ಮಾಡ್ತೀನಿ, ನಾನು ಆಗ ಮಾಡ್ತೀನಿ, ನೀನು ಇದರಲ್ಲಿ ಕಂಡು ಹಿಡಿತೀನಿ ತಪ್ಪನಂತ ಇರುತ್ತೆ. ಲೂಪ್ ಹೋಲ್ಸ್ ಇರ್ತಾವೆ ಸರ್ ಡಿಪಾರ್ಟ್ಮೆಂಟಲ್ಲಿ, ಹಾಗೆ ಮಾಡ್ತಾರೆ. ಬಟ್ ನಾನೇನು ಹೇಳಿದೆ, ಅಟ್ಲೀಸ್ಟ್ ಪ್ರಶ್ನೆ ಮಾಡಿ, ನೀನು ಕೇಳು. ಅದಾದಮೇಲೆ ಅವ್ರು ಮಾಡೋಕ್ಕೆ ಕೊಡಲ್ಲ ಅಂದರೆ ನನ್ನ ಹೇಳು. ನಾನು ಎಲ್ಲ ಡಾಕ್ಟರ್ಸ್ಗೆ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಕ್ಲಿನಿಕ್ ಯಾರಾದರೂ THO, DHO, DAO ಇನ್ಯಾರಾದರೂ ಆರೋಗ್ಯ ಅಧಿಕಾರಿ ಬಂದರೆ ಕಾನೂನುಬದ್ಧವಾಗಿ ಏನಿದೆ ಅದೆಲ್ಲ ಮಾಡಲಿ. ಅವರು ಡಾಕ್ಟ್ರ್ ತಪ್ಪು ಮಾಡಿದ್ರೆ ಕೇಸ್ ಹಾಕಲಿ, ಶಿಕ್ಷೆ ಮಾಡಿಸ್ಲಿ, ಕೋರ್ಟಿಗೆ ಹೋಗಲಿ, ಜೈಲು ಶಿಕ್ಷೆ ಮಾಡಿಸಿ.
ಅದನ್ನು ಬಿಟ್ಟು ಯಾವುದಾದ್ರೂ ಕಿತ್ತೋಗ್ರೆ ನೋಟಿಸ್ ಕೊಟ್ಟು ಅದಕ್ಕೆ ಸುಲಿಗೆ ಮಾಡಬಾರ್ದು. ತಪ್ಪು ಮಾಡಿದ ಅಂದರೆ ಡಾಕ್ಟ್ರಿಗೆ ಶಿಕ್ಷೆ ಆಗಲಿ, ಯಾರೋ ಮಾಡಿದರೆ ಏನು ತಪ್ಪಿದೆ. ಆದರೆ ಇನ್ನೇನು ಮಾಡ್ತಾರೆ ಇವರು, ನೋಟಿಸ್ ಕೊಡೋ ನೆಪದಲ್ಲೇ ದುಡ್ಡು ಮಾಡ್ತಾರಂಥದ್ದು. ಆದರೆ ಕಾನೂನಲ್ಲಿರೋಂಥ ಲೂಪ್ ಹೋಲ್ಸ್ಗಳನ್ನ ಬಳಸ್ಕೊಂಡು ಮಾಡ್ತಾರಂಥದ್ದು. ಹಾಗಾಗಿ ಡಾಕ್ಟ್ರುಗಳು ಅಟ್ಲೀಸ್ಟು ನೀವು ಒಂದು ಹಿಡನ್ ಕ್ಯಾಮ್ರಾ ಇಡಿ ಅಥವಾ ರೆಕಾರ್ಡಿಂಗ್ ಮಾಡಿಕೊಡಿ. ಅವಾಗ ಏನಾಗುತ್ತೆ, ಭಯ ಆಗುತ್ತೆ. ನಾವು ಈ ಥರ ಎಲ್ಲ ಹೇಳಿದ್ದಕ್ಕೆ ಸುಮಾರು ಜನ ನನಗೆ ರೆಕಾರ್ಡಿಂಗ್ಸ್ ಕೊಟ್ಟಿದ್ದಾರೆ. ಒಂದು 6-7 ಜನ ಈ THO, ಈ DTO, DLOಗಳದ್ದು ರೆಕಾರ್ಡಿಂಗ್ಸ್ ಕೊಟ್ಟಿದ್ದಾರೆ ನನ್ನ ಹತ್ರ. ಕೊಟ್ಟಿದ್ದಾಗ ಕೇಳಿಸ್ಕೊಂಬಿಟ್ರೆ ಹಕ್ಕು ಲಾಲ್ ಕೇಳ್ತಾರೆ ಸರ್ ಅವರು. ಕೊಡಲೇಬೇಕು, ಬೇಕೇ ಬೇಕು, ಇವಾಗಲೇ ಬಂದಿದ್ದೀನಿ, ಇವಾಗಲೇ ಕೊಟ್ಬಿಡು, ಪದೇ ಪದೇ ಬರೋಕ್ಕಾಗಲ್ಲ, ನಿನ್ಗೆ ಗೊತ್ತಿಲ್ವಾ ಅಂತ ಕೇಳೋ ಅಂತ ಸುತ್ತಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ರೆ ಏನಿಲ್ಲ, 6 ಗಂಟೆ ಬೇಡ, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ, ಬರಬೇಡಿ. ಈ ಥರದ ವಿಚಾರಗಳನ್ನು, ಇದು ಒಂದೇ ಅಲ್ಲ, ಒಬ್ಬರದಾಯ್ತು ಕತೆ. ಇಂಥದ್ದು 4-5 ಜನನ ಕೇಳಿದಾಗ ನಾನು ಹೇಳಿದೆ, ಒಬ್ಬ ಡಾಕ್ಟ್ರಾಗಿ ನಾನು ಹೇಳ್ತೀನಿ, ಸ್ವಲ್ಪ ಸ್ವಾರ್ಥಿ ನಾವು, ಒಬ್ಬ ಡಾಕ್ಟ್ರಾಗಿ ಜೈಲ್ಗೆ ಹೋಗ್ಬೇಡ್ರು, ಹೊಟ್ಟೆಗೆ ಅನ್ನ ತಿನ್ರು, ನಾಚಿಕೆ ಮಾನ ಮರ್ಯಾದೆ ಬಿಡಬೇಡ್ರು. ಕೇಳ್ತಾ ಇದ್ದೀನಿ ನಿಮ್ಮ ಅವ್ರನ್ನ, ಆ ಡಾಕ್ಟರ್ಸ್ ಬಗ್ಗೆ ನನ್ನ ಕರ್ನೇ ಇಲ್ಲ ಸರ್. ಅವ್ರ ಹೆಂಡತಿ ಮಕ್ಕಳು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರು ಸಮಾಜದಲ್ಲಿ ಹೆಂಗೆ ತಲೆ ತಿರುಗ್ತಾರೆ ಅಂತ. ಈ THOಗಳು, ಈ DHOಗಳು ಒಂದು ಸಾರಿ ಈಗೇನೋ ಜಮ್ ಅನ್ನಂಗೆ ಕಾರಲ್ಲಿ ಓಡಾಡ್ತಾ ಇರ್ತಾರೆ. ಒಂದು ಸರಿ ಇವ್ರದ್ದು ಭ್ರಷ್ಟಾಚಾರ ಹೊರಗಡೆ ಬಂದರೆ, ಬಟಾ ಬಯಲಾದರೆ, ಸಿದ್ದರಾಮಯ್ಯ ಅವರು ಏನೋ ಅದನ್ನು ಸೇವ್ ಮಾಡೋಕ್ಕಾಗಲ್ಲ, DK ಶಿವಕುಮಾರ್ ಅವರು ಸೇವ್ ಮಾಡೋಕ್ಕಾಗಲ್ಲ. ಯಾರು ಸೇವ್ ಮಾಡೋಕ್ಕಾಗುತ್ತೆ ಸರ್? ಕಳ್ಳನ ಯಾರು ಡಿಫೆಂಡ್ ಮಾಡ್ಕೊಳಕ್ಕಾಗುತ್ತೆ ಅಲ್ವಾ? ಮಾನ ಮರ್ಯಾದೆ ಹೋದ್ಮೇಲೆ ಏನಿರುತ್ತೆ? 2.5 ಲಕ್ಷ ಸಂಬಳ ಸರ್ ಇವ್ರಿಗೆ, 1.5 2 ಲಕ್ಷ ಸಂಬಳ ಇವ್ರಿಗೆ. ಪ್ರೈವೇಟಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಇನ್ನು ಪ್ರೈವೇಟಲ್ಲಿ 2 ಲಕ್ಷ 3 ಲಕ್ಷ ಇರುತ್ತೆ. ಆದರೆ ಇವ್ರಿಗಿದ್ದೂ ಈ ದುರಾಶೆ, ತುಂಬ ದುರಾಶೆ ಸರ್. ದುಡ್ಡು 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 ನ್ಯಾಯಯುತವಾಗಿ ಬದುಕರಪ್ಪ ಅಂತ ಹೇಳಿದ್ರು ಕೇಳ್ತಾರೆ, ಕೇಳೋದೇ ಇಲ್ಲ ಸರ್. ಈಗ ಈ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಇಷ್ಟು ಕಾಸ್ಟ್ಲಿ ಆಗಲಿಕ್ಕೆ ಕಾರಣನೇ ಇದು ಅಂತ. ಮೆಡಿಕಲ್ ಮಾಫಿಯಾ ವಿತ್ ಡಾಕ್ಟರ್ಸ್, ವಿತ್ ಹಾಸ್ಪಿಟಲ್ಸ್, ಒಂದು ನೆಟ್ವರ್ಕ್ ಸರ್ ಇದು. ಒಬ್ಬರಿಂದ ಒಬ್ರು ಚೈನ್ ಲಿಂಕ್, ಸಿಂಡಿಕೇಟ್ ಇದು, ಒಂದು ಚೈನ್ ಲಿಂಕ್ ಇದು. ಒಬ್ಬ ಕ್ಲಿನಿಕ್ಗೆ ಬಂದಾಗ ನೋಡಿ, ಯಾವುದಾದ್ರೂ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಬೇಕಾದ್ರೆ ಕನಿಷ್ಠ 1 ಕೋಟಿ ಅಂತ ತಿಳ್ಕೊಳ್ಳಿ. ಅವನು ಯಾವುದೋ CT MRI ಸ್ಕ್ಯಾನು, ಲ್ಯಾಬ್ ಟೆಸ್ಟ್. ನೀವು ಇದು ಹಾಸ್ಪಿಟ್ಲ್ ಇದ್ದು ಹೇಳಿದ್ರಿ, ಖರ್ಚಿದ್ದು ಹೇಳಿದ್ರಿ. ನನಗೆ ಒಂದು ಪ್ರಶ್ನೆ ಕಾಡುತ್ತೆ, ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಯಾವುದು ಹಾಸ್ಪಿಟ್ಲ್ಗಳನ್ನು ನಡೆಸ್ತಾರೆ, ಅವ್ರು ನಾವು ಹೆಲ್ತ್ ಕೇರ್ ಮೇಲೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳ್ತಾರೆ. ಈಗ 100 ಕೋಟಿನೋ 200 ಕೋಟಿನೋ ಕಾರ್ಪೊರೇಟ್. ಹೌದು ಹೌದು. ಸೊ ಒಂದು ಹೆಲ್ತ್ ಕೇರ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳಿದ್ರೆ, ಇಟ್ಸ್ ಲೈಕ್ ಯಾವುದೋ ಒಂದು ಹೈವೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಆ ಲೆವೆಲ್ಗೆ ಬಿಸ್ನೆಸ್ ಆಗ್ತಾ ಇದೆ. ಹೌದು, ತುಂಬ ಬಿಗ್ ಬಿಸ್ನೆಸ್ ಸರ್ ಇದು. ಈ ಬಿಸ್ನೆಸ್ಸಲ್ಲಿ ಜನಕ್ಕೆ ಗೊತ್ತೇ ಆಗೋದಿಲ್ಲ, ಯಾವ ಮಾತ್ರ ಎಷ್ಟು ಕಾಸ್ಟ್ ಇದೆ, ಏನಿದೆ, ಏನೂ ಗೊತ್ತಾಗಲ್ಲ ಜನಕ್ಕೆ. ಮೆಡಿಕಲಲ್ಲೇ ಡಾಕ್ಟರ್ ಆಗಿರೋವಂಥವನು 10-15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋನು ಮಾತ್ರ ಗೊತ್ತಾಗುತ್ತೆ. ಇನ್ನು ಉಳಿದವ್ರಿಗೆ ಗೊತ್ತೇ ಆಗೋದಿಲ್ಲ. 2 ರೂಪಾಯಿ ಮಾತ್ರ ಇರುತ್ತೆ, ಅದ್ರ ಮೇಲೆ MRP 20 ರೂಪಾಯಿ ಇರುತ್ತೆ. 2 ರೂಪಾಯಿಗೆ ಸಿಟ್ರಿಜಿನ್ ಅಂತಿರುವಂಥದ್ದು. ಈ ಥರದನ್ನ ಜನಕ್ಕೆ ಗೊತ್ತೇ ಆಗೋದೇ ಇಲ್ಲ, ಜನಕ್ಕೆ ಅದರ ಅರಿವೇನೇ ಆಗೋದಿಲ್ಲ. ಹಾಗಾಗಿ ಈ ಮೆಡಿಕಲ್ ಇರುವಂಥದ್ದು ಭಾಳ ಜನಕ್ಕೆ ಇದು ಎಕ್ಸ್ಪೋಸ್ ಆಗಲ್ಲ. ಮೆಡಿಕಲ್ ಫೀಲ್ಡ್ ಯಾಕೆ ಎಕ್ಸ್ಪೋಸ್ ಆಗಲ್ಲ ಅಂದರೆ, ಎಲ್ಲ ಕಳ್ಳರೇ ಇರುವಾಗ, ಡಾಕ್ಟರ್ಸ್ಗಳು ಕಳ್ಳರು ಇರುವಾಗ, ಅಥವಾ ಆಫೀಸರ್ ಲೆವೆಲಿಂದ ಹೈಯೆಸ್ಟ್ ಆಫೀಸರ್ ಲೆವೆಲ್ ಎಲ್ಲರೂ ಅವರೇ ಸರ್. ನಾನು ಎಷ್ಟು ಜನರ ಭೇಟಿ ಆಗ್ಬಿಟ್ಟಿದ್ದೀನಿ. IASಗಳನ್ನು, IPSಗಳನ್ನು, KSಗಳನ್ನ ಭೇಟಿಯಾದಾಗ ಕುತ್ಕೊಂಡು ಮಾತಾಡುವಾಗ ಒಳ್ಳೆ ಸತ್ತರ್ಚನ್ ತುಂಡಿನ ಥರ ಮಾತಾಡ್ತಾರೆ ಕುತ್ಕೊಂಡು. ನಾವು ಯಾವುದಾದ್ರೂ ದಾಖಲೆ ಕೊಟ್ಟಾಗ ಇದೆಲ್ಲ ಯಾಕೆ ಬೇಕು ಸರ್, ಬಿಟ್ಬಿಡಿ ಸರ್, ಸುನಿಲ್ ಸರ್, ಸುಮ್ಮನೆ ಇದೆ, ಆರಾಮಾಗಿರಿ ಸರ್, ನೀವು ಯಾಕೆ ಟೆನ್ಷನ್ ತೊಗೋತೀರ, ನಮಗೂ ಯಾಕೆ ಟೆನ್ಷನ್ ಕೊಡ್ತೀರ ಅಂತಾರೆ. ಆರಾಮದಲ್ಲಿರಿ, ನೀವು ಆರಾಮಾಗಿರಿ, ದೇವ್ರು ಎಲ್ಲ ಕೊಟ್ಟಿದ್ದಾನಲ್ಲ, ಯಾಕೆ ಹಾಳು ಮಾಡ್ಕೋತೀರ ಅಂತ ನನ್ನ ಕೇಳ್ತಾನೆ. ನಾನು ಸರ್ ಅಟ್ಲೀಸ್ಟು ಒಂದಿಷ್ಟಾದ್ರೂ ಬದಲಾವಣೆ ಮಾಡಿ ಸರ್, ನಮ್ಗೆ ನಿದ್ರೆ ಬರಲ್ಲ ಸರ್. ಸರಿ, ನಮ್ಗೊಂದೇನೋ ಏನಿದೆ, ಅಟ್ಲೀಸ್ಟ್ ನಮ್ಮ ಖುಷಿಗಾದರೂ ಮಾಡಿ ಸರ್. ಊರ್ದೆಲ್ಲ ತೊಗೊಂಬರ್ತಾ ಇಲ್ಲ, ನಮ್ಮ ಕಣ್ಣಿಗೆ ಕಂಡಾಗಾದರೂ ತಪ್ಪಂತ ಹೇಳ್ತಾ ಇಲ್ಲ ಸರ್. ನಾವೇನು ಸಮಾಜ ಬದಲಾವಣೆ ಮಾಡೋದಕ್ಕೆ ನಾನೇ ಸಾಮಾಜಿಕ ಹೋರಾಟಗಾರ ಸೂಪರ್ ಅಂತ ನಾವು ಹೇಳ್ಕೊತಾ ಇಲ್ಲ. ಒಳ್ಳೇದು ನಮ್ಮ ಕಣ್ಣಿಗೆ ಕಂಡದ್ದನ್ನು ತಪ್ಪಂತ ಹೇಳ್ತೀವಿ. ಸಮಾಜ ನನ್ನಿಂದಲ್ಲ, ನಮ್ಮ ಅಪ್ಪನಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಅದನ್ನು ನಮ್ಮ ಕಣ್ಣಿಗೆ ಕಂಡದ್ದನ್ನು ಸರಿ ತಪ್ಪಂತ ಯಾಕೆ ಹೇಳಬಾರ್ದು? ನನ್ನಂತವ್ನು ಹೇಳ್ತಾ ಇದ್ದೀನಿ, ಯಾವನಾದ್ರು ದಂಧೆಕೋರ, ದಗಾಕೋರ, ಹರಾಮ್ಕೋರ ಬಂದು ಹೇಳೋಕ್ಕಾಗುತ್ತೆ ಸರ್? ಹಿಂಗೆ ಮಾತಾಡ್ತಿದ್ರೆ ಇಂಥ ಶಬ್ದ ಎಲ್ಲ ಮಾತಾಡ್ತಾರೆ, ಅವನು ಬಾಯಿಲೆಲ್ಲ ಹಿಂಗೆ ಮಾತಾಡ್ತಾನೆ ಸರ್. ನನ್ನಂಥವ್ರು ಮಾತಾಡಲೇಬೇಕು, ಅಷ್ಟು ಕೆಟ್ಟೋಗ್ಬಿಟ್ಟಿದೆ. ಕುಲಿಗೆಟ್ಟ ಸಮಾಜದಲ್ಲಿ ಇಂಥದ್ದೇ ಮಾತಾಡ್ಬೇಕಾಗಿರೋಂಥದ್ದು. ಈಗ ಒಳ್ಳೆಯವನ ರೀತಿನ ಮಾತಾಡ್ತೀವಿ, ಕೆಟ್ಟವನಿಗೆ ಕೆಟ್ಟ ರೀತಿ ಮಾತಾಡೋದು ತಪ್ಪೇನಿದೆ ಅಲ್ವಾ? ಅದು ನಮಗೆ ತುಂಬ ನೋವಾಗುತ್ತೆ ಸರ್. ತುಂಬ ಜನಕ್ಕೆ, ನನಗೇನಿಲ್ಲ ಸರ್, ಅವರು ಮಾಡಲ್ಲ ಸಮಾಜದಲ್ಲಿ, ಅವರು ಧ್ವನಿ ಎತ್ತಲ್ಲ, ಧ್ವನಿ ಎತ್ತವನಿಗೂ ಪ್ರಶ್ನೆ ಮಾಡೋವಂಥದ್ದು. ಇಂಥ ನೀಚರಿಂದನೇ ಸಮಾಜ ಹಾಳಾಗ್ತಾರಂಥದ್ದು. ಪ್ರಶ್ನೆ ಮಾಡೋರ್ಕಿಂತ ಹೆಚ್ಚಾಗಿ ಈ ಪ್ರಶ್ನೆ ಯಾಕೆ ಮಾಡ್ತೀಯ ಅಂತ ಕೇಳ್ತಾರೆ. ಅದು ಅವ್ರದ್ದು ತುಂಬ ತೊಂದರೆ ಆಗ್ತದೆ. ನೀವು ಕೋವಿಡ್ ಸೋಂಕಿನ ಟೈಮಲ್ಲಿ ನೀವು ಕೂಡ ನಿಮ್ಮ ಮೊಬೈಲ್ ಕ್ಲಿನಿಕ್ ಮುಖಾಂತರ ಜನಸಾಮಾನ್ಯರ ಬಳಿಗೆ ಹೋಗಿನೇ ನೀವು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೀರಿ. ತುಂಬಾ ಜನಕ್ಕೆ, ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಫ್ರೀ ಆಫ್ ಕಾಸ್ಟ್. ಜೊತೆಗೆ BBMKಲ್ಲೂ ಕೂಡ ನೀವು ಆಸ್ ಎ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ರಿ. ಈಗ ಕೋವಿಡ್ ಟೈಮಲ್ಲಿ ಒಂದು ಏನು ಆರೋಪ ಕೇಳಿ ಬಂತು, ಈ ತರ ಮಾಫಿಯಾ ಆಗಿದೆ, ಬೆಡ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅಥವಾ ಫೇಕ್ ಪೇಷಂಟ್ ಲೆಕ್ಕಾಚಾರ ತೋರಿಸಿ ವಸೂಲಿ ಮಾಡಿರುವಂಥದ್ದು, ಆ ಥರದ್ದು ಏನಾದರೂ ಅನುಭವ ಬಂದಿದೆಯಾ ಸರ್? ಇಲ್ಲ, ಆಗಿದೆ. ನಾನು ಅಲ್ಲಿರುವಾಗ BBMPಯಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಾಗ, ಮೆಡಿಕಲ್ ಡಾಕ್ಟರ್ ಆಗಿರುವಾಗ
ನಿಮಗೆ ನಮ್ಮ ತುಮಕೂರು ರೋಡಲ್ಲಿ ಒಂದು ಇದು ಇದೆ ನೋಡು, ಒಂದು ಯಾವುದೋ ದೊಡ್ಡದು ಹಾಲ್ ಇದೆ ನೋಡಿ, ಅದು ಯಾವುದೋ ಅಲ್ಲಿ ಬೆಡ್ ಹಾಕಿದ್ರು ನೋಡಿ, 2,000ನೋ 10,000ನೋ 15,000 ಬೆಡ್ ಹಾಕಿದ್ರು. ಆ ಬೆಡ್ ಎಲ್ಲ ಎಲ್ಲಿ ಹೋಯ್ತು? 10,000 ಬೆಡ್ ಹಾಕಿದ ತಕ್ಷಣ ಅದನ್ನ ಎಲ್ಲಿ ಸ್ಟೋರ್ ಮಾಡಿದರು? ಕಂಪ್ಲೀಟ್ ಆಗಿಲ್ಲ ಸರ್. ಕೋವಿಡಲ್ಲಿ ಸಾಕಷ್ಟು ಕೋಟಿ ಲೂಟು ಮಾಡಿದ್ದಾರೆ. ಕೋವಿಡ್ ಸ್ಕ್ಯಾಮ್ ಅನ್ನೋದು ಬಿಗ್ ಸ್ಕ್ಯಾಮು. ಈ BJP ಗೌರ್ಮೆಂಟ್ ಇತ್ತು ಅವಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಆರೋಗ್ಯ ಮಂತ್ರಿ ಸುಧಾಕರ್ ಅವರಾಗಿದ್ದರು. ಕೋವಿಡ್ ಕಳ್ಳ ಅಂದರು ಅವ್ರಿಗೆ, ಕೋವಿಡಲ್ಲಿ ಮಾಫಿಯಾ ಆಯ್ತು ಅಂದರು. ಇದೇ BJP ಅವ್ರಿಗೆ ಈ 40% ಸರ್ಕಾರ, PCM ಸರ್ಕಾರ ಅಂತ ಬೊಬ್ಬೆ ಹಾಕಿದವರು ಇದೇ ಕಾಂಗ್ರೆಸ್ದವರು. ಇವಾಗ ಏನು ಮಾಡ್ತಾ ಇದ್ದಾರೆ? ಸರ್ಕಾರ ಬಂದು 2.5 ವರ್ಷ ಆಯ್ತಲ್ಲ, BJP ಕಳ್ಳರನ್ನ ಎಕ್ಸ್ಪೋಸ್ ಮಾಡಿದ್ರೆ ಇಲ್ವಲ್ಲ. ಅವ್ನು ಬಂದಾಗ ಅವ್ನು ಕಳ್ಳ, ಇವ್ನು ಬಂದಾಗ ಇವ್ನು ಕಳ್ಳ, ಇಬ್ಬರು ಕಳ್ಳರೇ ಇರೋವಂಥದ್ದು. ಅವಧಿ ಚೇಂಜ್ ಅಷ್ಟೇ. ಆಟಗಾರ ಬದಲಾಗಲ್ಲ ಸರ್. ಆಟ ಒಂದೇ ಇರೋವಂಥದ್ದು. ಆಟದ ದಾಳ ಬದಲಾಗಲ್ಲ. ನಾಯಕರು ಬದಲಾಗ್ತಾರೆ, ಈ ನಾಲಾಯಕರು ಬದಲಾಗ್ತಾ ಇಲ್ಲ. ಇದು ದುರಾದೃಷ್ಟ. ಹೀಗಾಗಿ ನಿಮಗೆ ಟೈಮಲ್ಲಿ ದೂರುಗಳು ಕೂಡ ಬಂದಿತ್ತು ಭಾಳಷ್ಟು ಸರ್. ವ್ಯಾಕ್ಸಿನ್ಸ್ ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ, ಕೋವಿಡ್ ವ್ಯಾಕ್ಸಿನ್ಸನ್ನು. ಕೋವಿಡ್ ವ್ಯಾಕ್ಸಿನ್ಸ್ ಹಾಕಿಸ್ಕೊಳ್ಳೋದಿದ್ರು ಫೇಕ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಮ್ಮನ್ನೇ ಕೇಳಿದ್ದಾರೆ, ಏನಂದ್ರೆ ಸರ್ ಜನಕ್ಕೆ ಇದು ಏನೂ ಇಲ್ವೇ ಇಲ್ಲ. ಸಮಾಜ ಕಳ್ಳರ ಸಮಾಜ ಇದು. ಈ ಮೋದಿ ಹುಟ್ಟುಹಬ್ಬದ ಕಾರ್ಯಕ್ರಮ ದಿವಸ ಒಂದು ನ್ಯಾಷನಲ್ ಕ್ಯಾಂಪೇನ್ ಆಯ್ತು ಕೋವಿಡ್ ಲಸಿಕೆ, ಗೊತ್ತಾಯಿದೆ. ಅವಾಗ ದಾಖಲೆ ಪ್ರಮಾಣದಲ್ಲಿ ಕೋವಿಡ್ ಲಸಿಕೆ ಆಯ್ತು. ನಾವು ವಿಶ್ವದಲ್ಲೇ ನಂಬರ್ 1, ಯಾರು ಇಷ್ಟು ಲಸಿಕೆಯನ್ನು ಕೊಟ್ಟಿಲ್ಲ ಸಿಂಗಲ್ ಡೇಗೆ ಅಂತ. ಅವೆಲ್ಲ ರಿಯಲಿ ಇಲ್ಲ ಮಾಡಿದ್ದಾರೆ. ಮಾಡದೇ ಇರೋಂಥದ್ದಲ್ಲ, ಮಾಡಿದ್ದಕ್ಕಿಂತ ಜಾಸ್ತಿ. 10 ರೂಪಾಯಿ ಮಾಡಿದರೆ 100 ರೂಪಾಯಿ ಪ್ರಚಾರ ತಗೊಳ್ಳೋಂಥದ್ದು BJP ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಈ ಬಡಾಯಿ ಕೊಚ್ಕೋತಾರೆ ಹೊರತಾಗಿ ಗ್ರೌಂಡ್ ರಿಯಾಲಿಟಿ ಒಳಗಡೆ ಸರ್ ಯಾವುದೂ ಇಲ್ಲ. ಪ್ರೆಸ್ ಮೀಟ್ ಬಂದೆ, ಪ್ರೆಸ್ ಕ್ಲಬ್ಬಲ್ಲಿ ಒಂದಿಷ್ಟು ನೋಟ್ಸನ್ನು ತೊಗೊಂಡ್ಬರ್ತಾರೆ, ಕುತ್ಕೊಂಡು ಹೇಳ್ತಾರೆ ಯಥಾವತ್ತವಾಗಿ, ಮೀಡಿಯಾದಲ್ಲಿ ಪಬ್ಲಿಷ್ ಆಗುತ್ತೆ. ಅವತ್ತಿನ ಸಾಧನಾ ವರದಿ ಥರ ಬಂದು ಮಾಡ್ತಾರೆ ಹೊರತಾಗಿ ನಿಮ್ಗೆ ನಮ್ಮ ದೇಶದಲ್ಲಿ ನೋಡಿ ಯಾಕೆ ಪ್ರತಿಯೊಬ್ಬರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಯಾಕೆ ಸಿಗ್ತಾ ಇಲ್ಲ? ಆಗಲ್ವಾ? ಆರೋಗ್ಯ ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ, ಹೆಲ್ತ್ ಫಾರ್ ಆಲ್ ಫಾರ್ ಹೆಲ್ತ್ ಅಂತ ಸುಮಾರು 20 ವರ್ಷದಿಂದ ಹೇಳ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟ್ ಬಗ್ಗೆ, ಹೆಲ್ತ್ ಕೇರ್ ಬಗ್ಗೆ ಈಗ ನಮ್ಮ ಸರ್ಕಾರ ಏನು ಈಗ ಕೊಡ್ತಾ ಇದೆಯಲ್ಲ, ಯಶಸ್ವಿನಿ ಇರ್ಬೋದು, ಆರೋಗ್ಯ ಸಂಜೀವಿನಿ, ಅದು ಸಾಕಾಗುತ್ತಾ ನಮಗೆ ಇವತ್ತಿನ ಮೆಡಿಕಲ್ ಕಂಡೀಷನ್ಗೆ? ಸಾಕಾಗುತ್ತೆ? ಆಗಲ್ಲ ಸರ್, ಸಾಕಾಗಲ್ಲ. ಯಶಸ್ವಿನಿ ಕಾರ್ಡು ರೈತರಿಗೆ ಅಥವಾ ಲೋ ವೇಜ್ ಇನ್ಕಮರ್ಸ್ಗೆ, ಮತ್ತು ಆರೋಗ್ಯ ಕರ್ನಾಟಕ ಅಂತ ಇದೆ, ಆಯುಷ್ಮಾನ್ ಭಾರತ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಇವೆರಡೂ ಆಗಲ್ಲ ಸರ್. ಏನಂದರೆ ಕಂಪ್ಲೀಟ್ಲಿ ಮ್ಯಾಂಡೇಟ್ರಿ ಆಗಿ ನಮ್ಮ ಕಾರ್ ಇದೆ, ನನ್ನ ಕಾರಿಗೆ ಇನ್ಶೂರೆನ್ಸ್ ಪ್ರತಿ ವರ್ಷ ಮಾಡಿಸ್ತೀನಪ್ಪ. ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಜನ ಮಾಡಿಸ್ತೀವಿ? ಕಾರಿಗೆ 6 ತಿಂಗಳಿಗೊಮ್ಮೆ ಸರ್ವಿಸ್ ಮಾಡಿಸ್ತೀನಿ. ನಮ್ಮ ಬಾಡಿಗೆ ಎಷ್ಟು ಜನ ಮಾಡಿಸ್ತೀವಿ? ಇಲ್ವೇ ಇಲ್ಲಲ್ಲ. ಸರ್ಕಾರ ಮ್ಯಾಂಡೇಟ್ರಿ ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು. ಆ ಇನ್ಶೂರೆನ್ಸ್ ಇದೆಯಲ್ಲ, ಹೆಲ್ತ್ ಇನ್ಶೂರೆನ್ಸ್ದು ಆ ಪಾಲಿಸಿ ಪೇಮೆಂಟು ಸರ್ಕಾರನೇ ಮಾಡಬೇಕು, ಅದು ಬರಬೇಕು. ಈ ಅಮೆರಿಕದೆಲ್ಲ ಮ್ಯಾಂಡೇಟ್ರಿ ಇನ್ಶೂರೆನ್ಸು, UK ಅಲ್ಲೆಲ್ಲ ಮ್ಯಾಂಡೇಟ್ರಿ ಇನ್ಶೂರೆನ್ಸು. ಅಲ್ಲಿ ಆರೋಗ್ಯ ಮಾನವನ ಮೂಲಭೂತ ಹಕ್ಕು. ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂತಿದೆ, ಜೀವಿಸುವ ಹಕ್ಕು ಅಂತ. ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗಲೇಬೇಕು. ಅದು ಹ್ಯೂಮನ್ ಫಂಡಮೆಂಟಲ್ ರೈಟು. ಆರೋಗ್ಯ ಸಿಗದೆ ಸತ್ಬಿಟ್ರೆ ಅದು ಹ್ಯೂಮನ್ ರೈಟ್ ವೈಲೇಷನ್. ಅದು ಕೊಲೆನೇ ಸರ್. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆ ಬಂದು ಸಾಯ್ತಾರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್ನಿಂದ. ಈಗ ಕೋವಿಡ್, ಇದೀಗ ಹಾರ್ಟ್ ಅಟ್ಯಾಕ್ ಆಗಿ, ಕಾರ್ಡಿಯಾಕ್ ಅರೆಸ್ಟ್ ಆಗಿ, ಅಥವಾ ಹಾರ್ಟ್ ಫೇಲ್ಯೂರ್ ಆಗಿ ಈ ಹಾಸನಲ್ಲೇ 23 ಜನ ಯಂಗ್ ಏಜ್ ಇದ್ದವರು, ಮಿಡ್ಲ್ ಏಜ್ ಇದ್ದವರು, ಇವರೇ ಸತ್ತಿರೋಂಥದ್ದು. ಕಾರಣ ಬಿಕಾಸ್ ನಮ್ಮ ಇಮ್ಯುನಿಟಿ ಕಡಿಮೆ ಆಗಿದೆ. ಮತ್ತು ಕೆಲವ್ರು ಹೇಳ್ತಾರೆ ಕೋವಿಡ್ ವ್ಯಾಕ್ಸಿನಿಂದ ಆಗಿದೆ. ಆಮೇಲೆ ಸ್ಟ್ರೆಸ್ಫುಲ್ ಲೈಫಲ್ಲಿ ಲೀಡ್ ಮಾಡ್ತಾರಂಥದ್ದು. ನಾವೆಲ್ಲರೂ ಒಂದು ಪಖ್ಯಾತಿ ಅಥವಾ ಕುಖ್ಯಾತಿ ಅಥವಾ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಈ ಹುಚ್ಚಾಟಗಳಲ್ಲಿ ನಮ್ಮನ್ನು ನಾವೇ ಮರೆತು ನಮ್ಮ ಜೀವನ ಕಳ್ಕೊತಾ ಇದ್ವಿ. ಪ್ರತಿಯೊಬ್ಬರು ಹೀಗೆ ಆಗ್ತಾರಂಥದ್ದು. ಈಗ ಪಕ್ಕದ ಮೇಲೆ ಯಾರೋ 52 ಇಂಚ್ TV ತಂದಿದ್ದಾರೆ ಅಂದರೆ ನಮ್ಮ ಮನೆಯಲ್ಲೂ ಅದು ಬೇಕು. ಅವ್ರು ಯಾರೋ ನಮ್ಮ ಜೊತೆಲಿರೋ ಕಲಿಗೆ 1 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾರೆ ಅಂದರೆ ನಾವು 1.5 ಕೋಟಿ ಮನೆ ಕಟ್ಟಬೇಕು. ಇದು ಇದೆಯಲ್ಲ ಕಂಪ್ಯಾರಿಸನ್ನು. ಮತ್ತು ಅವಶ್ಯಕತೆಗೆ ಮೀರಿ ದುಡಿತಾರಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಮಾಡಬೇಕು, 8 ಗಂಟೆ ನಿದ್ರೆ ಮಾಡಬೇಕು, 6 ಅವರ್ಸ್ ಕೆಲಸ ಮಾಡಬೇಕು, ಶಾಂತವಾಗಿರ್ಬೇಕಾಗಿರೋಂಥದ್ದು. ಶಾಂತ, ಕಾಮ್ ಆ್ಯಂಡ್ ಕೂಲಾಗಿರೋದೇ ಇಲ್ಲ ನಾವು. ಈ ಧಾವಂತದಲ್ಲಿ ಓಡ್ತಾ ಇರ್ತೀವಿ. ನಾವು ಬೀಳೋವರೆಗೂ ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ. ನಾನು 18 ವರ್ಷ ಲೈಫಲ್ಲಿ ಒಬ್ಬನ ಪೇಷಂಟ್ ಬಂದುಬಿಟ್ಟು ಸರ್ ನಾನು ಆರೋಗ್ಯವಾಗಿ ಹೇಗಿರಬೇಕು, ಆರೋಗ್ಯ ಹೇಗೆ ಕಾಪಾಡ್ಕೋಬೇಕಂತ ಒಂದು ಪೇಷಂಟ್ ಬಂದೇ ಇಲ್ಲ. ಬಿದ್ದಿರುವಾಗ ಏನಾದರೂ ತೊಂದರೆ ಆದಾಗ ಬರ್ತಾರೆ. ಹೊರದೇಶದಲ್ಲೆಲ್ಲ ಹಾಗೆ ಕಾನ್ಸೆಪ್ಟೇ ಇಲ್ಲ. ಆರೋಗ್ಯವಂತ ಚೆನ್ನಾಗಿಟ್ಕೊಂಡು ಗೊತ್ತೇ ಇಲ್ಲ ನಾವು. ಮಿನಿಮಮ್ ಪ್ರತಿಯೊಬ್ಬ ವ್ಯಕ್ತಿನೂ ಈ ಕಾರ್ಡಿಯಾಕ್ ಅರೆಸ್ಟಿಂದ ಅಥವಾ ಈ ಹಾರ್ಟ್ರಿಂದ ನಾವು ಬಚಾವ್ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮಿನಿಮಮ್ 6 ತಿಂಗಳಿಗೆ ಒಂದು ಸಾರಿ ಕಂಪ್ಲೀಟ್ ಬೇಸಿಕ್ ಟೆಸ್ಟ್ನ ಮಾಡಿಸ್ಬೇಕು. BP ಚೆಕಪ್ಪು, ಶುಗರ್ ಚೆಕಪ್ಪು, ಹೈಟ್ ವೇಟು, ಬಾಡಿ ಮಾಸ್ ಇಂಡೆಕ್ಸು, ECG, ಇಕೋ ಕಾರ್ಡಿಯೋಗ್ರಾಮು, 2D ಎಕೋ, CT NGO, ಇದನ್ನು ಮಾಡಿಸಿ 6 ತಿಂಗಳಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಾದರೂ ತೊಂದರೆ ಇದೆಯಾ. ತೊಂದರೆ ಇದ್ದಾಗ ತಕ್ಷಣಕ್ಕೆ ಪ್ರೈಮರಿ ಕೇರಲ್ಲಿ ಅಥವಾ ಫಸ್ಟ್ ಟ್ರೀಟ್ಮೆಂಟ್ನ ತೊಗೋಬೋದು. ಸೆಕೆಂಡರಿ ಕೇರ್ ಆದಾಗ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಇಲ್ಲಿ 1000 ಖರ್ಚಾಗೋದು, ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಲಕ್ಷ ಆಗುತ್ತೆ. ಇನ್ನೂ ಬೇರೆ ಹಾಸ್ಪಿಟ್ಲ್ಗೆ ಹೋದರೆ 10 ಲಕ್ಷ ಆಗುತ್ತೆ. ಈ ಥರದ್ದಾಗುತ್ತೆ. ಹಾಗಾಗಿ ಪ್ರಿವೆಂಟಿವ್ ಮೆಜರ್ಸ್ ನಾವು ಮಾಡ್ತಾನೆ ಇಲ್ಲ. ಸರ್ಕಾರ ಮಾಡಬೇಕು. ನಿಮ್ಗೆ ಗೊತ್ತಿದೆ, ಜಯದೇವ ಹಾಸ್ಪಿಟ್ಲ್ ಬಂದುಬಿಟ್ಟು ಚೆನ್ನಾಗಿರೋಂಥ ಹಾಸ್ಪಿಟ್ಲು, ಜಯದೇವ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಆದರೂ ಒಳ್ಳೆ ಸೌಕರ್ಯಗಳು ಸಿಗುತ್ತೆ.
ಈಗ ನಂದಿನಿ ಇದೆ ನಮ್ಮದು KMFದು, ಅಲ್ಲಿ ಒಳ್ಳೆ ಗುಣಮಟ್ಟದ ಸಿಗುತ್ತೆ. ಅದೇ ಸರ್ಕಾರ ಆಸ್ಪತ್ರೆಗಳು ಇದಾವೆ ಹಾಗೆ ಇಲ್ವಲ್ಲ. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್, ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರಬೇಕಲ್ಲ, ಇಲ್ಲವೇ ಇಲ್ಲ. ಮೈಸೂರು ಸ್ಯಾಂಡಲ್ ಸೊಪ್ಪು ಚೆನ್ನಾಗಿದೆ, ಆದರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆ ಎಷ್ಟು ಚೆನ್ನಾಗಿದ್ದಾವೆ? ಇಲ್ಲವೇ ಇಲ್ಲಲ್ಲ. ನಮಗೆ ಬೇಸಿಕ್ ನೀಡ್ ಬೇಕಾಗಿರುವಂಥದ್ದು ಅದೇ, ಶಿಕ್ಷಣ ಮತ್ತು ಹೆಲ್ತ್. ಶಿಕ್ಷಣ ಬಗ್ಗೆ, ಆರೋಗ್ಯ ಬಗ್ಗೆ ಎರಡೇ ಬೇಕಾಗಿರೋದು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಶಾದಿ ಭಾಗ್ಯ, ಈ ಕುಕ್ಕರ್ ಭಾಗ್ಯ, ನಿಕ್ಕರ್ ಭಾಗ್ಯ, ಲಿಕ್ಕರ್ ಭಾಗ್ಯ ಎಲ್ಲ ಕೊಡ್ತಾರೆ. ಜನಕ್ಕೆ ಏನು ಬೇಕಾಗಿಲ್ಲ ಸರ್, ಜನ ಭಿಕ್ಷುಕರಲ್ಲ. ಇವ್ರು ಕುಕ್ಕರ್ ನಿಕ್ಕರ್ಗೆಲ್ಲ ಕಾಯ್ಕೊಂಡು ಕೂತ್ಕೊಂಡಿಲ್ಲ ಅವ್ರಿಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿ. ನಾನೇ ಒಬ್ಬ ಡಾಕ್ಟರ್ ಆಗಿರೋನು, ನಂಗೆ ಲಕ್ಷ ಸಂಬಳ ಬಂದರು 80,000 ರೂಪಾಯಿ ಈ ಶಿಕ್ಷಣಕ್ಕೆ, ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ಮತ್ತು ತಂದೆ ತಾಯಿ ಆರೋಗ್ಯಕ್ಕೋಸ್ಕರನೇ ಸ್ಪೆಂಡ್ ಮಾಡ್ತಾ ಇರೋದು. ನಾವು ದುಡಿತಾ ಇರೋದೇ ಸರ್ಕಾರಕ್ಕೆ ದಾನ ಮಾಡ್ತಾ ಇರೋದು, ಸರ್ಕಾರಕ್ಕೆ ದಾನದಲ್ಲಿರೋಂಥದ್ದು. ನಮ್ಮ ಸರ್ಕಾರ ಅಂದರೆ ನಮ್ಮ ಜೀತದಾಳುಗಳು ಅವರೆಲ್ಲ, MLA MP IAS KS ನಾವು ಇಟ್ಕೊಂಡಿರೋ ಕೂಲಿನ ಅಲ್ವಾ. ಯಾರು ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾರು ಟ್ರೀಟ್ಮೆಂಟ್ ತಗೊಳ್ಳೋದೇ ಇಲ್ಲ. ಯಾರಾದರೂ ಒಬ್ಬ MLA ಅವ್ರ ಹೆಂಡತಿ ಮಕ್ಕಳನ್ನ ಅಥವಾ ಹೆಂಡ್ತಿನ ಏನಾದರೂ ಡೆಲಿವರಿ ಮಾಡಿಸಿದಾನೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ? ಯಾರಾದ್ರು ಹೋಗಿದಾರ? ಅವ್ರಿಗೆ ಗೊತ್ತಿದೆ ಹಣೆ ಬರ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ಸಾವು ಖಚಿತ, ಟ್ರೀಟ್ಮೆಂಟ್ ಉಚಿತ. ಆರೋಗ್ಯ ಸಚಿವರಾಗಿದ್ದಂಥ ರಮೇಶ್ ಕುಮಾರ್ ಅವರು ಕೂಡ Cloud9 ಬಗ್ಗೆನೇ ಮಾತಾಡ್ತಾ ಇದ್ರು. ಹೌದು. ಹಾಗಾಗಿ ಈಗ ಜನಕ್ಕೆ ಏನಂದರೆ ಅವ್ರಿಗೆ ಮನೆ ಪಾಲು, ಒಕ್ಕಾಡು, ಅಪ್ಪಲು ಇಲ್ಲ US UK ಹೋಗಿ ಟ್ರೀಟ್ಮೆಂಟ್ ತೊಗೋತಾರೆ. ಅವ್ರಿಗೆ ಜನರ ಬಗ್ಗೆ ಅವಶ್ಯಕತೆ ಇಲ್ಲ. ಈಗ ಯಾರಾದರೂ ಒಬ್ಬ DC ಇದ್ದಾರೆ, ಜಿಲ್ಲಾಧಿಕಾರಿ ಅವರು ಯಾವತ್ತಾದರೂ ಹೋಗಿ ಅವ್ರು ಹೆಂಡ್ತಿದ ಡೆಲಿವರಿ ಮಾಡಿಸಿದಾರ? ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಏನಾದರೂ ಕಳಿಸಿದಾರ? ಇಲ್ವಲ್ಲ. ಯಾರಾದ್ರು MLA ಕಳಿಸ್ತಾನ? ಇಲ್ವಲ್ಲ. ಅವ್ರಿಗೆ ಗೊತ್ತಿದೆ ಅಲ್ಲಿ ಏನೂ ಇಲ್ವೇ ಇಲ್ಲ ಅಂತ. ಹಾಳು ಮಾಡಿದ್ದೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ನೀವು ಪಾಲಿಟಿಕ್ಸಿಗೂ ಕೂಡ ಬಂದಿದ್ರಿ. ಹೌದು. ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿ, ರಾಜಕಾರಣದ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ದೀರಿ. ಹೌದು. ನಾನು 1 ವರ್ಷ ಪೊಲಿಟಿಕಲ್ ಟ್ರೈನಿಂಗ್ BPAC ಸಿವಿಕ್ ಲೀಡರ್ ಅಂತ. ಬಟ್ ಈ ಭಾರತದ ರಾಜಕೀಯ ಪರಿಸ್ಥಿತಿಗೆ ನೀವು UK ಅಮೆರಿಕದೆಲ್ಲ ಹೇಳಿದ್ರಿ, ಬಟ್ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಂತ ಅನಿಸ್ತದೆ? ನಮ್ಮಲ್ಲಿ ಏನಂದರೆ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಇಲ್ಲ. ಶಿಕ್ಷಣ ಹಕ್ಕು ಬೇಕು ಅಂತ ಹೋರಾಟ ಮಾಡಲ್ಲ, ಆರೋಗ್ಯ ಹಕ್ಕು ಬೇಕಂತ ಹೋರಾಟ ಮಾಡಲ್ಲ. ಈ BJP ಅವರು ಧರ್ಮ, ಹಿಂದೂ 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 ಅಂತ, ಈ ಕಾಂಗ್ರೆಸ್ದವರು ಮುಸ್ಲಿಂ ಅಂತ, ಈ JDS ದವರು ಅಪ್ಪ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಇವ್ರ ಕತೆ. ಈ ಥರ ಇದ್ದಾಗ ಎಲ್ಲಿದೆ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸು? ಇಲ್ವೇ ಇಲ್ಲಲ್ಲ. ಹಾಗಾಗಿ ಇಶ್ಯೂ ಬೇಸ್ಡ್ ಆಗಿ ಜನ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಬೇಕು. ಆರೋಗ್ಯ ಹಕ್ಕು ಬೇಕು, ಶಿಕ್ಷಣ ಹಕ್ಕು ಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಬೇಕು, ಈ ಥರದ್ದು ಹೋರಾಟ ಇಲ್ಲ. ಹೊರದೇಶಗಳಲ್ಲಿ ಎಲ್ಲ ಈ ಥರದ್ದೇ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಇದೆ. ಇಲ್ಲೆಲ್ಲ ಎಲ್ಲ ಇದಾವೆ. ಇವೆಲ್ಲ ಒಬಾಮಾ ಕೇರ್ ನೀವು ಹೇಳಿದ್ರೆ ಹೆಲ್ತ್ ಕೇರ್ ಬಗ್ಗೆ ಫೈಟ್ ಮಾಡೋದು. ಇಡೀ ದೇಶನೇ ಒಕ್ಕೊರ್ಲಾಗಿ ಒಬಾಮಾ ಕೇರ್ ಬಗ್ಗೆ ಮಾತಾಡ್ತು, ಇಂಪ್ಲಿಮೆಂಟ್ ಮಾಡಿದರು. ಈ ಥರ ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ. ಧರ್ಮ ಜಾತಿ ವಿಷಬೀಜ ಬಿಟ್ಟಿದ್ದಾರೆ. ಈ ಧರ್ಮ ಜಾತಿ ಅನ್ನೋಂಥದ್ದು, ಈ ಧರ್ಮದಿಂದ ದುಡ್ಡು ಮಾಡ್ತಾರೆ. BJP ಅವರು ಹಿಂದೂ ಧರ್ಮ ಅಂತೇಳಿ ಒಂದು ಥರ ಬಿಸ್ನೆಸ್ ಕಾರ್ಡ್ ಅವ್ರಿಗೆ, ಕಾಂಗ್ರೆಸ್ದವ್ರಿಗೆ ಮುಸ್ಲಿಮ್ರು ಇಟ್ಕೊಂಡು ಅವ್ರಿಗೊಂದು ಬಿಸ್ನೆಸ್ ಕಾರ್ಡು, ಇಬ್ಬರಿಗೆ ಇವು 2 ಕಾರ್ಡ್ ಇಟ್ಕೊಂಡು ದಂಧೆ ಮಾಡ್ತಾರಂಥದ್ದು. ಇವ್ರು BJP ಅವರಾಗಲಿ ಕಾಂಗ್ರೆಸ್ದವರಾಗಲಿ. ಇವ್ರಿಗೆ ಎಲ್ಲಿದೆ ಈಗ ಬಸವರಾಜ ಬೊಮ್ಮಾಯಿ ದಮ್ ಇದ್ದರೆ ತಾಕತ್ತಿದ್ರೆ ಅಂತ ಹೇಳಿಬಿಟ್ಟು, ಯಾವ ದಮ್ ಇದ್ದರೆ ತಾಕತ್ತಿದ್ರೆ ಯಾವ ಕೆಲಸ ಮಾಡಿದರು? ಮಾಡಲೇ ಇಲ್ವಲ್ಲ. ದಮ್ ಇದ್ದರೆ ತಾಕತ್ತಿದ್ರೆ ಶಿಕ್ಷಣ ಬಗ್ಗೆ ಆರೋಗ್ಯ ಬಗ್ಗೆ ಮಾಡ್ಬೇಕಾಗಿತ್ತಲ್ಲ. ಬಸವರಾಜ ಬೊಮ್ಮಾಯಿ ಅವ್ರು ಮಾಡಲಿಲ್ಲ, ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇಲ್ಲ, ನಮ್ಮ ಮೋದಿ ಅವ್ರು ಮಾಡ್ತಾ ಇಲ್ಲ, ಯಾರು ಮಾಡ್ತಾನೆ ಇಲ್ಲ. ನಾನು ಹೇಳ್ತಾ ಇರೋದು, ನಾನು ಪೊಲಿಟಿಕಲಿ ಮಾತಾಡ್ತಾ ಇಲ್ಲ, ನಾನು ಯಾವ ಪಾರ್ಟಿನಲ್ಲ, ಜನಸಾಮಾನ್ಯರ ಪರವಾಗಿ ಮಾತಾಡ್ತಂಥದ್ದು. ನನಗೆ ಈ 3 ಪಾರ್ಟಿಯ ಬಗ್ಗೆ ಏನೂ ಒಂದಿಷ್ಟು ಗೌರವನೇ ಇಲ್ಲ, ಮಾನ ಮರ್ಯಾದೆ ಇಲ್ಲದೆ ಇರೋಂಥವ್ರು ಎಲ್ಲರೂ. 3 ಬಿಟ್ಟಿದ್ದಕ್ಕೆ ನಾವು ರಾಜಕಾರಣಿ ಆಗಿರೋಂಥದ್ದು. ಹಾಗಾಗಿ ಜನನೂ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಸುತ್ತಾಡ್ಬೇಡಿ, MLA ಇಂದ MP ಇಂದ ಎಲೆಕ್ಷನ್ ಮಾಡಿ, ಆದರೆ ಕೇಳ್ರಿ ಅವ್ರನ್ನ. MLA ಕೇಳೋಕ್ಕಾಗಲ್ವಾ? ಸ್ವಲ್ಪ ಪ್ರಶ್ನೆ ಮಾಡಿ, ಸರ್ ಹಿಂಗಾಗಿದೆ, ತೊಂದರೆ ಆಗಿದೆ, ಆಸ್ಪತ್ರೆಗಳು ಬೇಕು, ಶಾಲೆಗಳು ಬೇಕು, ಕೇಳೋದೇ ಇಲ್ಲ. MLA ಹತ್ರ ಇವ್ರು ಇಲೆಕ್ಷನ್ ಮಾಡಿ ಹೋಗ್ತಾರೆ. ಅದೇ MLA ಅವ್ರಿಗೆ ಒಂದು ಮಗುನ ಫೀಸ್ ಕಟ್ಟಬೇಕಂದ್ರೆ ಫೀಸ್ ಕಟ್ಟಲ್ಲ. ಜನ ಎಲ್ಲ ಬಕ್ರ ಆಗ್ತಾ ಇದ್ದಾರೆ ಸರ್. ಸುಮ್ಮನೆ ಪೇಡ್ ವರ್ಕರ್ ಸರ್. ಯಾರು MLA ಇಂದ ಸುತ್ತಾಡೋರು ಎಲ್ಲ ಅವ್ನು ಹಾನೆಸ್ಟು, ಅವ್ನ ಫಾಲೋವರ್ಸ್ ಅಲ್ಲ. ಚಮಚಾಗಿರಿ, ಚೇಲಾಗಳು, ಬುಟ್ ನಿಕ್ಕವರು, ಒಂದಿಷ್ಟು ರೌಡಿ ಸೀಟರ್ಸು, ಕೊಲೆಗಡಕರು, ದಂಧೆಕೋರನ್ನ ಇಟ್ಕೊಂಡು ದಂಧೆ ಮಾಡ್ತಾರಂಥದ್ದು. ಅಲ್ಲಿ ಯಾರೋ MLA ಇಂದ MLA ಫಾಲೋವರ್ಸ್ ಅಂತಲ್ಲ. ಈಗ ಯಾರಾದ್ರೂ MLA ಹಿಂದೆ ಅವ್ನು ಡ್ರೈವರೇ ಅವ್ನು ಎಕ್ಸ್ಪೋಸ್ ಮಾಡೋಂಥದ್ದು. ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಯಾರು ಎಕ್ಸ್ಪೋಸ್ ಮಾಡೋದು? ಅವ್ರು ಡ್ರೈವರೇನೆ. ಇವ್ರ ಜಾತಕ ಅವ್ರಿಗೆಲ್ಲ ಗೊತ್ತು. ಇವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಮಲಗ್ತಾರೆ, ಎಲ್ಲಿ ಕುಡಿತಾರೆ, ಎಲ್ಲೆಲ್ಲಿ ಏನೇನು ಆಡ್ತಾರೆ, ಯಾರ ನಂಟೆಲ್ಲ ಇದೆ, ಎಲ್ಲೆಲ್ಲಿ ಸುತ್ತಾಡ್ತಾರೆ, ಎಲ್ಲ ಗೊತ್ತು ಅವ್ರಿಗೆ. ಇವ್ರ ಜಾತಕನೇ ಗೊತ್ತು. ಹೀಗಾಗಿ ಇವ್ರಿಗೆ ಇದು ಇಲ್ಲ. ಹಾಗಾಗಿ ಯಾರು ಅವ್ರು ಅಂದ್ಕೊಂಡ್ಬಿಡ್ತಾರೆ ತುಂಬ ದೊಡ್ಡವನು, ಅವನೇನೋ ಮಾಡ್ಕೊಂಡ್ಬಿಡ್ತಾನೆ, ಹಾಗೆ ಮಾಡ್ತಾನೆ. ಏನು ಮಾಡ್ತಾರೆ ಸರ್? ನಮ್ಮಂತ ನಾವು ಹೇಳ್ತಾ ಇದ್ದೀವಲ್ಲ, ಓಪನ್ ಆಗಿ ಹೇಳ್ತಾರಂಥದ್ದು ಏನೂ ಮಾಡಲ್ಲ ಸರ್. ಸುಮ್ಮನೆ ಧಮಕಿ ಹಾಕ್ತಾರೆ ಸರ್. ಸಾಯೋದಾದ್ರು ಸತ್ಬಿಡೋಣ ಬಿಡಿ. ನಾವೇನು ತಪ್ಪು ಮಾಡಿದರೆ, ಕೆಟ್ಟ ಕೆಲಸ ಮಾಡಿದರೆ, ನೀಚ ಕೆಲಸ ಮಾಡಿದರೆ ಸಾವು ಬಂದರೆ ಏನು ತಪ್ಪಿಲ್ಲ. ಆದರೆ ದುಷ್ಟರಿಗಿದೆಯಲ್ಲ, ದುಷ್ಟ ಕಳ್ಳ ಅಂತ ಹೇಳುವಂಥ ಚಾಕಚಕ್ಯತೆ ಬೇಕು. ಇಡೀ ಸಮಾಜನ ಎದುರಿಸ್ತಾ ಇಲ್ಲ. ನಾನು ಸಮಾಜ ಬಗ್ಗೆ ಹೇಳ್ತಾ ಇಲ್ಲ. ನನ್ನ ಕಣ್ಣಿಗೆ ಕಂಡಾಗ ನಾನು ಸರಿನ ಸರಿ, ತಪ್ಪನ್ನು ತಪ್ಪು ಅಂತ ಹೇಳ್ತೀನಿ. ನಮ್ಗೆ ಯಾವುದೂ ಮುಜುಗರನೂ ಇಲ್ಲ, ಯಾವುದೂ ಎದುರೋದೇ ಇಲ್ಲ. ಯಾಕೆ ಇಂಥ ಬೆದರಿಕೆ ಕರೆಗಳನ್ನು ಈ ಪೊಲೀಸರು ಸುಳ್ಳು ಕೇಸ್ಗಳು ಹಾಕ್ತಾರೆ. ಈ ಅಯಗ್ರು, ನೀಚರು, ದುಷ್ಟರು, ಲಫಂಗ್ರೆ ಅವರು ಎಲ್ಲಿದ್ದಾರೆ ಸರ್? ನಾನು ತುಂಬ ನೋಡಿದ್ದೀನಿ. ಪೊಲೀಸರು ನೋಡಿದಾಗ, ನಾವು ಹೋದಾಗ, ಸರ್ ಮತ್ತೆ ಸರ್ ಏನು ಚೆನ್ನಾಗಿದ್ದಾರೆ ಸರ್, ಸುಮ್ಮನೆ ನಾಟಕ, ಹೆಸರಿಗೆ ಮಾತಾಡಿಸುವಂಥದ್ದು. ಏನು ನಿಜವಾಗ್ಲೂ ನಮ್ಮ ಜೊತೆ ಚೆನ್ನಾಗಿದೆ ಅಂತಲ್ಲ, ಇವನೇನೋ ನಮ್ಗೆ ತೊಂದರೆ ಕೊಡ್ತಾನೆ ಅಂತ. ಈ ಪೊಲೀಸರ ಬಗ್ಗೆ ಪೊಲೀಸ್ ದೂರು ಪ್ರಾಧಿಕಾರ ಅಂತಿದೆ.
ನಮ್ಮ ಯಡಿಯೂರಪ್ಪರನ್ನ ಜೈಲಿಗೆ ಕಳಿಸಿರುವಂಥ ರಾವ್ ಸುಧೀಂದ್ರ ರಾವ್ ಜಡ್ಜಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಆಗಿದ್ರು. ಅವ್ರು ಇವಾಗ ಪೊಲೀಸ್ ದುರುಪರಾಧಕ್ಕೆ ಅಧ್ಯಕ್ಷರಿದ್ದಾರೆ. ಪೊಲೀಸರ ಬಗ್ಗೆ ಏನಾದರೂ ಪೊಲೀಸರು ತೊಂದರೆ ಕೊಟ್ಟಾಗ ಪೊಲೀಸ್ ದುರುಪರಾಧಕ್ಕೆ ಕಂಪ್ಲೇಂಟ್ ಕೊಡಿ. ಪೊಲೀಸರೇನು ಅತೀತರಲ್ಲ, ಮಹಾತೀತರೇನಲ್ವಾ? ಅವರೇನಾದ್ರು ಸುಳ್ಳು ಕೇಸ್ ಹಾಕ್ಬೋದು ಬಿಟ್ಟರೆ ಇನ್ನೇನು ಅವ್ರೇನು ಎಷ್ಟು ಕನ್ವಿಕ್ಷನ್ ಮಾಡಿಸಿದ್ದಾರೆ ಸರ್? ಈ ಸಮಾಜದಲ್ಲಿ ಕೊಲೆಗಡಕರು ಯಾಕೆ ಹುಟ್ಕೋತಾ ಇದ್ದಾರೆ? ಪೊಲೀಸರು ಜನ ಎಲ್ಲ ಕೊಲೆಗಡಕರು, ಜನ ಇಂಥ ಮೋಸ ದಗಾಕೋರ್ತಾನೆ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಅದು ಒಂದಾದ ಕ್ರೈಮ್ ರೇಟ್ನ ಕಡಿಮೆ ಆಗ್ತಾ ಇದೆ ಸರ್. ಈಗ MLAಗಳು MP ಮೇಲೆ ಎಷ್ಟು ಕೇಸ್ಗಳಿದ್ದಾವೆ? ಅವ್ರು ಯಾಕೆ ಹೆದರೋದೇ ಇಲ್ಲ? ಯಾವ ಕಾನೂನು ಪಾಲನೆ ಮಾಡೋದಿಲ್ಲ? ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ಗೆ ಧಮಕಿ ಹಾಕ್ತಾರೆ, ಅವ್ನಿಗೇನೂ ಮಾಡಲ್ಲ, ಸುಮ್ಮನೆ ನಾಯಿ ಥರ ಮುಚ್ಕೊಂಡು ನಿಂತ್ಕೋತಾರೆ ಪೊಲೀಸರು. ಅದೇ ಜನ ಏನಾಗ್ಬಿಟ್ಟಿದೆ, ಈ ಕಳ್ಳರೆಲ್ಲ ವಿಧಾನಸೌಧ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಜನಕ್ಕೆ ಏನಾದರೂ ತೊಂದರೆ ಆದಾಗ ಕಷ್ಟ ಅಲ್ವಾ? ಹಿಂಗೆ ಹೇಳಿದಾಗ ಇದೆಲ್ಲ ಯಾಕೆ ಮಾತಾಡ್ತೀರಾ ಅಂತಾರೆ. ಇದೇ ಮಾತಾಡ್ಬೇಕಾದ್ರೆ ಸರ್, ಇದು ವಾಸ್ತವ ಅಲ್ವಾ? ಸತ್ಯ ಹೇಳೋದು ತಪ್ಪ ಅಂತ ಅನಿಸ್ಬಿಡುತ್ತೆ ನನಗೆ. ಒಂದೊಂದು ಸಾರಿ ಬೇಜಾರಾಗ್ಬಿಡುತ್ತೆ, ಇದು ಬೇಡವೇ ಬೇಡಪ್ಪ ಸವಾಸ ಅನಿಸ್ಬಿಡುತ್ತೆ. ಬಿಕಾಸ್ ನೆಮ್ಮದಿಯಾಗಿರೋನಿಗೆ ಇಲ್ದೇ ಇರೋದು ಇರುವೆ ಬಿಟ್ಕೊಂಡ್ರೆ ಏನೋ ಅನಿಸ್ಬಿಡುತ್ತೆ ಸರ್. ಈಗ ಫೈನಲ್ ಏನು ಅಂತ ಹೇಳಿದ್ರೆ, ಈಗ ನೀವು ಮೊಬೈಲ್ ಡಾಕ್ಟರ್ ಅಂತ ಫೇಮಸ್, ಸೋಷಿಯಲ್ ಡಾಕ್ಟರ್. ನಿಮಗೆ ಸೋಷಿಯಲ್ ಡಾಕ್ಟರ್ ಏನಕ್ಕೆ ಅಂತ ಹೇಳಿದ್ರೆ, ಯು ಹ್ಯಾವ್ ಮೋರ್ ಕನ್ಸರ್ನ್ ಅಬೌಟ್ ಸೊಸೈಟಿ, ಜನಸಾಮಾನ್ಯರಿಗೆ, ಎಸ್ಪೆಷಲಿ ಆರೋಗ್ಯದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದು ಈ ಹೋರಾಟ ನಿಮಗೆ ಎಷ್ಟು ಶಕ್ತಿ ಕೊಟ್ಟಿದೆ ಅಂತೇಳಿ? ತುಂಬ ಶಕ್ತಿ ಕೊಟ್ಟಿದೆ ಸರ್. ನನಗೆ ನಿದ್ರೆನೇ ಬರಲ್ಲ. ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಕೆಲಸ ಮಾಡಿಲ್ಲ ಅಂದರೆ ಬೆಳಗ್ಗೆ 10 ಗಂಟೆ ಯಾವಾಗ ಆಗುತ್ತೆ, ಆಫೀಸ್ ಯಾವಾಗ ಓಪನ್ ಆಗುತ್ತೆ, 5 ಗಂಟೆ ಯಾವಾಗ ಆಗುತ್ತೆ ಅನ್ನೋದೇ ಇರುತ್ತೆ. ಇದರಲ್ಲಿರೋ ತೃಪ್ತಿನ ಇದರಲ್ಲೂ ಸಿಕ್ಕಿಲ್ಲ ನನಗೆ. ಬಟ್ ಇನ್ನೊಂದೇನೆಂದರೆ, ನಾನು ಸಾಮಾಜಿಕವಾಗಿ ಜನರಿಗೆ ನಾವು ಈ ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ಈಗ ಮೆಜೆಸ್ಟಿಕ್ ಅಧಿಕ ಮಂದಿಗೆ ಟ್ರೀಟ್ಮೆಂಟ್ 1,20,000 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇವಾಗ ನಾವು ಈ ವರ್ಷ ಈಗ ಸುಮಾರು ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ. ಇವಾಗ ನಾವು ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನು, ಈ ಮೆಜೆಸ್ಟಿಕ್ ಫುಟ್ಪಾತಲ್ಲಿರೋಂಥದ್ದು, ಅಥವಾ ಈ ಸಂಗೊಳ್ಳ ರೈಲ್ವೆ ಸ್ಟೇಷನಲ್ಲಿ ಫ್ರೀ ಕ್ಯಾಂಪನ್ನು ಮಾಡಬೇಕು. ಈ ಸ್ಲಮ್ಮಲ್ಲಿರೋರಿಗೆ ಅಥವಾ ಫುಟ್ಪಾತಲ್ಲಿರೋರಿಗೆ ಫ್ರೀಯಾಗಿ ಡಾಕ್ಟರ್ ಆರ್ಗನೈಸ್ಡ್ ಕಾರ್ಮಿಕರಿಗೆ ಅವ್ರು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸಾಕಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈಗ ಜಾಸ್ತಿ ನನಗೆ ಒಂದು ಪಾರ್ಟ್ ಟೈಮ್ ಇದೊಂದು ಏನೋ ಕಣ್ಣಿಗೆ ಕಂಡಾಗ ಹೇಳುವಂಥದ್ದು. 20% ಹೋರಾಟ ಮಾತ್ರ ನಂದು, 80% ಸಮಾಜ ಸೇವೆ ಮಾಡಬೇಕು. ಯಾಕಂದರೆ ಈ ಸಮಾಜಕ್ಕೆ ಏನು ಬೇಕಾಗಿದೆ ಅದು ಮಾಡಬೇಕಾಗಿದೆ. ಹೋರಾಟದ ಜೊತೆ ಎಲ್ಲ ಕಣ್ಣಿಗೆ ಕಂಡಾಗ ವಿರೋಧಿಸುವಂಥದ್ದಿದೆ. ಈಗ ನಾವು ಫುಲ್ ಟೈಮ್ ಸಮಾಜ ಸೇವೆ ಮಾಡೋದಕ್ಕೆ ನಾವು ಜನರನ್ನ ಕೇಳ್ತಾ ಇದ್ದೀವಿ ವಾಲಂಟಿಯರಾಗಿ. ಸುಮಾರು 1 ವರ್ಷ 2 ವರ್ಷ ಆಯಿತು ಗ್ಯಾಪ್ ಆಗಿ. ನಾನು ಹೋರಾಟಕ್ಕೆ ಬಂದ ತಕ್ಷಣವೇ ಸ್ವಲ್ಪ ಅಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ಸರ್ವಿಸ್ ಓರಿಯೆಂಟೆಡ್ಡು ನಮ್ಗೆ ಯಾರಿಗಾದ್ರೂ ಫ್ರೀಯಾಗಿ ಡಾಕ್ಟರ್ ಕನ್ಸಲ್ಟೇಷನ್ ಬೇಕು, ಬೇಸಿಕ್ ಮೆಡಿಸಿನ್ಸ್ ಬೇಕು, ನಿಜವಾಗ್ಲೂ ಕ್ಯಾಂಪ್ ಬೇಕಾಗಿದೆ. ಅವಶ್ಯಕತೆ ಇರೋರಿಗೆ ಅನಾವಶ್ಯಕವಾಗಿ. ಈಗ ಅಣ್ಣನ ಬರ್ತಡೆಗೆ ಸರ್ ಕ್ಯಾಂಪ್ ಮಾಡಬೇಕಾಗಿದೆ ಅಂತ ಯಾವುದೋ ಪುಡಾರಿ ಇರ್ತಾನೆ, ಅವ್ರು ಅಣ್ಣನ ಫೋಟೋ ಹಾಕ್ಕೊಂಡಿರ್ತಾನೆ, ನಮ್ಮನ್ನು ಕರೆಸ್ತಾನೆ, ನಮ್ಮನ್ನು ಬಕ್ರಾ ಮಾಡೋವಂಥದ್ದು ಯಾರೋ ಕರ್ಕೊಂಬಂದ್ಬಿಟ್ಟು ಸ್ಲಮ್ಮಲ್ಲಿ ಅವನೇನೋ ಇಂಥದಕ್ಕೆಲ್ಲ ನಾವು ಕ್ಯಾಂಪ್ ಎಲ್ಲ ಮಾಡಲ್ಲ. ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಕ್ಯಾಂಪನ್ನು ಮಾಡ್ತೀವಿ. ಮತ್ತು ನಮ್ಮ ಜೊತೆ ಯಾರಿಗಾದ್ರೂ ಕನಿಷ್ಠ ಅಂದರೂ 15-20 ಫ್ರೀ ಸರ್ಜರಿ ನಾನು ಮಾಡಿಸ್ಬೋದು. ಯಾಕಂದರೆ ನಮ್ಮ ಜೊತೆ ಸಪ್ತಗಿರಿ ಹಾಸ್ಪಿಟ್ಲು ಅಥವಾ ಈ ಡೀಮ್ಡ್ ಯೂನಿವರ್ಸಿಟಿಗಳು ನಮ್ಮ ಜೊತೆ ಟೈಪ್ ಆಗಿದೆ. ನಮ್ಮ ಆರ್ಗನೈಸೇಷನ್ ತುಂಬ ಕಡು ಬಡವರು ಇದ್ದಾರೆ. 5 ಲಕ್ಷದಿಂದ 20 ಲಕ್ಷದವರೆಗೂ ಕಾಸ್ಟ್ ಆಗ್ತಾಯಿದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂಥವ್ರು ಪ್ರತಿ ವರ್ಷ 20 ಜನಕ್ಕೆ ಮಾಡ್ತಾಯಿದ್ವಿ. ಅಂಥವ್ರು ಯಾರಾದ್ರು ನಮ್ಮ ಸಂಪರ್ಕ ಬಂದರೆ ನಾವು ಮಾಡ್ಬೋದು. ಮತ್ತು ತುಂಬ ಜನ ದಾನಿಗಳಿದ್ದಾರೆ. ದಾನಿಗಳಂದರೆ ಈಗ ಯಾರಿಗಾದ್ರೂ ಒಬ್ಬ ವ್ಯಕ್ತಿ ಒಂದು ಮಗುಗೆ ಆಪ್ರೇಷನ್ಸ್ ಇರುತ್ತೆ, ನನಗೆ ಗೊತ್ತಿರೋಂಥವ್ರಿಗೆ ಡೈರೆಕ್ಟ್ ಅವ್ರ ಹಾಸ್ಪಿಟ್ಲಿಗೆ ದಾನ ಮಾಡೋವಂಥದ್ದು, ಅಂದರೆ ಡೈರೆಕ್ಟಾಗಿ ಹಾಸ್ಪಿಟಲ್ ಬಿಲ್ಗೆ ಪೇ ಮಾಡೋಂಥದ್ದು. ಹಾಗಾಗಿ ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ, ತುಂಬ ತೊಂದರೆಯಲ್ಲಿದ್ದಾರೆ ಅಂದರೆ ಅವ್ರಿಗೆ ಸಹಾಯ ಮಾಡ್ಬೇಕು. ಕೈಯು ಕಾಲು ಇಲ್ಲದೆ ಅವ್ರಿಗೆ ಆರ್ಟಿಫಿಷಿಯಲ್ ಜೈಪುರ್ ಲಿಮ್ಸ್ ಅಂತಿರುತ್ತೆ, ಅದನ್ನು ಸಹಾಯ ಮಾಡ್ಬೋದು. ತುಂಬ ಜನ ಸಮಾಜ ಕೆಟ್ಟೋಗಿಲ್ಲ ಸರ್, ನಾವು ನೋಡೋ ದೃಷ್ಟಿಕೋನ ಸರಿ ಇಲ್ಲ. ನಾವೆಲ್ಲರೂ ಸಂಶಯ ದೃಷ್ಟಿಯಿಂದ, ಕಳ್ಳನ ದೃಷ್ಟಿಯಿಂದ ನೋಡಿದ್ರೆ ಕಳ್ಳತನ ಕಾಣ್ತಾನೆ. ಅವನ ಹತ್ರ ಒಳ್ಳೇದು ಇರುತ್ತೆ. ತುಂಬ ಜನ ಒಳ್ಳೆಯವರು ಇದ್ದಾರೆ. ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ, ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಈ ಸಮಾಜದ ಪಾಲಿದೆ. ಬರೀ ಸುನಿಲ್ ಕುಮಾರ್ ಹೆಬ್ಬಿಯಿಂದ ಏನು ಮಾಡೋಕ್ಕಾಗಲ್ಲ ಸರ್. ಇಡೀ ಟೀಮ್ ವರ್ಕು. ಜನರು ಒಳ್ಳೆಯವ್ರನ್ನ ಹುಡುಕಿ ನಾವು ಮಾಡ್ತಾರಂಥದ್ದು. ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ. ನಾನು ಈ ಮುಖಾಂತರ ಕೇಳುವಂಥದ್ದು, ಯಾರು ಡಾಕ್ಟರ್ಸ್ ಇದ್ದರೆ ಅಟ್ಲೀಸ್ಟು ನೀವು ಡಾಕ್ಟರ್ ಆಗಿದ್ದಕ್ಕೆ ಅಟ್ಲೀಸ್ಟು ಪ್ರತಿದಿನ ಮಾಡಿದ್ರೆ ವಾರಕ್ಕೆ ಒಂದು 5 ಪೇಷಂಟ್ ಆದರೂ 10 ಪೇಷಂಟ್ ಆದರೂ ಫ್ರೀಯಾಗಿ ನೋಡಿ, ನಿಮ್ಮ ಆತ್ಮತೃಪ್ತಿಗಾಗಿ ನೋಡಿ. ಅಥವಾ ನಮ್ಮ ಜೊತೆ ವಾಲಂಟಿಯರಾಗಿ ನಮ್ಮ ಜೊತೆ ಬನ್ನಿ. ನಿಮಗೆ ಕ್ಯಾಂಪ್ ಮಾಡೋಕ್ಕಾಗದೇ ಇದ್ದರು ನಾವು ನಮ್ಮ ಕ್ಯಾಂಪಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ. ನಿಮಗೆ ಆ ಥರ ತುಂಬ ಜನ ಬರ್ತಾ ಇದ್ದಾರೆ. ಹೊಸೊಬ್ಬರನ್ನು ನಾವು ಕೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತೀನಿ, ನಮಗೆ ಮೆಡಿಸಿನ್ಸ್ನ ಡೊನೇಟ್ ಮಾಡಿ, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನ ಡೊನೇಟ್ ಮಾಡಿ, ಅಥವಾ ಇಂಥಲ್ಲಿ ಕ್ಯಾಂಪ್ ಮಾಡಬೇಕಾಗಿದೆ ಅಂತ ನಮ್ಗೆ ಹೇಳಿ. ಯಾಕಂದ್ರೆ ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಈಗ ಫ್ರೀ ಅಂದಮೇಲೆ ಎಲ್ಲರೂ ಬಂದುಬಿಡ್ತಾರೆ. ನಿಜವಾಗ್ಲೂ ಅವಶ್ಯಕತೆ ಇರೋರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ನಮಗೂ ತೃಪ್ತಿ ಸಿಗುತ್ತೆ, ಅವ್ರಿಗೂ ತೃಪ್ತಿ ಸಿಗುತ್ತೆ. ಹಸಿದವ್ರಿಗೆ ಮಾತ್ರ ಊಟ ಕೊಡಬೇಕಾಗಿರೋಂಥದ್ದು, ಹಸಿವೆ ಇಲ್ದವ್ರಿಗೆ ಊಟ ಕೊಟ್ಟರೆ ಪ್ರಯೋಜನ ಆಗಲ್ಲ. ಹಾಗಾಗಿ ನಮಗೂ ಸಾಕಷ್ಟು ಕಹಿ ಅನುಭವಗಳು ಆಗಿಬಿಟ್ಟಿದೆ. ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಜೆನ್ಯೂನ್ ಆಗಿರೋಂಥವ್ರು, ನಿಜವಾಗ್ಲೂ ಅಸಹಾಯಕರಿದ್ದಾರೆ, ಅವರಿಗೆ ಫ್ರೀ ಮೆಡಿಸಿನ್ಸು, ಫ್ರೀ ಬ್ಲಡ್ ಟೆಸ್ಟು, ಫ್ರೀ ಸರ್ಜರಿನ ಮಾಡಿಸ್ತೀವಿ. ಇಂಥವ್ರು ಯಾರು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಸೊ ಇದು ಡಾಕ್ಟರ್ ಸುನಿಲ್ ಕುಮಾರ್ ಅವರ ಸಂದರ್ಶನ. ಮೊಬೈಲ್ ಡಾಕ್ಟರ್ ಅಂತಲೇ ಫೇಮಸ್ಸು. ಮೊಬೈಲ್ ಡಾಕ್ಟರ್ ಅಂತ ಹೇಳಿದ್ರೆ ಅವರ ನಂಬರಿಗೆ ಫೋನ್ ಮಾಡಿದ್ರೆ ಅಥವಾ ಟೆಕ್ಸ್ಟ್ ಮಾಡಿದ್ರೆ ಅವ್ರು ಮೆಡಿಸಿನ್ ಹೇಳ್ತಾರೆ ಅಥವಾ ಏನಾದರೂ ಗೈಡ್ ಮಾಡ್ತಾರೆ. ಜೊತೆಗೆ ಸೋಷಿಯಲ್ ಡಾಕ್ಟರ್, ಕಾರಣ ಸಮಾಜದಲ್ಲಿ ಸಾಕಷ್ಟು 1 ಲಕ್ಷಕ್ಕೂ ಅಧಿಕ ಮಂದಿಗೆ
ಚಿಕಿತ್ಸೆ ಕೊಡಿಸಿದ್ದಾರೆ, ಮೆಡಿಕಲ್ ಅಡ್ವೈಸ್ ಮಾಡಿದ್ದಾರೆ, ಕ್ಯಾಂಪ್ ಮಾಡಿದ್ದಾರೆ, 780ಕ್ಕೂ ಅಧಿಕ ಕ್ಯಾಂಪ್ಗಳನ್ನು ಮಾಡಿದ್ದಾರೆ, ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಡಾಕ್ಟರ್ಗಳಂದರೆ ಸಾಮಾನ್ಯವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಾಗಲೂ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಮಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಈ ಡಾಕ್ಟ್ರಿಗೆ ನಾವು ದುಡ್ಡು ಕೊಡಬೇಕು, ಇಲ್ಲದಿದ್ದರೆ ನಮ್ಮ ಕೆಲಸ ಆಗಲ್ಲ, ಬಿಲ್ ಜಾಸ್ತಿ ಆಗುತ್ತೆ, ಇರೋ ದುಡ್ಡೆಲ್ಲ ಖರ್ಚಾಗುತ್ತೆ, ಮತ್ತೆ ಸಾಲ ಮಾಡಬೇಕು ನಾವು. ಈ ಥರದ ಮೈಂಡ್ಸೆಟ್ನ ನಡುವೆ ನಮ್ಮ ಜೊತೆಗೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅಂತ ಒಂದು ಅಪರೂಪದ ವ್ಯಕ್ತಿ, ಬೇಕಾಗಿರುವಂಥ ವ್ಯಕ್ತಿ. ಅವರೇ ಹೇಳಿದ್ರು 2 ವೆರಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರುವಂಥದ್ದು. ಒಂದು ಶಿಕ್ಷಣ, ಫ್ರೀ ಎಜುಕೇಷನ್, ಫ್ರೀ ಹೆಲ್ತ್ ಕೇರ್, ಇದು ಬೇಕಾಗಿರುವಂಥದ್ದು. ನಮ್ಮ ದುಡಿಮೆಯ ಬಹುತೇಕ ಪಾಲು ಹೋಗ್ತಾ ಇರುವಂಥದ್ದೇ ಅದಕ್ಕೋಸ್ಕರ. ಸೊ ಇಂತಹ ಒಂದು ಸಮಾಜದಲ್ಲಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅಂತಹ ಒಬ್ಬ ಅಪರೂಪದ ಡಾಕ್ಟರ್ ಇವತ್ತು ನಮ್ಮ ಜೊತೆಗೆ ಕೂತ್ಕೊಂಡವರ ಅನುಭವಗಳನ್ನು, ವಿಶೇಷವಾಗಿ ಕಾರ್ಪೊರೇಟ್ ಡಾಕ್ಟರ್ ಆಗಿದ್ದಂಥವರು, ಒಂದು ಫೇಮಸ್ ಆಸ್ಪತ್ರೆಯಲ್ಲಿದ್ದಂಥ ಒಬ್ಬ ಡಾಕ್ಟ್ರು, ನನಗೆ ಬೇಡ ಈ ಕೆಲಸ, ನನಗೆ ದುಡ್ಡು ಮುಖ್ಯ ಅಲ್ಲ, ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು, ನನ್ನ ಜನರಿಗೆ ನಾನು ಟ್ರೀಟ್ಮೆಂಟನ್ನು ಕೊಡಬೇಕು ಅಂತೇಳಿ ಮನಪರಿವರ್ತನೆ ಆಗಿ, ಅದು ಒಂದು ಇನ್ಸಿಡೆಂಟಿಂದ ಅವರು ಇವಾಗ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಸರ್, ಥ್ಯಾಂಕ್ ಯು, ಇಷ್ಟೊತ್ತು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.